Hello everyone, welcome to Physics Valla. ನಾನು ನಿಮ್ಮ ಫಿಸಿಕ್ಸ್ ಫ್ಯಾಕಲ್ಟಿ ಮಲ್ಲಿಕಾರ್ಜುನ್. ಸೊ ಕಳೆದ 2 ಕ್ಲಾಸಲ್ಲಿ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಮತ್ತು ರೊಟೇಷನಲ್ ಮೋಷನ್ ಅನ್ನೋ ಚಾಪ್ಟರ್ನ ಎತ್ಕೊಂಡು ಫಸ್ಟ್ ಕ್ಲಾಸಲ್ಲಿ ಸೆಂಟರ್ ಆಫ್ ಮಾಸ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡ್ವಿ. ಸೆಕೆಂಡ್ ಕ್ಲಾಸಲ್ಲಿ ವೇರಿಯಬಲ್ಸ್, ವೆಕ್ಟರ್ ಪ್ರಾಡಕ್ಟ್, ಆಂಗ್ಯುಲರ್ ವೆಲಾಸಿಟಿ, ಆಂಗ್ಯುಲರ್ ಆಕ್ಸಿಲರೇಷನ್, ಟಾರ್ಕ್ ಅಂದ್ರೇನು, ಆಂಗ್ಯುಲರ್ ಮೊಮೆಂಟಮ್ ಅಂದ್ರೇನು, ಇದೆಲ್ಲವನ್ನು ಅರ್ಥ ಮಾಡ್ಕೊಂಡು ಆದಮೇಲೆ ಸೊ ಈ ಕ್ಲಾಸಲ್ಲಿ ಏನಿದೆಯಪ್ಪ ಕಂಟೆಂಟು ಅನ್ನೋದಾದರೆ, ಸೊ ಈ ಕ್ಲಾಸಲ್ಲಿ ಮೂಮೆಂಟ್ ಆಫ್ ಇನರ್ಷಿಯಾ ಅನ್ನೋ ಒಂದು ನ್ಯೂ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ ವೆರಿ ಇಂಟ್ರೆಸ್ಟಿಂಗ್. ಮೂಮೆಂಟ್ ಆಫ್ ಇನರ್ಷಿಯಾ ಅಂದರೆ ಏನು, ಯಾವ ಥರ ಇದನ್ನು ಅಪ್ಲೈ ಮಾಡೋದು, ಯಾವ ಥರ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಅ ಪಾರ್ಟಿಕಲ್, ಆಫ್ ಅ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್, ಎವ್ರಿಥಿಂಗ್ ವಿ ವಿಲ್ ಸ್ಟಡಿ ಇನ್ ಡೀಟೇಲ್. ಸೊ ಹಾಗಾದರೆ ಏನು ಈ ಮೂಮೆಂಟ್ ಆಫ್ ಇನರ್ಷಿಯಾ ಅಂತ ಹೇಳೋದ್ರ ಮುಂಚೆ ಸೊ ಏನೇನು ಮಾಡಿದ್ವಿ ಕ್ಲಾಸಲ್ಲಿ ಅಂತ ಹೇಳ್ತೀನಿ ಒಂದ್ಸಲ. ಅದಾದಮೇಲೆ ಮೂಮೆಂಟ್ ಆಫ್ ಇನರ್ಷಿಯಾ ಅಂದರೆ ಒಂದು ಇಂಟ್ರಿಗಿಂಗ್ ಕ್ವಶನ್ ಬರುತ್ತೆ, ಆಗ ಹೇಳ್ತೀನಿ ಏನಂತ ಮೂಮೆಂಟ್ ಆಫ್ ಇನರ್ಷಿಯಾ ಅಂದರೆ. ಸಿ ವಿ ಸ್ಟಾರ್ಟೆಡ್ ವಿತ್ ಟ್ರಾನ್ಸ್ಲೇಷನ್ ಆ್ಯಂಡ್ ರೊಟೇಷನ್. ಟ್ರಾನ್ಸ್ಲೇಷನ್ ಮತ್ತು ರೊಟೇಷನನ್ನು ಕಂಪೇರ್ ಮಾಡ್ತಾ ನಾವು ರೊಟೇಷನಲ್ ಮೋಷನ್ನ ಸ್ಟಡಿ ಮಾಡ್ತಾ ಇದ್ದೀವಿ ಅಲ್ವಾ. ಸೊ ಫಸ್ಟ್ ಟ್ರಾನ್ಸ್ಲೇಷನಲ್ ಮೋಷನಲ್ಲಿ ನಮ್ಮ ಒಂದು ಇಂಪಾರ್ಟೆಂಟ್ ವೇರಿಯಬಲ್ ಏನಿತ್ತು, ಡಿಸ್ಪ್ಲೇಸ್ಮೆಂಟ್ ಇತ್ತು. ಓಕೆ, ಡಿಸ್ಪ್ಲೇಸ್ಮೆಂಟ್ ಇತ್ತು. ಬಟ್ ರೊಟೇಷನಲ್ಲಿ ಯಾವ ವೇರಿಯಬಲ್ ಬರುತ್ತೆ, ಥೀಟಾ ಬರುತ್ತೆ. ದಿಸ್ ಇಸ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಟ್ರಾನ್ಸ್ಲೇಷನ್ ಟು ರೊಟೇಷನ್, ದಟ್ ಈಸ್ ದ ಡಿಫರೆನ್ಸ್. ಸಿಮಿಲರ್ಲಿ ಇಲ್ಲಿ ಒಂದು ಲೀನಿಯರ್ ವೆಲಾಸಿಟಿ ವಿ ಅಂತ ಇತ್ತು, ರೈಟ್, ಲೀನಿಯರ್ ವೆಲಾಸಿಟಿ. ಬಟ್ ನಾವು ಆಂಗ್ಯುಲರ್ ಅಥವಾ ರೊಟೇಷನ್ಗೆ ಶಿಫ್ಟ್ ಆದಾಗ ಆಂಗ್ಯುಲರ್ ವೆಲಾಸಿಟಿ ಬರ್ತಾ ಇದೆ. ಸಿಮಿಲರ್ಲಿ ಆಕ್ಸಿಲರೇಷನ್, ಲೀನಿಯರ್ ಆಕ್ಸಿಲರೇಷನ್ ಎ ಇತ್ತು, ಬಟ್ ರೊಟೇಷನಿಗೆ ಶಿಫ್ಟ್ ಆದಾಗ ಆಂಗ್ಯುಲರ್ ಆಕ್ಸಿಲರೇಷನ್ ಆಲ್ಫಾ, ರೈಟ್. ಸಿಮಿಲರ್ಲಿ ಇಲ್ಲಿ ಫೋರ್ಸ್ ಎಫ್ ಇತ್ತು, ಲೀನಿಯರ್ ಫೋರ್ಸ್ ಎಫ್ ಇತ್ತು, ಬಟ್ ವೆನ್ ಇಟ್ ಕಮ್ಸ್ ಟು ರೊಟೇಷನ್ ಐ ಟೋಲ್ಡ್ ದಿಸ್ ಇಸ್ ಟಾರ್ಕ್. ಈ ಟಾರ್ಕನ್ನು ನಾವು ಯಾವ ಥರ ರೆಪ್ರೆಸೆಂಟ್ ಮಾಡಿದ್ವಿ, ದಿಸ್ ಟಾರ್ಕ್ ಈಸ್ ರೆಪ್ರೆಸೆಂಟೆಡ್ ಆಸ್ ಆರ್ ಕ್ರಾಸ್ ಎಫ್. ಆರ್ ಕ್ರಾಸ್ ಎಫ್ ಅಂತ ಹೇಳಿ ರೆಪ್ರೆಸೆಂಟ್ ಮಾಡಿದ್ವಿ. ಏನಂತ ಕರೆದ್ವಿ ಇದನ್ನು, ಮೂಮೆಂಟ್ ಆಫ್ ಫೋರ್ಸ್ ಅಂತೇಳಿ ಕರೆದ್ವಿ. ಮೂಮೆಂಟ್ ಆಫ್ ಫೋರ್ಸ್, ಈ ಟಾರ್ಕನ್ನು ಮೂಮೆಂಟ್ ಆಫ್ ಫೋರ್ಸ್ ಅಂತೇಳಿ ಕರೆದ್ವಿ. ಸಿಮಿಲರ್ಲಿ ನಮಗೆ ಲೀನಿಯರ್ ಮೊಮೆಂಟಮ್ ಪಿ ಇತ್ತು. ಓಕೆ, ಲೀನಿಯರ್ ಮೊಮೆಂಟಮ್ ಪಿ ಇತ್ತು, ಆದರೆ ಇಲ್ಲಿ ಆಂಗ್ಯುಲರ್ ಮೊಮೆಂಟಮ್ ಎಲ್ಲ ಅಂತೇಳಿ ಡಿಸ್ಕಸ್ ಮಾಡಿದ್ವಿ ಇನ್ ರೊಟೇಷನ್. ಸೊ ಆ ಆಂಗ್ಯುಲರ್ ಮೊಮೆಂಟಮ್ನ ಯಾವ ಥರ ರೆಪ್ರೆಸೆಂಟ್ ಮಾಡಿದ್ವಿ, ಆರ್ ಕ್ರಾಸ್ ಪಿ, ಕರೆಕ್ಟ್. ಇದನ್ನು ನಾನು ಏನಂತ ಕರಿಬೋದು, ಇದನ್ನು ಮೂಮೆಂಟ್ ಆಫ್ ಮೊಮೆಂಟಮ್. ಯಾವುದೇ ಒಂದು ಕ್ವಾಂಟಿಟಿನ ಆರಿಂದ ಮಲ್ಟಿಪ್ಲೈ ಮಾಡಿದರೆ ನಾವು ಅದನ್ನು ಮೂಮೆಂಟ್ ಆಫ್ ದಟ್ ಕ್ವಾಂಟಿಟಿ ಅಂತೇಳಿ ಕರಿತೀವಿ. ಸೊ ಇದು ಮೂಮೆಂಟ್ ಆಫ್ ಮೊಮೆಂಟಮ್. ಓಕೆ, see guys, all of these are what? These are all vectors only. Don't get confused. These are all vectors only. So these are all vector quantities. Okay, but one interesting thing is in translational motion we have mass m. Okay, m which is mass. ಹಾಗಾದರೆ ಇದರ ಅನಾಲಜಿ ಏನು, ರೊಟೇಷನಲ್ಲಿ ಮಾಸಿನ ಅನಾಲಜಿ ಏನು ಅಂತ ಒಂದು ಪ್ರಶ್ನೆ ಬಂದರೆ, ದಟ್ ಈಸ್ ಮೂಮೆಂಟ್ ಆಫ್ ಇನರ್ಷಿಯಾ. What we are going to discuss today, which is moment of inertia is the rotational analog of mass. Okay, what am I telling you? Rotational analog of mass is what? Is moment of inertia. Okay, ಸೊ ಈ ಮೂಮೆಂಟ್ ಆಫ್ ಇನರ್ಷಿಯಾದ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ಫಾರ್ ದ ನೆಕ್ಸ್ಟ್ 1.5 hour. ಓಕೆ ಗೈಸ್, ಕ್ಲಿಯರ್? ಜಸ್ಟ್ ಲೈಕ್ ಅದರ್ ಕ್ವಾಂಟಿಟೀಸ್, ಎಸ್ ಥೀಟಾ, ವಿ ಒಮೆಗಾ, ಎ ಆಲ್ಫಾ, ಎಫ್ ಟೌ, ಪಿ ಎಲ್, ಎಮ್ ಐ, ರೈಟ್. ಸೊ ಹಾಗಾದರೆ ಮೂಮೆಂಟ್ ಆಫ್ ಇನರ್ಷಿಯಾ ಅಂದರೆ ಏನಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಮೂಮೆಂಟ್ ಆಫ್ ಇನರ್ಷಿಯಾ ಫಾರ್ ಅ ಸಿಂಗಲ್ ಪಾರ್ಟಿಕಲ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು. ಸೊ ಫಸ್ಟ್ ಆಫ್ ಆಲ್ ಒಂದು ಪಾರ್ಟಿಕಲ್ನ ಚೂಸ್ ಮಾಡ್ಕೊತಾ ಇದ್ದೀನಿ. ಏನಂತ ಡೆಫಿನೇಷನ್ನು ಎಲ್ಲ ಡೀಟೇಲ್ಡಾಗಿ ಬರಿತೀನಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಬೇಕು, ನಾನು ಒಂದು ಪಾರ್ಟಿಕಲ್ನ ಚೂಸ್ ಮಾಡ್ತಾ ಇದ್ದೀನಿ ಗೈಸ್. ಅಬ್ಸರ್ವ್ ಮಾಡಿ, ಒಂದು ಪಾರ್ಟಿಕಲ್ನ ಚೂಸ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಪಾರ್ಟಿಕಲ್ ಹ್ಯಾಸ್ ಅ ಮಾಸ್ ಎಮ್. ಓಕೆ, ಏನು ಮಾಡ್ತಾ ಇದೆ ಪಾರ್ಟಿಕಲ್, ಏನು ಮಾಡ್ತಾ ಇದೆ ಅಂದರೆ ಈ ಪಾರ್ಟಿಕಲ್ ಇಟ್ ಈಸ್ ರೊಟೇಟಿಂಗ್ ಅಬೌಟ್ ಅನ್ ಆಕ್ಸಿಸ್. ಓಕೆ, ಒಂದು ಆಕ್ಸಿಸ್ ಇದೆ. ಸೊ ದಿಸ್ ಪಾರ್ಟಿಕಲ್ ಈಸ್ ರೊಟೇಟಿಂಗ್ ಅಬೌಟ್ ದಟ್ ಆಕ್ಸಿಸ್. ಹಾಗಾದರೆ ಆ ಆಕ್ಸಿಸ್ ಎಷ್ಟು ದೂರ ಇದೆಯಪ್ಪ ಅಂತ ಕೇಳಿದರೆ, ಸೊ ಆಕ್ಸಿಸ್ ಇಸ್ ಅಟ್ ಅ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಫ್ ಆರ್. ಓಕೆ, ಐ ಆಮ್ ಸೇಯಿಂಗ್ ದಿಸ್ ಡಿಸ್ಟೆನ್ಸ್ ಫ್ರಮ್ ದ ಪಾರ್ಟಿಕಲ್ ಟಿಲ್ ದಿಸ್ axis
perpendicular distance, okay, is r. So in that case ನಾವು moment of inertia of that particle ನ ಯಾವ ತರ ಡಿಫೈನ್ ಮಾಡಬಹುದು ಅಂದ್ರೆ the mass of this particle into the square of the distance. So moment of inertia definition ಅನ್ನು ಕೇಳಿದ್ರೆ ನಾವು ಏನಂತ ಬರಿಬಹುದು, it is defined as the product of mass of a particle and the square of the distance. From where? Square of the perpendicular distance. It has to be clear. Perpendicular distance from where? From the axis of rotation. Okay, from the axis of rotation. ಹಾಗಾದ್ರೆ ಆಕ್ಸಿಸ್ ಆಫ್ ರೊಟೇಷನ್ ಯಾವುದಪ್ಪ ಇಲ್ಲಿ? ದಿಸ್ ಇಸ್ ಆಕ್ಸಿಸ್ ಆಫ್ ರೊಟೇಷನ್. ಇದೇನಿದೆ ಡಾಟೆಡ್ ಲೈನು, ದಿಸ್ ಇಸ್ ಆಕ್ಸಿಸ್ ಆಫ್ ರೊಟೇಷನ್. ಇಲ್ಲಿ ಯಾರು ರೊಟೇಟ್ ಮಾಡ್ತಾ ಇದ್ದಾರೆ? ಪಾರ್ಟಿಕಲ್ ರೊಟೇಟ್ ಮಾಡ್ತಾ ಇದೆ. ಪಾರ್ಟಿಕಲ್ ರೊಟೇಟ್ ಮಾಡ್ತಾ ಇದೆ. ಯಾವ ಥರ ರೊಟೇಟ್ ಮಾಡ್ತಾ ಇದೆ? ಒಂದು ಪ್ಲೇನಲ್ಲಿ ಅರೌಂಡ್ ದಿಸ್ ಒನ್ ಇಟ್ ಈಸ್ ರೊಟೇಟಿಂಗ್ ಲೈಕ್ ದಿಸ್. ಸೊ ಇದನ್ನು ನಾವು ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ದಿಸ್ ಪಾರ್ಟಿಕಲ್, ಅದು ಎಷ್ಟು ದೂರದಲ್ಲಿದೆ, ಸ್ಕ್ವಯರ್ಡ್ ಟೈಮ್ಸ್ ಮಾಸ್, ಇದನ್ನು ನಾವು ಮೂಮೆಂಟ್ ಆಫ್ ಇನರ್ಷಿಯಾ ಅಂತೇಳಿ ಕರಿತೀವಿ. ಸೊ ಮ್ಯಾಥಮ್ಯಾಟಿಕಲಿ ಬರೆಯೋದಾದರೆ ಐ ಟೋಲ್ಡ್ ಯು ಮೂಮೆಂಟ್ ಆಫ್ ಇನರ್ಷಿಯಾನ ನಾವು ಐಯಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಮ್ಯಾಥಮ್ಯಾಟಿಕಲಿ ಬರೆಯೋದಾದರೆ ಮಾಸ್ ಟೈಮ್ಸ್ ಸ್ಕ್ವಯರ್ ಆಫ್ ದ ಡಿಸ್ಟೆನ್ಸ್, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಆದರೆ ಇಲ್ಲಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆರ್ ಇರೋದ್ರಿಂದ ಅದನ್ನು ಆರ್ ಸ್ಕ್ವೇರ್ ಅಂತೇಳಿ ಬರಿತಾ ಇದ್ದೀನಿ. ಐ ಇಸ್ ಈಕ್ವಲ್ ಟು ವಾಟ್? ಎಮ್ ಆರ್ ಸ್ಕ್ವೇರ್. ಫಾರ್ಮುಲಾ ಕ್ಲಿಯರ್? ಹಾಗಾದರೆ ಯೂನಿಟ್ ಏನಪ್ಪ? ಯೂನಿಟ್ ಸಿಲಿಪಿಲಿ ವಿಚ್ ಇಸ್ ಮಾಸ್ into distance square. Unit is going to be kg meter square. SI ಯೂನಿಟ್. ಬೇರೆ ಯಾವುದಾದ್ರೂ ಯೂನಿಟ್ ಏನಾದರೂ ಆಗಲಿ ತಲೆ ಕೆಡ್ಸ್ಕೊಳ್ಳಲ್ಲ, ಯಾಕಂದರೆ SI ಗೊತ್ತಿದ್ರೆ ನಾನು ಕನ್ವರ್ಟ್ ಮಾಡಬಹುದು. ಕರೆಕ್ಟ್? ಕ್ಲಿಯರ್ ಗೈಸ್? ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಆ ಪಾರ್ಟಿಕಲ್, ಒಂದು ಪಾರ್ಟಿಕಲ್ನ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ವಾಟ್? ಅಬೌಟ್ ಅನ್ ಆಕ್ಸಿಸ್. ಹಾಗಾದರೆ ಏನು ಎರಡು ಇಂಪಾರ್ಟೆಂಟ್ ಥಿಂಗ್ಸ್ ಇಲ್ಲಿ? ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ವಾಟ್ ಗೊತ್ತಿರಬೇಕು ಆ್ಯಂಡ್ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ವಾಟ್ ಗೊತ್ತಿರಬೇಕು. ಮೂಮೆಂಟ್ ಆಫ್ ಇನರ್ಷಿಯಾ ಅಂತ ಬಂತು ಅಂದರೆ ಇಟ್ಸ್ ಜಸ್ಟ್ ನಾಟ್ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಹೂ, ಅಬೌಟ್ ಹೂ. ದೇರ್ ಆರ್ ಟೂ ಥಿಂಗ್ಸ್. ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ವಾಟ್, ಅಬೌಟ್ ವಾಟ್. ಕ್ಲಿಯರ್ ಗೈಸ್? ಕ್ಲಿಯರ್? ಯಾ. ಹಾಗಾದರೆ instead of taking one particle, now I'll take two particles. Moment of inertia of two particle system. Okay, what is this two particle system? Not a big complication, simple thing. ಏನಪ್ಪ ಅಂದರೆ ಒಂದು ಆಕ್ಸಿಸ್ ಇದೆ. Okay, similar axis of rotation ಇದೆ. So this is also axis of rotation. Axis of rotation. ಅದರ ಅರೌಂಡ್ ಪಾರ್ಟಿಕಲ್ ಸುತ್ತುತ್ತಾ ಇದೆ. ಈಗ ನಾನು ಈ ಸಿಸ್ಟಮಲ್ಲಿ ಎರಡು ಪಾರ್ಟಿಕಲ್ಸ್ನ ಚೂಸ್ ಮಾಡ್ಕೊತಾ ಇದ್ದೀನಿ. ಒಂದು ಪಾರ್ಟಿಕಲ್ 1. ಓಕೆ, particle 1 having mass m1, it is at a distance, okay, this is at a distance r1 appa. Okay, particle is a point particle. ನಾನು ಯಾಕೆ ಅಷ್ಟು ದೊಡ್ಡಕ್ಕೆ ಬರಿತಾ ಇದ್ದೀನಿ ಅಂದರೆ ನಿಮಗೆ ಕಾಣಲಿ ಅಂತ. ದಿಸ್ ಇಸ್ ಪಾರ್ಟಿಕಲ್. ವೆನ್ ಐ ಸೇ ಪಾರ್ಟಿಕಲ್, ಇಟ್ ಈಸ್ ಅ ಪಾರ್ಟಿಕಲ್, ಸ್ಮಾಲ್ ಒನ್. ಓಕೆ, ಸೊ ಸಿಮಿಲರ್ಲಿ second particle I am choosing somewhere here. This is having mass ಎಷ್ಟಿದೆ ಇದರ ಮಾಸ್ ಅಂತ ಅನ್ನೋದಾದರೆ m2 ಇದೆ. ಇದರ ಮಾಸ್ ಬಂದು m2 ಇದೆ. ಇದು ಎಷ್ಟು ದೂರ ಇದೆ? ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಹ್ಯಾವ್ ಟು ಬಿ ಕ್ಲಿಯರ್. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಆಕ್ಸಿಸ್ ಈಸ್ r2. ಸಿ ಗೈಸ್, ಈಗ ಈ ಆಕ್ಸಿಸ್ ಆಫ್ ರೊಟೇಷನ್ ಅರೌಂಡ್ ಟೂ ಪಾರ್ಟಿಕಲ್ಸ್ ರೊಟೇಟ್ ಆಗ್ತಾ ಇದೆ. ಯಾವ ಥರ ರೊಟೇಟ್ ಆಗ್ತಾ ಇದೆ ಅಂದರೆ ದಿಸ್ ಪಾರ್ಟಿಕಲ್ ಈಸ್ rotating like this, right? This particle is rotating like this and this particle ಯಾವ ಥರ ರೊಟೇಟ್ ಆಗ್ತದೆ? ಇದು ಈ ಥರ ರೊಟೇಟ್ ಆಗ್ತಾ ಇದೆ. ಕರೆಕ್ಟ್? ಸೊ ಇದರ ರೊಟೇಷನ್ ಹಿಂಗಿದೆ, ಇದರ ರೊಟೇಷನ್ ಕೂಡ ಹಿಂಗಿದೆ. ಸೊ ಈ ಕೇಸಲ್ಲಿ ಮೂಮೆಂಟ್ ಆಫ್ ಇನರ್ಷಿಯಾನ ನಾವು ಬರೆಯೋದಾದರೆ, ಸೊ ಮೂಮೆಂಟ್ ಆಫ್ ಇನರ್ಷಿಯಾ ಇನ್ನು ಮುಂದೆ ನಾನು ಮೂಮೆಂಟ್ ಆಫ್ ಇನರ್ಷಿಯಾ ಅಂತ ಕಂಪ್ಲೀಟ್ಲಿ ಬರೆಯಲ್ಲ. ಜಸ್ಟ್ MOI, ಮೂಮೆಂಟ್ ಆಫ್ ಇನರ್ಷಿಯಾ ಇಷ್ಟು ಬರೀತೀನಿ. ಇಷ್ಟು ಬರೆದ್ರೆ ಗೊತ್ತಿರಬೇಕು ಮೂಮೆಂಟ್ ಆಫ್ ಇನರ್ಷಿಯಾ ಅಂತ. ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಟೂ ಪಾರ್ಟಿಕಲ್ಸ್ about axis. Which axis? I am calling it axis AB. Okay, this is AB. So axis AB, I anta karita idini. I is equal to moment of inertia can be added like numbers. Okay, why? Because observe here,
this is mass is scalar, distance is scalar. So since moment of inertia is also scalar, we can add it like vectors ತರ add ಮಾಡೋ ಅವಶ್ಯಕತೆ ಇಲ್ಲ, just scalar ತರ ಟ್ರೀಟ್ ಮಾಡಿದರೆ ಸಾಕು. ಸೊ moment of inertia I is equal to, ಇದನ್ನ I ಅಂತ ಕರಿತಾ ಇರೋದ್ರಿಂದ I is equal to moment of inertia of m1 about which axis guys? About AB, correct? Second point which is to be added, moment of inertia of m2 about what? This is also about the same axis, about AB, correct guys? ಹಾಗಾದರೆ I ಅನ್ನು ನಾನು ಏನಂತ ಬರಿಬೋದಪ್ಪ? I ಅನ್ನು ಏನಂತ ಬರಿಬೋದು? I can write I as I is equal to, first step, see, first step m r square, but ಇಲ್ಲಿ ಏನಿದೆ? m1 r1 square ಇದೆ, correct? m1 r1 square. Second term m2 r2 square, correct? Moment of inertia of two particles ಎರಡರ ಸಮ್ ಆಗಿರುತ್ತೆ, that's all. So you got the moment of inertia of two particle system, correct? So this is the required expression for moment of inertia of two particles. ಇಲ್ಲಿ ಏನು ಫಾರ್ಮುಲಾ ಬಂತು ನಮಗೆ? ಇಲ್ಲೇನು ಬಂತಪ್ಪ? I is equal to mr square. ಇದು ಜಸ್ಟ್ ಸಿಂಗಲ್ ಪಾರ್ಟಿಕಲ್ಗೆ. ಸೊ ಇದನ್ನು ಇನ್ಮೇಲೆ ನಾವು ಪ್ರಾಬ್ಲಮಲ್ಲಿ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿ ಕ್ಯಾಲ್ಕುಲೇಷನ್ ಐ ಕೊಡ್ಬೋದು, ಮಾಸ್ ಕೊಡ್ಬೋದು, ಡಿಸ್ಟೆನ್ಸ್ ಕೊಡ್ಬೋದು, ಯಾವುದೋ ಕೊಟ್ಟು ಯಾವುದನ್ನೋ ಕೇಳ್ಬೋದು. ಅದು ಏನಾದರೂ ಆಗಿರಲಿ, ನನಗೆ ಮೂಮೆಂಟ್ ಆಫ್ ಇನರ್ಷಿಯಾ ಡೆಫಿನೇಷನ್ ಕ್ಲಿಯರ್ ಆಗಿ ಅರ್ಥ ಆಗಿತ್ತು ಅಂದರೆ ಅವ್ರು ಏನೇ ಕಾಂಪ್ಲಿಕೇಶನ್ ಕೊಟ್ಟರು ನನಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಯಾಕಂದರೆ ಐ ನೋ ದ ಕಾನ್ಸೆಪ್ಟ್ ವೆರಿ ವೆಲ್, ಕರೆಕ್ಟ್? ಸೊ ದಟ್ ಕಾನ್ಫಿಡೆನ್ಸ್ ಯು ನೀಡ್ ಟು ಹ್ಯಾವ್. ಆ ಕಾನ್ಫಿಡೆನ್ಸ್ ಇತ್ತು ಅಂದರೆ ರೈಟ್, ಲೆಟ್ ಅಸ್ ಎಕ್ಸ್ಟೆಂಡ್ ದಿಸ್ ಐಡಿಯಾ ಟು 3 particles. ಇದು ಕಷ್ಟನಾ? 2 particles ಮಾಡಿದ್ವಿ, 1 particle ಮಾಡಿದ್ವಿ, 3 particles ಕಷ್ಟನಾ? ಇಲ್ಲ, ನಾನು ಹೇಳ್ಕೊಡೋದೇ ಬೇಕಿಲ್ಲ, ನೀವೇ ಮಾಡ್ತೀರಾ. ಬಟ್ ಒನ್ ಮೋರ್ ಟೈಮ್ ಫಾರ್ ರಿಪಿಟೇಷನ್ ಐ ಆಮ್ ಡೂಯಿಂಗ್ ದ ಸೇಮ್ ಎಕ್ಸಸೈಸ್. ಮತ್ತೆ ಮಾಡ್ತಾ ಇದ್ದೀನಿ. ಏನು ತೊಗೊತಾ ಇದ್ದೀವಿ? ಒಂದು ಆಕ್ಸಿಸ್ ಆಫ್ ರೊಟೇಷನ್ ಇದೆ, ಆಕ್ಸಿಸ್ ಆಫ್ ರೊಟೇಷನ್. ಸೊ ಕಾಲಿಂಗ್ ಎ ಬಿ ಅಂತ ಕರಿತಾ ಇದ್ದೀನಿ. ಆ ಆಕ್ಸಿಸ್ ಆಫ್ ರೊಟೇಷನ್ನ ಎ ಬಿ ಅಂತೇಳಿ ಕರಿತಾ ಇದ್ದೀನಿ. ಈಗ 3 ಪಾರ್ಟಿಕಲ್ ಇದೆ. ಯಾವುದಪ್ಪ ಅದು 3 ಪಾರ್ಟಿಕಲ್? ಪಾರ್ಟಿಕಲ್ 1 ಮಾಸ್ m1 ಅಟ್ ಅ ಡಿಸ್ಟೆನ್ಸ್ r1 ಇದೆ. ಓಕೆ, ಇದು ಅಟ್ ಅ ಡಿಸ್ಟೆನ್ಸ್ r1 ಇದೆ. ಸೊ ಇನ್ನೊಂದು ಪಾರ್ಟಿಕಲ್ ಇದೆ m2. ಸೊ ದಿಸ್ ಈಸ್ m2, ದಿಸ್ ಈಸ್ ಅಟ್ ಅ ಡಿಸ್ಟೆನ್ಸ್ ಎಷ್ಟು ದೂರದಲ್ಲಿದೆ? ಇದು r2 ಡಿಸ್ಟೆನ್ಸಲ್ಲಿದೆ. ಓಕೆ, ಇನ್ನೂ ಒಂದು ಪಾರ್ಟಿಕಲ್ ತೊಗೊತಾ ಇದ್ದೀನಿ, ಖುಷಿ ಇಲ್ಲ ಅಂತೇಳಿ. ಸೊ ದಿಸ್ ಈಸ್ ಸಮ್ವೇರ್ ಇಯರ್ m3. ಸೊ ಈ ಪಾರ್ಟಿಕಲ್ ಎಷ್ಟು ದೂರ ಇದೆ ಆಕ್ಸಿಸಿಂದ? ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಎವ್ರಿ ಟೈಮ್ ನಾನು ಬರಿತಾ ಇರೋದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಅದ್ರ ಬಗ್ಗೆ ಗಮನ ಕೊಡಬೇಕು. ಯಾವುದೋ ಡಿಸ್ಟೆನ್ಸ್ ಬರಿತಾ ಇಲ್ಲ. ಸೊ ದಿಸ್ ಈಸ್ r3. ಸೊ ಗೈಸ್ ಅಬ್ಸರ್ವ್, ಆಲ್ ದ ಪಾರ್ಟಿಕಲ್ಸ್, ಎಲ್ಲ ಪಾರ್ಟಿಕಲ್ಸು ಈ ಆಕ್ಸಿಸ್ ಸುತ್ತುತ್ತಾ ಇದೆ ಅಂದರೆ ಸೊ ಹೆಂಗೆ? ದಿಸ್ ಒನ್ ವಿಲ್ ರೊಟೇಟ್ ಲೈಕ್ ದಿಸ್, ದಿಸ್ ಒನ್ ವಿಲ್ ರೊಟೇಟ್ ಲೈಕ್ ದಿಸ್. ಅದರದೇ ಆದ ಸರ್ಕಲಲ್ಲಿ ಸುತ್ತಲ್ವಾ? ಸೊ ದಿಸ್ ಒನ್ ವಿಲ್ ರೊಟೇಟ್ ಲೈಕ್ ದಿಸ್. ಸೊ ಈ ಥರ ರೊಟೇಟ್ ಆಗ್ತಾ ಇರೋವಾಗ ನಾವು ಮೂಮೆಂಟ್ ಆಫ್ ಇನರ್ಷಿಯಾ MOI ಆಫ್ 3 particles ಅಬೌಟ್ ವಾಟ್? ಸಿ, ಎವ್ರಿ ಟೈಮ್, ಪ್ರತಿ ಸಲ ನಾನು ಮೂಮೆಂಟ್ ಆಫ್ ಇನರ್ಷಿಯಾ ಬರಿತಾ ಇದ್ದೀನಿ ಅಂದರೆ ಆಫ್ ಹೂ ಇಸ್ ನಾಟ್ ಜಸ್ಟ್ ದ ಥಿಂಗ್, ಯಾರ್ದು ಮೂಮೆಂಟ್ ಆಫ್ ಇನರ್ಷಿಯಾ ಬರಿತಾ ಇದ್ದೀನಿ ಅಷ್ಟೇ ಅಲ್ಲ, about what also I am writing. You have to be careful about axis AB. So ಅದನ್ನು ನಾನು ಐ ಅಂತ ಕರಿತಾ ಇದ್ದೀನಪ್ಪ, ಐ ಸಿಂಪ್ಲಿಸಿಟಿ. ಓಕೆ, ಐ ಈಸ್ ಈಕ್ವಲ್ ಟು ಏನು ಬರಿಬೋದು? MOI ಆಫ್ m1 ಅಬೌಟ್ ಏನು? ಅಬೌಟ್ AB. ಸೆಕೆಂಡ್ ಟರ್ಮ್ MOI ಆಫ್ m2 about what? About same thing, AB axis. Third term ಏನು? Moment of inertia of ಯಾರ್ದ್ರದ್ದು? m3 about what? About AB, right? Clear? ಹಾಗಾದರೆ moment of inertia I of a 3 particle system mathematically ಬರೀತಾ ಇದ್ದೀನಿ, ಅಬ್ಸರ್ವ್ ಮಾಡಬೇಕು. m1 r1 ಸ್ಕ್ವಯರ್ ಪ್ಲಸ್ m2 r2 ಸ್ಕ್ವಯರ್ ಪ್ಲಸ್ m3 r3 square. Okay, m3 r3 square. So this is moment of inertia of ಯಾವುದ್ರದ್ದು?
3 particle system. ಸರ್ ಏನೂ ಡಿಫ್ರೆನ್ಸ್ ಇಲ್ಲ ಸರ್, ಜಸ್ಟ್ ಎವ್ರಿ ಟೈಮ್ ಒಂದೊಂದು ಟರ್ಮ್ನ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀರಾ. ಸೊ 4 ಪಾರ್ಟಿಕಲ್ ಇತ್ತು ಅಂದರೆ 4 ಟರ್ಮ್ ಬರುತ್ತೆ, 5 ಪಾರ್ಟಿಕಲ್ ಇತ್ತು ಅಂದರೆ 5 ಟರ್ಮ್ ಬರುತ್ತೆ. ಹಾಗಾದರೆ n ಪಾರ್ಟಿಕಲ್ ಇತ್ತು ಅಂದರೆ ಎಷ್ಟು ಟರ್ಮ್ ಬರುತ್ತೆ? n ಟರ್ಮ್ ಬರುತ್ತೆ. ಐ ಡೋಂಟ್ ಹ್ಯಾವ್ ಟು ಟೆಲ್ ಯು. ಬೈ ದಿಸ್ ಟೈಮ್ ಯು ಆರ್ ಆಲ್ರೆಡಿ ಅವೇರ್ ಆಫ್ ಮೂಮೆಂಟ್ ಆಫ್ ಇನರ್ಷಿಯಾ, ಓಕೆ, ಆಫ್ n ಪಾರ್ಟಿಕಲ್ಸ್. ಎಷ್ಟು ಟರ್ಮ್ ಬರುತ್ತಪ್ಪ? n ಪಾರ್ಟಿಕಲ್ಸ್ ಬರುತ್ತೆ. ಅಬೌಟ್ ವಾಟ್? ಅಬೌಟ್ ಅನ್ ಆಕ್ಸಿಸ್. ಅಬೌಟ್ ಅನ್ ಆಕ್ಸಿಸ್, ಓಕೆ, ಅಬೌಟ್ ಅನ್ ಆಕ್ಸಿಸ್. ಯಾವ ಥರ ಬರಿಬೋದು ನಾವು? I is equal to m1 r1 ಸ್ಕ್ವಯರ್. m1 ಏನು? ಪಾರ್ಟಿಕಲ್ 1 ಮಾಸು. r1 ಏನು? ಪಾರ್ಟಿಕಲ್ 1 ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಆಕ್ಸಿಸ್ ವಿಚ್ ಇಸ್ r1. ಸೊ m2 r2 ಸ್ಕ್ವಯರ್, m3 r3 ಸ್ಕ್ವಯರ್, so on up to where? mn rn, nth ಪಾರ್ಟಿಕಲ್ಲಿನ ಮಾಸ್ ಮತ್ತು nth ಪಾರ್ಟಿಕಲ್ಲಿನ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ rn ಸ್ಕ್ವೇರ್. ಸೊ ಇಲ್ಲಿ ಇಷ್ಟೊಂದು ಟರ್ಮನ್ನು ನಾನು ಬರೆಯೋದಾದರೆ, ಇನ್ಫಿನಿಟಿ ಅಷ್ಟು ಟರ್ಮನ್ನು ಬರೆಯೋದಾದರೆ ಪೇಪರ್ ಮೇಲೆ ಬರೆಯೋಕ್ಕಾಗಲ್ಲ. ಬಟ್ ಸಿಂಪ್ಲಿಸಿಟಿ ಮ್ಯಾಥ್ಸಲ್ಲಿ ಸಿಂಪ್ಲಿಸಿಟಿ ಯೂಸ್ ಮಾಡಿಕೊಂಡು ಸಮೇಶನ್ ಸಿಂಬಲನ್ನು ನಾನು ಬಳಸಿದರೆ ಸಿಗ್ಮಾ, ರೈಟ್, ಸಮೇಷನ್, ಹೌ ಡು ವಿ ರೈಟ್? I is equal to 1 to n, right? I is equal to 1 to n mi ri ಸ್ಕ್ವಯರ್. ಈ ಥರ ಕಾಂಪ್ಯಾಕ್ಟ್ ಆಗಿ ಬರ್ಕೋಬಹುದು ಎಬೋ ಎಕ್ಸ್ಪ್ರೆಷನ್. ಕ್ಲಿಯರ್ ಗೈಸ್? ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ n ಪಾರ್ಟಿಕಲ್ಸ್. ಸರ್ ಓಕೆ ಸರ್, ದಿಸ್ ಇಸ್ ರೊಟೇಷನಲ್ ಅನಲಾಗ್. ಸಿಂಗಲ್ ಪಾರ್ಟಿಕಲ್ ಯಾವ ಥರ ಬರೆಯೋದು ಹೇಳಿದ್ರಿ, 2 ಪಾರ್ಟಿಕಲ್ಸ್ ಯಾವ ಥರ ಬರೆಯೋದು ಹೇಳಿದ್ರಿ, ನೆಕ್ಸ್ಟ್ 3 ಪಾರ್ಟಿಕಲ್ಸ್ ಹೇಳಿದ್ರಿ, ಅದನ್ನೇ ಜನರಲಿ ಎಕ್ಸ್ಟೆಂಡ್ ಮಾಡಿ n ಪಾರ್ಟಿಕಲ್ಸ್ಗೂ ಹೇಳಿದ್ರಿ. ಬಟ್ ಏನು ಸರ್ ಇದು ಮೂಮೆಂಟ್ ಆಫ್ ಇನರ್ಷಿಯಾ ರೊಟೇಷನಲ್ ಅನಲಾಗ್ ಅಂದರೆ ನನಗೆ ಅರ್ಥ ಆಗ್ತಾ ಇಲ್ಲ. ಮಾಸಿನ ರೊಟೇಷನಲ್ ಅನಲಾಗ್ ಈಸ್ ಮೂಮೆಂಟ್ ಆಫ್ ಇನರ್ಷಿಯಾ ಅಲ್ವಾ? ಹಾಗಾದರೆ ಏನು ಸರ್, ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್, ವಾಟ್ ಇಸ್ ದ ಫಿಸಿಕಲ್ ಸಿಗ್ನಿಫಿಕೆನ್ಸ್ ಅಂತ ಕೇಳೋದಾದರೆ, ಸೊ ದ ಸಿಗ್ನಿಫಿಕೆನ್ಸ್ ಈಸ್, ಸಿ ಗೈಸ್, ಒಂದು ಮಾಸ್ ತುಂಬ ಬಿಗ್ ಇತ್ತು ಅಂದರೆ, ಇಫ್ ದ ಮಾಸ್ ಇಸ್ ಹೆವಿ, ಆಕ್ಸಿಲರೇಷನ್ನ ನಾನು ಕಾಸ್ ಮಾಡಬೇಕು, ಅದಕ್ಕೊಂದು ಫೋರ್ಸನ್ನು ಅಪ್ಲೈ ಮಾಡಿ ಒಂದು ಆಕ್ಸಿಲರೇಷನ್ನ ಅಪ್ಲೈ ಮಾಡಬೇಕು ಅಂದರೆ ಮಾಸ್ ಚಿಕ್ಕದಿದ್ರೆ ಸುಲಭನೋ ಅಥವಾ ಮಾಸ್ ದೊಡ್ಡದಿದ್ರೆ ಸುಲಭನೋ? ಮಾಸ್ ಚಿಕ್ಕದಿದ್ರೆ ವಿ ಕ್ಯಾನ್ ಈಸಿಲಿ ಕಾಸ್ ಆಕ್ಸಿಲರೇಷನ್. ಯಾಕಂದರೆ ಕಡಿಮೆ ಮಾಸ್ ಇತ್ತು ಅಂದರೆ ಕಡಿಮೆ ಫೋರ್ಸ್ ಬೇಕು, ಕರೆಕ್ಟ್? ಜಾಸ್ತಿ ಮಾಸ್ ಇತ್ತು ಅಂದರೆ ಜಾಸ್ತಿ ಫೋರ್ಸ್ ಬೇಕು. ಸಿಮಿಲರ್ಲಿ ಫಿಸಿಕಲ್ ಸಿಗ್ನಿಫಿಕೆನ್ಸ್ ಆಫ್ ಮೂಮೆಂಟ್ ಆಫ್ ಇನರ್ಷಿಯಾ ಏನಪ್ಪ ಅಂದರೆ, ಸೊ if moment of inertia is large, if moment of inertia value ಜಾಸ್ತಿ ಇತ್ತು ಅಂದರೆ larger amount of torque is needed. Torque instead of force, now it is torque is needed to change angular velocity. guys, ಸಿಮಿಲಾರಿಟಿ ಅರ್ಥ ಮಾಡ್ಕೋಬೇಕು. ಮಾಸ್ ಜಾಸ್ತಿ ಇತ್ತು ಅಂದರೆ ಫೋರ್ಸ್ ಜಾಸ್ತಿ ಬೇಕು, ಏನಕ್ಕೆ? ವೆಲಾಸಿಟಿನ ಚೇಂಜ್ ಮಾಡೋಕ್ಕೆ. ಮೂಮೆಂಟ್ ಆಫ್ ಇನರ್ಷಿಯಾ ಜಾಸ್ತಿ ಇತ್ತು ಅಂದರೆ ಟಾರ್ಕ್ ಜಾಸ್ತಿ ಬೇಕು, ಏನಕ್ಕೆ? ಆಂಗ್ಯುಲರ್ ವೆಲಾಸಿಟಿನ ಬದಲಾಯಿಸೋಕ್ಕೆ. ಕ್ಲಿಯರ್? ಇಫ್ ಬಾಡಿ ಈಸ್ ಹ್ಯಾವಿಂಗ್ larger moment of inertia means we need to apply larger torque to change the angular velocity. Clear? Ishtu gottidre we can continue our discussion. See guys, two single particle ಮಾಡಿದೆ. Single particle is a discrete particle. 2 particles ಕೂಡ ಮಾಡಿದೆ. This is also discrete. Okay, and 3 particles discuss ಮಾಡಿದ್ವಿ discrete, and n particles ಕೂಡ discuss ಮಾಡಿದ್ವಿ, which is what? This is also discrete. Discrete means what? Here and there. ಇಲ್ಲಿ ಇಲ್ಲೊಂದು ಪಾರ್ಟಿಕಲ್, ಇಲ್ಲೊಂದು ಪಾರ್ಟಿಕಲ್, ಅದನ್ನು ನಾವು ಡಿಸ್ಕ್ರೀಟ್ ಅಂತೇಳಿ ಕರಿತೀವಿ. ಸೊ ಓಕೆ, ಸೊ ಇಲ್ಲಿ ಡಿಸ್ಕ್ರೀಟ್ ಅಂದರೆ ಏನಪ್ಪ? ಸೊ ಇಲ್ಲಿ ಡಿಸ್ಕ್ರೀಟ್ ಅಂದರೆ ಹಿಯರ್ ಆ್ಯಂಡ್ ದೇರ್. ಓಕೆ, ಡಿಸ್ಕ್ರೀಟ್. ಸೊ ದೆರ್ ಆರ್ 4 discrete particle. ಓಕೆ, ದಿಸ್ ಇಸ್ ಡಿಸ್ಕ್ರೀಟ್. ಇದನ್ನು ಡಿಸ್ಕ್ರೀಟ್ ಅಂತೇಳಿ ಕರಿತಾ ಇದ್ದೀನಿ. ಡಿಸ್ಕ್ರೀಟ್ ಅಂದರೆ ಜನರಲಿ ಮೀನಿಂಗ್ ಏನಪ್ಪ? ಹಿಯರ್ ಆ್ಯಂಡ್ ದೇರ್, ಇಲ್ಲೊಂದು ಅಲ್ಲೊಂದು.
ಹಿಯರ್ ಆ್ಯಂಡ್ ದೇರ್. ಬಟ್ ಇನ್ ರಿಯಾಲಿಟಿ, ಇನ್ ಪ್ರಾಕ್ಟಿಕಾಲಿಟಿ ನಾವು ಯಾವ ಥರದ ಅಬ್ಜೆಕ್ಟ್ಸನ್ನು ನೋಡ್ತೀವಿ? ಡೆಫಿನೆಟ್ಲಿ ಕಂಟಿನ್ಯೂಸ್ ಬಾಡೀಸ್ನ ನೋಡ್ತೀವಿ. ಸೊ ಕಂಟಿನ್ಯೂಸ್ ಬಾಡೀಸ್ ಅಂದರೆ ಯಾವ ಥರ ಇರುತ್ತೆ? ಕಂಟಿನ್ಯೂಸ್ ಬಾಡಿ ಅಂದರೆ ಎವ್ರಿವೇರ್ ಏನಿರುತ್ತೆ? ಎವ್ರಿವೇರ್ ಪಾರ್ಟಿಕಲ್ ಇರುತ್ತೆ. ಎಲ್ಲ ಕಡೆನೂ ಮಾಸಸ್ ಇರುತ್ತೆ. ಸೊ ಪಾರ್ಟಿಕಲ್ಸ್ present ಎವ್ರಿವೇರ್. ಅದನ್ನು ನಾವೇನಂತ ಹೇಳ್ತೀವಿ? ಕಂಟಿನ್ಯೂಸ್ ಬಾಡೀಸ್ ಅಂತೇಳಿ ಕರಿತೀವಿ. ಸಿ ಗೈಸ್, ಕಂಟಿನ್ಯೂಸ್ಗೂ ಡಿಸ್ಕ್ರೀಟಿಗೂ ಡಿಫ್ರೆನ್ಸ್ ಗೊತ್ತಿರಬೇಕು. ಸೊ ಹಾಗಾದರೆ ಡಿಸ್ಕ್ರೀಟ್ ಏನೋ ಕ್ಲಿಯರ್ ಇತ್ತು. ಕಂಟಿನ್ಯೂಸ್ ಬಾಡೀಸ್ನ ಪಿಕ್ ಮಾಡ್ತಾ ಹೋಗೋಣ. ಅದರ ಮೂಮೆಂಟ್ ಆಫ್ ಇನರ್ಷಿಯಾನ ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಅದರ ಮೂಮೆಂಟ್ ಆಫ್ ಇನರ್ಷಿಯಾನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಈಗ ಮಾಡಿದ್ರ ಮೇಲೆ ಒಂದೇ ಒಂದು ಸಿಂಪಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ದೆನ್ ಕಂಟಿನ್ಯೂಸ್ ಆಬ್ಜೆಕ್ಟ್ಸ್ನ ಪಿಕ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಕೊಟ್ಟಿರೋದೇನು ಪ್ರಾಬ್ಲಮ್ ಅಂದರೆ ನೋಡಬೇಕು. ಫೈಂಡ್ ದ ಮೂಮೆಂಟ್ ಆಫ್ ಇನರ್ಷಿಯಾ MOI ಆಫ್ ದ ಗಿವನ್ ಸಿಸ್ಟಮ್ ಅಬೌಟ್ ದ ಆಕ್ಸಿಸ್ AB ಆಕ್ಸಿಸ್ ಇದೆ, ಸಿಸ್ಟಮ್ ಇದೆ, ಒಂದು ಪಾರ್ಟಿಕಲ್ ಇಲ್ಲಿದೆ, ಇನ್ನೊಂದು ಪಾರ್ಟಿಕಲ್ ಇಲ್ಲಿದೆ, ಇನ್ನೊಂದು ಪಾರ್ಟಿಕಲ್ ಇಲ್ಲಿದೆ. ಇಲ್ಲಿ ದಿಸ್ ಇಸ್ ಅನ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಓಕೆ, this is an equilateral triangle. So A. So illi A is what? A is given to be 2 meter guys. A side length of this equilateral triangle ಕೊಟ್ಟಿದ್ದಾರೆ 2 meters ಅಂತ. ಫಸ್ಟ್ ನಮಗೆ ಒಂದು ಸಿಸ್ಟಮಿನ ಮೂಮೆಂಟ್ ಆಫ್ ಇನರ್ಷಿಯಾ ಬೇಕು ಅಂದರೆ ಏನು ಬೇಕಪ್ಪ? ನಮಗೆ ಸಿಸ್ಟಮಿನ ಮೂಮೆಂಟ್ ಆಫ್ ಇನರ್ಷಿಯಾ ಬೇಕು ಅಂದರೆ ಯಾವ ಆಕ್ಸಿಸ್ ಸುತ್ತ ಅನ್ನೋದು ಬೇಕು. ಸೊ ಆಕ್ಸಿಸ್ ಕೊಟ್ಟಿದ್ದಾರೆ AB. ಸೊ ಐ ಆಮ್ ರೈಟಿಂಗ್ ದ ಸೊಲ್ಯೂಷನ್. ಮೂಮೆಂಟ್ ಆಫ್ ಇನರ್ಷಿಯಾ, ಹೌ ಮೆನಿ ಪಾರ್ಟಿಕಲ್ಸ್ ಆರ್ ದೇರ್? ದಿಸ್ ಇಸ್ 3 particles. MOI ಆಫ್ 3 particles system. Okay, about which axis? About AB. ಸೊ ಅದನ್ನು I ಅಂತೇಳಿ ಬರೆದ್ರೆ ಐನ ನಾನು ಯಾವ ಥರ ಬರಿಬೋದು? M1 R1 ಸ್ಕ್ವೇರ್. ಓಕೆ, ಫಸ್ಟ್ ಟರ್ಮ್ because of this one, correct? Second term M2 R2 square. This is which? M2. Third particle M3 R3 square. Guys, formula clear ಇದೆ ಅಲ್ವಾ? ಫಾರ್ಮುಲಾ ಏನು ಬರೆದಿದ್ದೀವಿ? We are just applying moment of inertia for 3 particles. ಹಾಗಾದರೆ ಇಲ್ಲಿ ಅಪ್ಲೈ ಮಾಡ್ತಾ ಹೋಗು. ಏನು ಬರಿಬೋದು? M1 ಏನಪ್ಪ? M1 is 1 kg. ಹಾಗಾದರೆ R1 ಏನು? R1 ದಿಸ್ ಡಿಸ್ಟೆನ್ಸ್ ಏನು? ದಿಸ್ ಡಿಸ್ಟೆನ್ಸ್ R1 ಏನಪ್ಪ? R1 A is equal to 2 meter. ಆದರೆ R1 ಏನು? R1 is 1 meter. R2 ಏನು? ಹಾಗಾದರೆ R2 is also 1 meter. ಓಕೆ, R2 is also 1 meter. ಹಾಗಾದರೆ R3 ಏನು? R3 ಆಕ್ಸಿಸ್ ಮೇಲಿರೋದ್ರಿಂದ ಪಾರ್ಟಿಕಲ್ R3 0. ಸೊ ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀನಿ. 1 ಸ್ಕ್ವೇರ್ M2 ಏನು? 2 ಪ್ಲಸ್ 2 ಇಂಟು R2 ಏನು? 1. ಸೊ 1 ಸ್ಕ್ವೇರ್ ಪ್ಲಸ್ M3 ಏನು? M3 ಬಂದು 4 kg ಇದೆ, 4 ಇದೆ. ಬಟ್ ಯೂಸ್ ಏನು? ಪಾರ್ಟಿಕಲ್ ಆಕ್ಸಿಸ್ ಮೇಲಿರೋದ್ರಿಂದ. ಸೊ ದಿಸ್ ಇಸ್ 0 ಸ್ಕ್ವೇರ್. ಓಕೆ, ಸೊ I is going to be what guys? I is going to be 1 plus 2 plus 0. ಸೊ ಹಾಗಾದರೆ I ಮೂಮೆಂಟ್ ಆಫ್ ಇನರ್ಷಿಯಾ ಉತ್ತರನ ಬರೆದ್ರೆ ಕೂಡಿ 3 ಯೂನಿಟ್ ಏನು? ಮೀಟರ್ ಸ್ಕ್ವೇರ್ ಅಷ್ಟೇ. I is equal to 3 kg meter square. ಸೊ ಗೈಸ್, ಇಟ್ ಈಸ್ ಡನ್. ಸೊ ಹಾಗಾದರೆ ಡಿಸ್ಕ್ರೀಟ್ ಪಾರ್ಟಿಕಲ್ ಸಿಸ್ಟಮಿನ ಒಂದು ಮೂಮೆಂಟ್ ಆಫ್ ಇನರ್ಷಿಯಾದ್ರ ಮೇಲೆ ಕೂಡ ಒಂದು ಪ್ರಾಬ್ಲಮ್ ಮಾಡಿದ್ದೀವಿ. ಸೊ ಎಲ್ಲದನ್ನು ಅರ್ಥ ಮಾಡ್ಕೊಂಡು ಒಂದು ಪ್ರಾಬ್ಲಮನ್ನು ಮಾಡಿದ್ದೀವಿ. ಸೊ ಹಾಗಾದರೆ ಹೇಳಿರೋ ಪ್ರಕಾರ ಒಂದು ಕಂಟಿನ್ಯೂಸ್ ಆಬ್ಜೆಕ್ಟನ್ನು ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಅನ್ ಆಕ್ಸಿಸ್ ಏನಿರುತ್ತೆ ಅಂತ ಕಂಡುಹಿಡಿಯೋಕೆ ಹೋಗೋಣ. ಸೊ ಫಸ್ಟು ಯೂನಿಫಾರ್ಮ್ ರಾಡನ್ನು ಚೂಸ್ ಮಾಡ್ತಾ ಇದ್ದೀನಿ. ಸೊ ಯೂನಿಫಾರ್ಮ್ ರಾಡ್ ಅಂದರೆ ಏನು? ಒಂದು ರಾಡ್, ಅದರ ಮಾಸ್ ಯೂನಿಫಾರ್ಮ್ಲಿ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗಿದೆ. ಯಾವುದೇ ರೀತಿಯಾದ ಮಾಸಲ್ಲಿ ಇರ್ತಕ್ಕಂಥ ವೇರಿಯೇಷನ್ ಇಲ್ಲ, ಎಲ್ಲ ಕಡೆ ಒಂದೇ ರೀತಿಯಾದ ಮಾಸ್ ಡಿಸ್ಟ್ರಿಬ್ಯೂಷನ್ ಇದೆ. ಸೊ ಆ ಥರ ರಾಡನ್ನ ನಾವು ಮೂಮೆಂಟ್ ಆಫ್ ಇನರ್ಷಿಯನ್ನ ಕಂಡುಹಿಡ್ತಾ ಇದ್ದೀವಿ. ಸೊ ಆ ಥರ ರಾಡನ್ನು ನಾವು ಯೂನಿಫಾರ್ಮ್ ಅಂತ ಹೇಳಿ ಕರಿತೀವಿ. ಅದರ ಮೂಮೆಂಟ್ ಆಫ್ ಇನರ್ಷಿಯಾ ಕಂಡುಹಿಡಬೇಕು. ಸೊ ಮೂಮೆಂಟ್ ಆಫ್ ಇನರ್ಷಿಯಾ ಕಂಡುಹಿಡಿಬೇಕು ಅಂದರೆ
ಆಬ್ಜೆಕ್ಟ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಆಕ್ಸಿಸ್ ಕೂಡ ಇಂಪಾರ್ಟೆಂಟು. ಸೊ ಅಬೌಟ್ ಅನ್ ಆಕ್ಸಿಸ್ ಪರ್ಪೆಂಡಿಕ್ಯುಲರ್ ಟು ದ ಲೆಂತ್. ಓಕೆ, ಸೊ ಒಂದು ಯೂನಿಫಾರ್ಮ್ ರಾಡ್ ಇದೆ. ಸಿ ಗೈಸ್, ಯೂನಿಫಾರ್ಮ್ ರಾಡನ್ನು ಚೂಸ್ ಮಾಡ್ಕೊತಾ ಇದ್ದೀನಿ. ಸೊ ದೆರ್ ಇಸ್ ಅ ಯೂನಿಫಾರ್ಮ್ ರಾಡ್. ಈ ರಾಡಿನ ಲೆಂತ್ ಏನಿದೆಯಪ್ಪ ಅಂತ ಅಂದರೆ, ಸೊ ದಿಸ್ ರಾಡ್ ಈಸ್ ಹ್ಯಾವಿಂಗ್ ಲೆಂತ್ ಎಲ್. ಸೊ ಇಲ್ಲಿಂದ ಈ ಎಂಡಿಂದ ಈ ಎಂಡ್ ತನಕ ಇರೋವಂಥ ಲೆಂತನ್ನು ನಾನು ಎಲ್ ಅಂತೇಳಿ ಕರಿತಾನೆ. ದಿಸ್ ಇಸ್ ವಾಟ್ ಲೆಂತ್ ಎಲ್. ಫ್ರಮ್ ವೇರ್ ಟು ವೇರ್? ದಿಸ್ ಇಸ್ ಫ್ರಮ್ ಝೀರೋ ಟು ಎಲ್. ಓಕೆ, ದಿಸ್ ಇಸ್ ಲೆಂತ್ ಎಲ್. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಒಂದು ಆಕ್ಸಿಸನ್ನು ಚೂಸ್ ಮಾಡ್ತಾ ಇದ್ದೀವಿ ವಿಚ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಲೆಂತ್. ಲೆಂತ್ಗೆ ಪರ್ಪೆಂಡಿಕ್ಯುಲರ್ ಇದೆ, ಬಟ್ ಇಟ್ ಈಸ್ ಪ್ಲೇಸ್ಡ್ ಅಟ್ ಒನ್ ಎಂಡ್. ಯಾವ ಥರ ಇರುತ್ತೆ ಹಾಗಾದರೆ? ಸೊ ಲೆಂತ್ಗೆ ಪರ್ಪೆಂಡಿಕ್ಯುಲರ್ ಇದೆ ಅಂದರೆ, ಸೊ ದಿಸ್ ಈಸ್ ದ ಆಕ್ಸಿಸ್ ಏನಿದೆ, ದಿಸ್ ಆಕ್ಸಿಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಲೆಂತ್. ಓಕೆ, ಅಂಡ್ ಪ್ರೆಸೆಂಟ್ ಅಟ್ ಒನ್ ಆಫ್ ದ ಎಂಡ್. ಸೊ ಒನ್ ಆಫ್ ದ ಎಂಡ್ ಅಂದರೆ, ಸಿ ಗೈಸ್, ಎಲ್ಲಿದೆ? ದಿಸ್ ಈಸ್ ದ ಆಕ್ಸಿಸ್. You have to be clear. So ಈ ಆಬ್ಜೆಕ್ಟ್, ಸೊ ವೆನ್ ಇಟ್ ಈಸ್ ಹಿಂಜ್ಡ್ ಅಟ್ ದಿಸ್ ಪಾಯಿಂಟ್ ಅಂದರೆ, ಸೊ ಹಿಂಜ್ಡ್ ಅಟ್ ದಿಸ್ ಪಾಯಿಂಟ್ ಅಂದಾಗ, ಸೊ ದಿಸ್ ಈಸ್ ಯುವರ್ ಆಕ್ಸಿಸ್. ಸೊ ವೆನ್ ಮೈ ಫಿಂಗರ್ ರೈಟ್ ಈಸ್ ಹಿಂಜ್ಡ್ ಅಟ್ ದಿಸ್ ಪಾಯಿಂಟ್ ಏನಾಗುತ್ತೆ, ಈ ಥರ ರೊಟೇಟ್ ಆಗುತ್ತೆ. ಹಿಂಜ್ಡ್ ಅಂದರೆ ಅಲ್ಲಿಗೆ ಅಂಟಿಸಿರೋದು. ಈ ರಾಡಿನ ಒಂದು ತುದಿಯನ್ನು ಆಕ್ಸಿಸಿಗೆ ಅಂಟಿಸಿದ್ದೀನಪ್ಪ, ಅವಾಗ ಏನು ಮಾಡುತ್ತೆ, ದಿಸ್ ರಾಡ್ ಏನು ಮಾಡ್ತಾ ಇದೆ, ಈ ಥರ ರೊಟೇಟ್ ಮಾಡ್ತಾ ಇದೆ. ಸೊ ಈ ಥರ ಹಿಂಜ್ ಆಗಿರೋ ರಾಡಿನ ಮೂಮೆಂಟ್ ಆಫ್ ಇನರ್ಷಿಯನ ಅಬೌಟ್ ವಿಚ್ ಆಕ್ಸಿಸ್? ಐ ಆಮ್ ಕಾಲಿಂಗ್ ಇಟ್ ಆಸ್ ಆಕ್ಸಿಸ್ ಎ ಬಿ. ಸೊ ಅಬೌಟ್ ದಿಸ್ ಆಕ್ಸಿಸ್ ನಾವು ಕಂಡುಹಿಡಿಬೇಕು. ಕರೆಕ್ಟ್? ಸೊ ಮೂಮೆಂಟ್ ಆಫ್ ಇನರ್ಷಿಯಾ ಸಿಂಗಲ್ ಪಾರ್ಟಿಕಲ್ದು ಗೊತ್ತು ನನಗೆ, ಐ ಈಸ್ ಈಕ್ವಲ್ ಟು ವಾಟ್, ಎಮ್ ಆರ್ ಸ್ಕ್ವೇರ್. ಬಟ್ ಇಲ್ಲಿ ಎಷ್ಟು ಪಾರ್ಟಿಕಲ್ ಇದೆ? 1000 ಇದೆ, ಲಕ್ಷ ಇದೆ, ಕೋಟಿ ಇದೆ, 1000 ಲಕ್ಷ ಕೋಟಿ ಪಾರ್ಟಿಕಲ್ಸ್ ಇದೆ. ಸೊ ಆ ಎಲ್ಲ ಪಾರ್ಟಿಕಲ್ಸನ್ನು ನಾನು M1 R1 ಸ್ಕ್ವೇರ್, M2 R2 ಸ್ಕ್ವೇರ್, M3 R3 ಸ್ಕ್ವೇರ್ ಅಂತೇಳಿ ಮಾಡ್ತಾ ಕೂರಕ್ಕಾಗಲ್ಲ. ಸೊ ಈ ಥರ ಪ್ರಾಬ್ಲಮ್ಸಲ್ಲಿ ನಾವು ಏನು ಯೂಸ್ ಮಾಡ್ತೀವಿ? ಇಂಟಿಗ್ರೇಷನ್ನ ಯೂಸ್ ಮಾಡ್ತೀವಿ. ಸೊ ಆ ಇಂಟಿಗ್ರೇಷನ್ ಅಪ್ಲಿಕೇಶನನ್ನು ನಾವು ಇಲ್ಲಿ ಬಳಸ್ಕೊಳ್ಳೋಣ. ಸೊ ಇಲ್ಲಿ ಸಿ ಗೈಸ್, ಸೊ ಇಲ್ಲಿ ಯೂನಿಫಾರ್ಮ್ ರಾಡ್ ಇರೋದ್ರಿಂದ, ಸೊ ಯೂನಿಫಾರ್ಮ್ ರಾಡ್ ಅಂತ ಯಾವಾಗ ಕರಿತೀವಿ? ಅದರ ಲೀನಿಯರ್ ಮಾಸ್ ಡೆನ್ಸಿಟಿ ಎಲ್ಲ ಕಡೆ ಸೇಮ್ ಇದ್ದಾಗ, ಓಕೆ, ಮಾಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಕಡೆ ಸೇಮ್ ಇದ್ದಾಗ ನಾವು ಅದನ್ನು ಯೂನಿಫಾರ್ಮ್ ಮಾಸ್ ಅಂತೇಳಿ ಕರಿತೀವಿ. ಸೊ ಲೀನಿಯರ್ ಮಾಸ್ ಡೆನ್ಸಿಟಿ ಲ್ಯಾಂಬ್ಡಾ, ಮಾಸ್, ಟೋಟಲ್ ಮಾಸ್, ಇದರ ಮಾಸನ್ನು ನಾನು ಎಮ್ ಅಂತ ಕರೆದ್ರೆ, ಕ್ಯಾಪಿಟಲ್ ಎಮ್, ಬೈ ಲೆಂತ್ is what? Mass density, linear mass density. ಸೊ ಇಂಥ ಒಂದು ಕಾನ್ಫಿಗರೇಷನಲ್ಲಿ ಎಲ್ಲೋ ಒಂದು ಸ್ಮಾಲ್ ಫೈನೆಸ್ಟ್ ಎಲಿಮೆಂಟನ್ನು ನಾನು ಚೂಸ್ ಮಾಡ್ತಾ ಇದ್ದೀನಿ. ಸೊ ಒಂದೇ ಒಂದು ಸ್ಮಾಲ್ ಎಲಿಮೆಂಟನ್ನು ಚೂಸ್ ಮಾಡ್ತಾ ಇದ್ದೀನಿ, ಎಲಿಮೆಂಟ್ ಆಫ್ ರಾಡನ್ನು ಚೂಸ್ ಮಾಡ್ತಾ ಇದ್ದೀನಿ. ಓಕೆ, ದಿಸ್ ಇಸ್ ವೆರಿ ಸ್ಮಾಲ್. ಸೊ ಇದರ ಮಾಸ್ ಏನಿದೆ, ದಿಸ್ ಇಸ್ ಡಿ ಎಮ್. ಆ್ಯಂಡ್ ಇದರ ಲೆಂತ್ ಏನಿದೆ, ಡಿ ಎಕ್ಸ್ ಇದೆ. ಸೊ ಇದರ ಲೆಂತ್ ಏನಿದೆ, ಥಿಕ್ನೆಸ್ ಏನಿದೆ, ಡಿ ಎಕ್ಸ್ ಆ್ಯಂಡ್ ಮಾಸ್ ಡಿ ಎಮ್. ಸೊ ಇದು ದಿಸ್ ಎಲಿಮೆಂಟ್ ಎಷ್ಟು ದೂರದಲ್ಲಿದೆ? ಇಟ್ಸ್ ಅಟ್ ಅ ಡಿಸ್ಟೆನ್ಸ್ ಎಕ್ಸ್ ಫ್ರಮ್ ದ ಆಕ್ಸಿಸ್. ಗೈಸ್, ಏನು ಮಾಡ್ತಾ ಇದ್ದೀನಿ? ಅಬ್ಸರ್ವ್ ಮಾಡಬೇಕು. ಏನು ಚೂಸ್ ಮಾಡ್ತಾ ಇದ್ದೀನಿ? ಚೂಸಿಂಗ್ ಡಿ ಎಮ್ ಆಫ್ thickness. What thickness dx at a distance. ಎಷ್ಟು ದೂರ? at a distance ಎಷ್ಟು ದೂರ? x. ಎಲ್ಲಿಂದ? from the axis AB. ಇದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸಾ? ಎಸ್, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಸೊ ಹಾಗಾದರೆ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಡಿ ಎಮ್ ಅಂದ್ರೇನು? ಸ್ಮಾಲ್ ಮಾಸ್, ಒಂದು ಚಿಕ್ಕ ಮಾಸ್ ಚೂಸ್ ಮಾಡ್ಕೊಂಡಿದ್ದೀರೇನಾ, ಅದರ ಮೂಮೆಂಟ್ ಆಫ್ ಇನರ್ಷಿಯಾ ಡಿ ಎಮ್ ಅಬೌಟ್ ಆಕ್ಸಿಸ್ ಎ ಬಿ. ಅದನ್ನು ನಾನು ಏನಂತ ಬರಿತಾ ಇದ್ದೀನಿ? ಡಿ ಐ ಅಂತೆಲ್ಲ ಬರಿತಾ ಇದ್ದೀನಿ. ಓಕೆ, ಡಿ ಐ. ಆ ಡಿ ಐನ ನಾವು ಏನಂತ ಕರಿಬೋದು? ಸ್ಮಾಲ್ ಮೂಮೆಂಟ್ ಆಫ್ ಇನರ್ಷಿಯಾ. ಓಕೆ, ದಿಸ್ ಇಸ್ ವಾಟ್? ಸ್ಮಾಲ್ ಮೂಮೆಂಟ್ ಆಫ್ ಇನರ್ಷಿಯಾ. ಸೊ ಇದನ್ನು ಏನಂತ ಕರಿಬೋದು? ಸ್ಮಾಲ್ moment of inertia of dm about AB is di.
ಸೊ ಆ ಡಿ ಐನ ಯಾವ ಥರ ಬರಿಬೋದು ಗೈಸ್? ಮಾಸ್ ಇಂಟು ಡಿಸ್ಟೆನ್ಸ್ ಸ್ಕ್ವೇರ್, ರೈಟ್? ಸೊ ಡಿ ಎಮ್ ಯಾವ ಥರ ಬರಿತಾ ಇದ್ದೀನಿ? ಫಾರ್ಮುಲಾ ನೋಡಬೇಕು. ನಾವು ಫಾರ್ಮುಲಾ ಆಲ್ರೆಡಿ ಇಲ್ಲಿ ಬರೆದಿದ್ದೀವಿ. ಸೊ ಒಂದು ಚಿಕ್ಕ ಎಲಿಮೆಂಟನ್ನ ಚೂಸ್ ಮಾಡ್ತಾ ಇರೋದ್ರಿಂದ ಎಮ್ ಆರ್ ಸ್ಕ್ವೇರ್ನ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಅದೇ ಫಾರ್ಮುಲಾ, ಮತ್ತೇನು ಡಿಫ್ರೆಂಟಾಗಿ ಯೂಸ್ ಮಾಡ್ತಾ ಇಲ್ಲ. ಡಿ ಎಮ್ ಇಂಟು ಎಕ್ಸ್ ಸ್ಕ್ವೇರ್. ಎಷ್ಟು ದೂರದಲ್ಲಿದೆ? ಎಕ್ಸ್ ಅಷ್ಟು ಡಿಸ್ಟೆನ್ಸ್ ದೂರದಲ್ಲಿದೆ. ಓಕೆ, ದಿಸ್ ಈಸ್ ಮೈ ಸ್ಮಾಲ್ ಚೆಕ್ ಬಾಕ್ಸ್ ರಿಸಲ್ಟ್. ಇಷ್ಟು ಬಂದಿದೆ ನನಗೆ ರಿಸಲ್ಟು. ಆನ್ಸರ್ ಕಂಪ್ಲೀಟ್ ಆನ್ಸರ್ ಬಂದಿಲ್ಲಪ್ಪ, ಇನ್ನು ಕಂಪ್ಲೀಟ್ ಆನ್ಸರ್ ಬಂದಿಲ್ಲ. ಬಟ್ ಇಲ್ಲಿ ನೋಡಬೇಕು. ಸೊ ದಿಸ್ ಡಿ ಎಮ್ ಎಷ್ಟು ಲೆಂತಲ್ಲಿ ಪ್ರೆಸೆಂಟ್ ಇದೆ? ಡಿ ಎಕ್ಸ್ ಲೆಂತಲ್ಲಿ ಪ್ರೆಸೆಂಟ್ ಇದೆ. ಸೊ ಈ ಏನಿದೆ, ಈ ಲ್ಯಾಂಬ್ಡಾ ಏನಿದೆ, ದಿಸ್ ಈಸ್ ಆಲ್ಸೋ ನಥಿಂಗ್ ಬಟ್ ವಾಟ್? ದಿಸ್ ಇಸ್ ಆಲ್ಸೋ ನಥಿಂಗ್ ಬಟ್ ಡಿ ಎಮ್ ಬೈ ಡಿ ಎಕ್ಸ್. ಓಕೆ, ಸಿ ಗೈಸ್, ಮಾಸ್ ಬೈ ಲೆಂತ್ ಅಥವಾ ದಿಸ್ ಸ್ಮಾಲ್ ಮಾಸ್ ಬೈ ಸ್ಮಾಲ್ ಡಿಸ್ಟೆನ್ಸ್, ಬೋತ್ ಆರ್ ಸೇಮ್. ಯಾಕಂದರೆ ಇದು ಯೂನಿಫಾರ್ಮ್ ರಾಡ್. ಸೊ ಅದಕ್ಕೆ, ಸೊ ಇಲ್ಲಿಂದ ನಾನು ಫ್ರಮ್ ಇಯರ್ what do we know? We also have ಏನಿದೆ? See, lambda into dx is what? We also have lambda into dx is equal to what? Lambda into dx is what? Lambda into dx is dm. So ಹಾಗಾದರೆ ಸೊ ಇಲ್ಲಿ ಡಿ ಎಮ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಏನು ಮಾಡ್ತಾ ಇದ್ದೀನಿ? ಡಿ ಎಮ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾದರೆ ಡಿ ಐ ಏನಾಗುತ್ತೆ ಗೈಸ್? ಡಿ ಐ ಏನಾಗುತ್ತೆ? ಡಿ ಐ ಇಸ್ ಸ್ಮಾಲ್ ಮೂಮೆಂಟ್ ಆಫ್ ಇನರ್ಷಿಯಾ. ಡಿ ಎಮ್ ಅಂದರೆ ಲ್ಯಾಂಬ್ಡಾ ಡಿ ಎಕ್ಸ್. ನೋಡ್ಬೇಕಿಲ್ಲಿ ಡಿ ಎಮ್ಮಿಗೆ ನಾನು ಏನಾಗ್ತಾ ಇದ್ದೀನಿ? ಲ್ಯಾಂಬ್ಡಾ ಡಿ ಎಕ್ಸ್. ಎಲ್ಲಿಂದ ಬಂತಿದ್ದು? ಇಲ್ಲಿಂದ ಬಂತು. ಡಿ ಎಮ್ ಇಸ್ ಲ್ಯಾಂಬ್ಡಾ ಡಿ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್. This is dm pa, this is dm. Okay, x square. So that is moment of inertia for small part, small piece. ಹಾಗಾದರೆ ಎಲ್ಲದರ ಮೂಮೆಂಟ್ ಆಫ್ ಇನರ್ಷಿಯಾ ಬೇಕು ಅಂದರೆ ಏನು ಮಾಡಬೇಕು? ಎಲ್ಲ ಸ್ಮಾಲ್ ಮಾಸನ್ನು ಆ್ಯಡ್ ಮಾಡಬೇಕು. ಐ ಟೋಲ್ಡ್ ಯು, ವೆನ್ ದರ್ ಆರ್ ಇನ್ಫೈನೈಟ್ ಥಿಂಗ್ಸ್ ಯು ಕಾಂಟ್ ಯೂಸ್ ಕ್ಯಾಲ್ಕುಲೇಟರ್ ಆ್ಯಂಡ್ ಆ್ಯಡ್. ಯು ಹ್ಯಾವ್ ಟು ಯೂಸ್ ಮ್ಯಾಥ್ಸ್ ಆ್ಯಂಡ್ ಡೂ ದ ಟ್ರಿಕ್ಸ್, ವಿಚ್ ಇಸ್ ಇಂಟಿಗ್ರೇಷನ್ ಮಾಡಬೇಕು ಈಗ. ಸೊ ಟು ಗೆಟ್ ದ ಟೋಟಲ್ ಮೂಮೆಂಟಮ್, to get the total moment of inertia, integrate ಎಲ್ಲಿಂದ ಎಲ್ಲಿಗೆ? ಇಂಟಿಗ್ರೇಟ್ ಫ್ರಮ್ ಇಲ್ಲಿಂದ 0 ಇಂದ ಎಲ್ ತನಕ ಇಂಟಿಗ್ರೇಟ್ ಮಾಡೋಣ, ರೈಟ್? 0 ಇಂದ ಎಲ್ ತನಕ ಇರೋ ಸ್ಮಾಲ್ ಪಾರ್ಟ್ಸ್ದು ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಎ ಬಿ ಏನಿದೆ ಅಂತ ಗೊತ್ತಿದ್ರೆ ಅದನ್ನು ನಾನು ಆ್ಯಡ್ ಮಾಡಿದರೆ ಟೋಟಲ್ ಮೂಮೆಂಟ್ ಆಫ್ ಇನರ್ಷಿಯಾ ಬಂದೋಯ್ತು. ಸೊ ಎಲ್. ಸೊ ಹಾಗಾದರೆ ಇಂಟಿಗ್ರೇಷನ್ ಮಾಡೋಣ. ಅಬೋ ಎಕ್ಸ್ಪ್ರೆಷನ್ನ ಏನು ಮಾಡ್ತಾ ಇದ್ದೀನಿ? ಐ ಆಮ್ ಇಂಟಿಗ್ರೇಟಿಂಗ್. ಈ ಎಕ್ಸ್ಪ್ರೆಷನ್ನ ಇಂಟಿಗ್ರೇಟ್ ಮಾಡ್ತಾ ಇದ್ದೀನಿ ಗೈಸ್. ಸೊ ದಿಸ್ ಇಸ್ ವಾಟ್ ವಿ ಆರ್ ಡೂಯಿಂಗ್. ಓಕೆ, ಸೊ ಇಂಟಿಗ್ರೇಟ್ ಮಾಡಿದರೆ ಇಂಟಿಗ್ರೇಷನ್ ಆಫ್ ಅಬೋ ಡಿ ಐ, ಓಕೆ, ಈಸ್ ವಾಟ್? ಇಂಟಿಗ್ರೇಷನ್ ಆಫ್ ಲ್ಯಾಂಬ್ಡಾ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಎಲ್ಲಿಂದ ಎಲ್ಲಿಗೆ? 0 to ಎಲ್. ಲೆಂತ್ ಎಲ್ಲಿದೆ? 0 ಇಂದ ಎಲ್ ತನಕ ಇದೆ. ಅದಕ್ಕೆ ನಾನು ಲಿಮಿಟ್ಸ್ ಆಗ್ತಾ ಇರೋದು 0 to ಎಲ್. ಇಂಟಿಗ್ರೇಷನ್ ಆಫ್ ಡಿ ಐ ಅಂದ್ರೇನು? ಇಂಟಿಗ್ರೇಷನ್ ಆಫ್ ಡಿ ಐ ಇಸ್ ನಥಿಂಗ್ ಬಟ್ ಐ. ಸೊ ರೈಟ್ ಹ್ಯಾಂಡ್ ಸೈಡಲ್ಲಿ ನೋಡಬೇಕು. ಲ್ಯಾಂಬ್ಡಾ ಇಸ್ ವಾಟ್? ದಿಸ್ ಲ್ಯಾಂಬ್ಡಾ ಐ ಟೋಲ್ಡ್ ಯು ಇಸ್ ಕಾನ್ಸ್ಟೆಂಟ್. ಯಾಕಂದರೆ ಮಾಸ್ ಬೈ ಲೆಂತ್ ಡಿ ಎಮ್ ಬೈ ಡಿ ಎಕ್ಸ್ ಎವ್ರಿಥಿಂಗ್ ಇಸ್ ಸೇಮ್. ಸೊ ಯೂನಿಫಾರ್ಮ್ ಆಗಿರೋದ್ರಿಂದ ಸೊ ಲ್ಯಾಂಬ್ಡಾನ ನಾನು ಹೊರಗಡೆ ತೆಗಿಬೋದು. ಸೊ ಇಂಟಿಗ್ರೇಷನ್ ಆಫ್ ವಾಟ್? ಎಕ್ಸ್ ಸ್ಕ್ವೇರನ್ನು ನಾನು ಏನಂತ ಬರೀಬೋದು? ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ ಎಕ್ಸ್ ಟು ದ ಪವರ್ 2 + 1 ಡಿವೈಡೆಡ್ ಬೈ 2 + 1. ಸೊ ಲಿಮಿಟ್ಸ್ ಏನು? 0 to ಎಲ್. ಗೈಸ್ ಏನೂ ಯೂಸ್ ಮಾಡಿಲ್ಲ. ಇಲ್ಲಿ ಕನ್ಫ್ಯೂಷನ್ ಇದ್ದರೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದ ಪವರ್ ಎನ್ ಡಿ ಎಕ್ಸ್ ಏನಪ್ಪ ಫಾರ್ಮುಲಾ? n+1 ಡಿವೈಡೆಡ್ ಬೈ n+1, ಎಕ್ಸ್ ಟು ದ ಪವರ್ n+1 ಬೈ n+1. ಸೊ ಅದನ್ನು ಇಲ್ಲಿ ಯೂಸ್ ಮಾಡಿದ್ದೀನಿ ಅಷ್ಟೇ. ಸೊ ಹಾಗಾದರೆ ಲ್ಯಾಂಬ್ಡಾ ಏನು? ಲ್ಯಾಂಬ್ಡಾ ಮಾಸ್ ಬೈ ಲೆಂತ್. ಓಕೆ, ಮಾಸ್ ಬೈ ಲೆಂತ್ ಎಕ್ಸ್ ಟು ದ ಪವರ್ 3/3. ಲಿಮಿಟ್ಸ್ ಏನು? 0 to ಎಲ್. ಸೊ ಹಾಗಾದರೆ ಲಿಮಿಟ್ಸನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಲಿಮಿಟ್ಸನ್ನು ಅಪ್ಲೈ ಮಾಡಬೇಕು. ಸೊ ಇಲ್ಲಿ m/l ಅಪ್ಪರ್ ಲಿಮಿಟನ್ನು ಅಪ್ಲೈ ಮಾಡಿದರೆ L3/3. ಓಕೆ, L3/3. ಓಕೆ, ಫಸ್ಟ್ ಒನ್ ಇಸ್ L3/3. ಸೆಕೆಂಡ್ ಟರ್ಮ್ ಏನಿದೆ?
0 ಕ್ಯೂಬ್ ಬೈ 3. ಸೊ ಸೆಕೆಂಡ್ ಟರ್ಮ್ ಏನಾಯಿತು 0 ಆಯಿತು, ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಹಾಗಾದರೆ ಎಲ್ ಕ್ಯೂಬ್ ಇದೆ, ಸೊ ಎಲ್ ಕ್ಯಾನ್ಸಲ್ ಆಗುತ್ತೆ. ಮಿಕ್ಕಿದ್ದೇನಪ್ಪ, ಮಿಕ್ಕಿದ್ದು ಇಸ್ ನಥಿಂಗ್ ಬಾಟ್ I is equal to ml square by 3. ಇಷ್ಟೇ, got the answer. M is mass of the rod, ml square by 3. Okay guys, clear? Moment of inertia of a rod about what? About axis AB. ಎಲ್ಲಿದೆ ಅದು? ಒಂದು ಎಂಡಲ್ಲಿದೆ. ಸೊ ಈ ಎಂಡ್ ಅರೌಂಡ್ ಈ ರಾಡ್ ಸುತ್ತುತ್ತಾ ಇರುವಾಗ ಅದರ ಮೂಮೆಂಟ್ ಆಫ್ ಇನರ್ಷಿಯಾ ಏನಿರುತ್ತೆ, ml ಸ್ಕ್ವೇರ್ ಬೈ 3 ಇರುತ್ತೆ. ಕ್ಲಿಯರ್? ಹಾಗಾದರೆ ಸೇಮ್ ರಾಡಿಗೆ ಇನ್ನೊಂದು ಆ್ಯಕ್ಸಿಸನ್ನು ತೊಗೊಳ್ಳೋಣ, ಇನ್ನೊಂದು ಆ್ಯಕ್ಸಿಸನ್ನು ಚೂಸ್ ಮಾಡ್ಕೊಳ್ಳೋಣ. ಯಾವುದಪ್ಪ ಅದು ಆ್ಯಕ್ಸಿಸ್ ಅಂದರೆ ಪರ್ಪೆಂಡಿಕ್ಯುಲರ್ ಟು ದ ಲೆಂತ್, ಅದು ಕ್ಲಿಯರ್ ಇದೆ. ಬಟ್ ದಿಸ್ ಟೈಮ್ ಏನಿದೆ, ಲೆಂತ್ ಈ ಆ್ಯಕ್ಸಿಸ್ ಏನಿದೆ ಇಟ್ ಈಸ್ ಅಟ್ ದ ಸೆಂಟರ್ ಆಫ್ ದ ಮಾಸ್, ಅಥವಾ ಪರ್ಪೆಂಡಿಕ್ಯುಲರ್ಲಿ ರಾಡ್ ಇದೆ ಅಂದರೆ ಪರ್ಪೆಂಡಿಕ್ಯುಲರ್ ಆ್ಯಕ್ಸಿಸನ್ನು ಚೂಸ್ ಮಾಡ್ತಾ ಇದ್ದೀನಿ. ಬಟ್ ದಿಸ್ ಆ್ಯಕ್ಸಿಸ್ ಇಸ್ ಪಾಸಿಂಗ್ ಥ್ರೂ ಸೆಂಟರ್ ಆಫ್ ದ ಮಾಸ್ ಒಳಗಡೆ ಹೋಗ್ತಾ ಇದೆ. ಪ್ರಿವಿಯಸ್ಲಿ ಎಡ್ಜಲ್ಲಿತ್ತು, ನಾವು ಇಯರ್. ಓಕೆ, ನಾವು ಇಯರ್ ಇದೆ, ಕರೆಕ್ಟ್. ಸೊ ಹಾಗಾದರೆ ಪಿಕ್ಚರನ್ನು ಬರಿತಾ ಇದ್ದೀನಿ. ರಾಡ್ ಇದೆ, ಒಂದು ರಾಡ್ ಇದೆ. ಓಕೆ, ಅರೌಂಡ್ ದಿಸ್ ರಾಡ್ ಈಸ್ ರೊಟೇಟಿಂಗ್ ಅಬೌಟ್ ಯಾವುದ್ರ ಸುತ್ತ? ಸೊ ಒಂದು ಆಕ್ಸಿಸ್ ಇದೆ. ದಿಸ್ ಆಕ್ಸಿಸ್ ಈಸ್ perpendicular to the length, axis of rotation, and passing through what? Passing through the center of mass. Passing through the center of mass. This is center of mass, correct? No, this is center of mass. So length L ಇದ್ದಾಗ so ಇದನ್ನು ನಾನು 0 ಅಂತ ಅಂದರೆ this is minus L by 2. Okay, this is L by 2. ಸೊ ಲೆಂತ್, ಟೋಟಲ್ ಲೆಂತ್ ಎಲ್ ಇದೆ ಅಂದರೆ, ಈ ರಾಡಿನ ಟೋಟಲ್ ಲೆಂತ್ ಎಲ್ ಅಂದರೆ, ಸೊ ಈ ಎಡ್ಜನ್ನು ಮೈನಸ್ L by 2 ಅಂತಿದ್ದೀನಿ, ಈ ಎಡ್ಜನ್ನು L by 2 ಅಂತೀನಿ. ಏನಾದ್ರು ತಪ್ಪಿದೆಯಾ? ಏನೂ ತಪ್ಪಿಲ್ಲ. ಮ್ಯಾಥಮ್ಯಾಟಿಕಲಿ ಡಿಫ್ರೆಂಟಾಗಿ ಬರಿತಾ ಇದ್ದೀನಿ. ಆ್ಯಂಡ್ ಮಾಸನ್ನು ಏನು ಹೇಳ್ತಾ ಇದ್ದೀನಿ, ಮಾಸ್ ಈಸ್ ಎಮ್. ಓಕೆ ಗೈಸ್, ಸಿಮಿಲರ್ ಕೇಸ್ ಫಾರ್ ಅ ಯೂನಿಫಾರ್ಮ್ ರಾಡ್. ಯೂನಿಫಾರ್ಮ್ ರಾಡ್ ಅಂದರೆ ಏನಪ್ಪ? ಯೂನಿಫಾರ್ಮ್ ರಾಡ್ ಅಂದರೆ linear mass density lambda is constant, mass by length is constant. Okay, mass by length is constant, or dm by dx ಏನಿದೆ is also equal to mass by length. ಸೊ ಹಾಗಾದರೆ ಏನು ಮಾಡ್ಬೋದು? ಇದೇ ಪ್ಯಾಟರ್ನಲ್ಲೇ ಹೋಗೋಣ. ಅಬ್ಸರ್ವ್ ಮಾಡಿ, ಲೀನಿಯರ್ ಮಾಸ್ ಡೆನ್ಸಿಟಿ ಬರದೆ, ಅದಾದಮೇಲೆ ಒಂದು ಡಿ ಎಮ್ ಎಲಿಮೆಂಟನ್ನು ಚೂಸ್ ಮಾಡ್ತಾ ಇದ್ದೀನಿ, ಡಿ ಎಕ್ಸ್ ಅಟ್ ಅ ಡಿಸ್ಟೆನ್ಸ್ ಎಕ್ಸ್. ಓಕೆ, ಸೊ ವಾಟ್ ಆರ್ ವಿ ಡೂಯಿಂಗ್ ಗೈಸ್? ಒಂದು ಚೂಸ್ ಮಾಡ್ತಾ ಇರೋ ಎಲಿಮೆಂಟ್ ಏನು? ಚೂಸ್ ಡಿ ಎಮ್ ಆಫ್ ಥಿಕ್ನೆಸ್ ಎಷ್ಟಪ್ಪ? ಡಿ ಎಕ್ಸ್ ಅಟ್ ಅ ಡಿಸ್ಟೆನ್ಸ್ ಎಷ್ಟು? ಎಕ್ಸ್ ಫ್ರಮ್ ಎಲ್ಲಿಂದ? ಫ್ರಮ್ ದ ಆಕ್ಸಿಸ್ ಎ ಬಿ. ವಿ ಹ್ಯಾವ್ ನೇಮ್ಡ್ ಇಟ್ ಆಕ್ಸಿಸ್ ಎ ಬಿ. ಸೊ ಆಕ್ಸಿಸ್ ಎ ಬಿಯಿಂದ ಇರ್ತಕ್ಕಂಥ ಡಿಸ್ಟೆನ್ಸನ್ನು ಎಕ್ಸ್ ಅಂತೇಳಿ ಕರಿತಾ ಇದ್ದೀನಿ. ಏನು ಮಾಡ್ತಾ ಇದ್ದೀನಿ ಗಾಯ್ಸ್? ಒಂದೇ ಒಂದು ಸ್ಮಾಲ್ ಡಿ ಎಕ್ಸನ್ನು ಚೂಸ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಡಿ ಎಕ್ಸ್, ಓಕೆ, ಡಿ ಎಮ್ ಮಾಸ್ ಇದೆ, ಡಿ ಎಕ್ಸ್ ಲೆಂತ್ ಥಿಕ್ನೆಸ್ ಇದೆ, ಇದರ ಡಿಸ್ಟೆನ್ಸ್ ಎಷ್ಟಿದೆ? ರಾಡಿಂದ ಎಕ್ಸ್ ಡಿಸ್ಟೆನ್ಸಲ್ಲಿದೆ. ಸೊ ಹಾಗಾದರೆ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಯಾರ್ದು? ಡಿ ಎಮ್. ಓಕೆ, ಡಿ ಎಮ್ ಎಬೌಟ್ ಎ ಬಿ. ಸೊ ಯಾವ ಥರ ಬರಿಬೋದು? ಎಬೌಟ್ ಎ ಬಿ ಅದನ್ನು ನಾನು ಡಿ ಐ ಅಂತೇಳಿ ಬರಿತಾ ಇದ್ದೀನಿ ಗೈಸ್. ಸೊ ಡಿ ಐಯನ್ನು ಏನಂತ ಬರಿಬೋದು? ಮಾಸ್ ಅಂದರೆ ತುಂಬ ಚಿಕ್ಕ ಮಾಸ್ ಇರೋದ್ರಿಂದ ಐ ಕ್ಯಾನ್ ಟ್ರೀಟ್ ಇಟ್ ಆಸ್ ಅ ಪಾರ್ಟಿಕಲ್. ಓಕೆ, ಮಾಸ್ ಇಂಟು ಡಿಸ್ಟೆನ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್, ಡಿ ಎಮ್ ಇಂಟು ಎಕ್ಸ್ ಸ್ಕ್ವೇರ್. ಸೊ ವಿ ಆಲ್ಸೋ ಹ್ಯಾವ್ ವಾಟ್? ವಿ ಆಲ್ಸೋ ಹ್ಯಾವ್ ಇಲ್ಲಿಂದ ಏನಿದೆ ಹೇಳು? ಲ್ಯಾಂಬ್ಡಾ ಡಿ ಎಕ್ಸ್ ಈಸ್ ಈಕ್ವಲ್ ಟು ವಾಟ್? ಆಲ್ಸೋ ವಿ ಹ್ಯಾವ್, ಸೊ ಇಲ್ಲಿಂದ ಡಿ ಎಮ್ ಈಕ್ವಲ್ ಟು ಲ್ಯಾಂಬ್ಡಾ ಡಿ ಎಕ್ಸ್. ಲ್ಯಾಂಬ್ಡಾ, ಓಕೆ, ಲ್ಯಾಂಬ್ಡಾ ಡಿ ಎಕ್ಸ್, ದಿಸ್ ಇಸ್ ಡಿ ಐ. ಓಕೆ ಗೈಸ್, ಡನ್. ಹಾಗಾದರೆ ಕಂಪ್ಲೀಟ್ ಮೂಮೆಂಟ್ ಆಫ್ ಇನರ್ಷಿಯಾ ಬರಬೇಕು ಅಂದರೆ ಏನು ಮಾಡಬೇಕು? ವಿ ನೀಡ್ ಟು ಇಂಟಿಗ್ರೇಟ್. ಓಕೆ, ವಿ ನೀಡ್ ಟು ಇಂಟಿಗ್ರೇಷನ್ ಮಾಡೋಣ. ಹಾಗಾದರೆ ಡಿ ಐ ಏನಿದೆ? ಡಿ ಐ ಲ್ಯಾಂಬ್ಡಾ, ಓಕೆ, ಎಕ್ಸ್ ಸ್ಕ್ವೇರ್
ಡಿ ಎಕ್ಸ್ ಅಲ್ವಾ, ಲ್ಯಾಂಬ್ಡಾ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಲ್ಯಾಂಬ್ಡಾ ಇಲ್ಲಿ ಡಿ ಎಮ್ ಜಾಗದಲ್ಲಿ ಲ್ಯಾಂಬ್ಡಾ ಡಿ ಎಕ್ಸ್ ಆಗ್ತಾ ಇದ್ದೀನಿ. ಸೊ ಲ್ಯಾಂಬ್ಡಾ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಸೊ ಇದನ್ನು ಇಂಟಿಗ್ರೇಟ್ ಮಾಡಿದರೆ ನಮಗೆ ಟೋಟಲ್ ಮೂಮೆಂಟ್ ಆಫ್ ಇನರ್ಷಿಯಾ ಸಿಗುತ್ತೆ. ಹಾಗಾದರೆ ಟೋಟಲ್ ಮೂಮೆಂಟ್ ಆಫ್ inertia of the rod about what? About AB. So hagadre is given by what? Integrating. Okay, given by integrating ಎಲ್ಲಿಂದ ಎಲ್ಲಿಗೆ? integrating from, think about it, look at the diagram. So minus L by 2 ಇಂದ ಪ್ಲಸ್ L by 2 ತನಕ. ಓಕೆ, ಮೈನಸ್ L by 2 ಟು ಲೆಂತ್ ಚೇಂಜ್ ಆಗ್ತಿದೆ ಅಲ್ವಾ, L by 2. ಸೊ ಏನು ಐಡಿಯಾ? ಇನ್ಸ್ಟೆಡ್ ಆಫ್ ಟೇಕಿಂಗ್ ಇಲ್ಲಿ ಇರೋದು ಡಿ ಎಮ್ ಬದಲು ನಾನು ಇಲ್ಲೊಂದು ತೊಗೊಂಡ್ರೆ ಡಿ ಐ ಇಸ್ ಡಿಫ್ರೆಂಟ್, ಅಥವಾ ಇಲ್ಲೊಂದು ತೊಗೊಂಡ್ರೆ ಡಿ ಐ ಇಸ್ ಡಿಫ್ರೆಂಟ್. ಗೈಸ್, ಇಲ್ಲೊಂದು ಡಿ ಎಮ್ ತಗೋ, ಇಲ್ಲೊಂದು ಡಿ ಎಮ್ ತಗೋ, ಇಲ್ಲೊಂದು ಡಿ ಎಮ್ ತಗೋ, ಇಲ್ಲೊಂದು ತಗೋ 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 ಎಲ್ಲವನ್ನು ಆ್ಯಡ್ ಮಾಡು ಅನ್ನೋದೇ ಐಡಿಯಾ. ಕರೆಕ್ಟ್? ದಟ್ಸ್ ವಾಟ್ ವಿ ಆರ್ ಟ್ರೈಂಗ್ ಟು ಡೂ. ಸೊ ಅದನ್ನು ಮಾಡ್ತಾ ಇದ್ದೀನಿ. ಹಾಗಾದರೆ ಇಂಟಿಗ್ರೇಷನ್ ಆಫ್ ಡಿ ಐ, ಸೊ ರೈಟ್ ಹ್ಯಾಂಡ್ ಸೈಡಲ್ಲಿ ಕೂಡ ಇಂಟಿಗ್ರೇಷನ್ ಆಫ್ ಲ್ಯಾಂಬ್ಡಾ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್, ಬಟ್ ಲಿಮಿಟ್ ಏನು? ಮೈನಸ್ ಲಿಮಿಟ್ ಇಂಪಾರ್ಟೆಂಟ್, ಎಲ್ಲಿಂದ ಎಲ್ಲಿಗೆ ಮಾಡ್ತಾ ಇದ್ದೀವಿ? ಮೈನಸ್ ಎಲ್ ಬೈ 2 ಟು ಪ್ಲಸ್ ವಾಟ್? ಪ್ಲಸ್ ಎಲ್ ಬೈ 2. ಸೊ ಹಾಗಾದರೆ ಇಂಟಿಗ್ರೇಷನ್ ಮಾಡಿಬಿಡೋಣ. ಲ್ಯಾಂಬ್ಡಾ ಕಾನ್ಸ್ಟೆಂಟ್ ತೆಗೆಯೋಣ. ಎಕ್ಸ್ ಸ್ಕ್ವೇರ್ ಡಿ ಎಕ್ಸಿನ ಇಂಟಿಗ್ರೇಷನ್ ಏನಪ್ಪ? ಎಕ್ಸ್ ಟು ದ ಪವರ್ ಎನ್ ಪ್ಲಸ್ 1 ವಿಚ್ ಇಸ್ 2 + 1, ಎಕ್ಸ್ ಟು ದ ಪವರ್ 3 ಡಿವೈಡೆಡ್ ಬೈ 3, ಎಕ್ಸ್ ಟು ದ ಪವರ್ 3 ಡಿವೈಡೆಡ್ ಬೈ 3. ಸೊ ಲಿಮಿಟ್ಸ್ ಏನು? ಲಿಮಿಟ್ಸನ್ನು ಬರಿಬಾರ್ದು. ಮೈನಸ್ ಎಲ್ ಬೈ 2 ಟು ಪ್ಲಸ್ ಎಲ್ ಬೈ 2. ಹಾಗಾದರೆ ಲಿಮಿಟ್ಸನ್ನು ಅಪ್ಲೈ ಮಾಡಿಬಿಡ್ತೀನಿ. ಇಂಟಿಗ್ರೇಷನ್ ಆಗಿದೆ, ಲಿಮಿಟ್ಸನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಅಪ್ಪರ್ ಲಿಮಿಟ್ ಎಲ್ ಬೈ, ಅಬ್ಸರ್ವ್ ಮಾಡಬೇಕು, ಅಪ್ಪರ್ ಲಿಮಿಟ್ ಎಲ್ ಬೈ 2 ಸ್ಕ್ವಯರ್. ಓಕೆ, ಎಕ್ಸ್ ಜಾಗದಲ್ಲಿ ಎಲ್ ಬೈ 2 ಆಗ್ತಾ ಇದ್ದೀನಿ, ಬೈ 3 ಮೈನಸ್ ಲೋವರ್ ಲಿಮಿಟ್ ಮೈನಸ್, ಓಕೆ, ಮೈನಸ್ ಎಲ್ ಬೈ 2 ಸ್ಕ್ವೇರ್. ಓಕೆ, ಸ್ಕ್ವೇರ್ ಆರ್ ಕ್ಯೂಬ್? ನೋ, ಇಟ್ ಇಸ್ ಕ್ಯೂಬ್. ಸೊ ದಿಸ್ ಇಸ್ ಎಲ್ ಬೈ 2 ಕ್ಯೂಬ್. ದಿಸ್ ಈಸ್ ಆಲ್ಸೋ, ಇದು ಕೂಡ ಎಲ್ ಬೈ 2 ಕ್ಯೂಬ್. ಗಾಯ್ಸ್, ಏನೇ ಕನ್ಫ್ಯೂಷನಲ್ಲಿದ್ದರೂ ಕಮೆಂಟ್ಸಲ್ಲಿ ಇನ್ಫಾರ್ಮ್ ಮಾಡಬೇಕು. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಅದನ್ನು ಚೆಕ್ ಮಾಡಿ ಡೆಫಿನೆಟ್ಲಿ ರಿಸಾಲ್ವ್ ಮಾಡೇ ಮಾಡ್ತೀನಿ. ಸೊ ಓಕೆ, ಎಲ್ ಬೈ 2 ಮೈನಸ್ ಎಲ್ ಬೈ 2 ಇದು ಗಮನದಲ್ಲಿರಬೇಕು. ಲಿಮಿಟ್ಸನ್ನು ಅಪ್ಲೈ ಮಾಡಿ ಆಗಿದೆ, ಮೈನಸ್ ಎಲ್ ಬೈ 2. ಸಿ ಗೈಸ್, ಹಾಗಾದರೆ ಅಬ್ಸರ್ವ್ ಮಾಡಿ ಅಲ್ಲಿ. ಸೊ ಲ್ಯಾಂಬ್ಡಾ ಅಂದರೆ ಏನಪ್ಪ? ಲ್ಯಾಂಬ್ಡಾ ಇಸ್ ಮಾಸ್ ಬೈ ಲೆಂತ್. ಕರೆಕ್ಟ್? ಓಕೆ, ಓಕೆ ಸರ್. ಎಲ್ ಕ್ಯೂಬ್ ಬೈ 2 ಕ್ಯೂಬ್ ಅಂದ್ರೇನು? ಎಲ್ ಕ್ಯೂಬ್ ಬೈ 2 ಕ್ಯೂಬ್ ಇಸ್ ನಥಿಂಗ್ ಬಟ್ 8. ಎಲ್ ಕ್ಯೂಬ್ ಬೈ 8. ಸೊ 3 ಇಂಟು 8. ಸೊ ದಿಸ್ ಇಸ್ ಮೈನಸ್ ಇಂಟು ಮೈನಸ್ ಆಗುತ್ತೆ, ಯಾಕಂದರೆ ಮೈನಸ್ ಎಲ್ ಬೈ 2 ಕ್ಯೂಬ್ ಇದ್ದಿದ್ದೇನಾಗುತ್ತೆ? ಮೈನಸ್ ಎಲ್ ಕ್ಯೂಬ್ ಬೈ 8 ಆಗುತ್ತೆ. ಸೊ ದಿಸ್ ಇಸ್ ವಾಟ್? ಎಲ್ ಕ್ಯೂಬ್ ಬೈ 3 ಇಂಟು 8. ಓಕೆ ಗೈಸ್, ಎಲ್ ಕ್ಯೂಬ್ ಬೈ 3 ಇಂಟು 8. ಸೊ ಇದನ್ನು ನಾನು ಸಿಂಪ್ಲಿಫೈ ಮಾಡಿದರೆ I is going to be what? Okay, I is going to be L cube by 24 plus L cube by 24. So LL cancel ಆಗುತ್ತೆ. ML square by 24 plus ML square by 24. ಹಾಗಾದರೆ moment of inertia I finally what? ML square by 12. This is the correct expression answer. ML square by 12. Okay guys, ML square by 12. ಆಕ್ಸಿಸ್ ಬದಲಾಗಿರೋದ್ರಿಂದ ಏನು ಬದಲಾಗ್ತಾ ಇದೆ? ಮೂಮೆಂಟ್ ಆಫ್ ಇನರ್ಷಿಯಾ ಕೂಡ ಬದಲಾಗ್ತಾ ಇದೆ. ಸೇಮ್ ರಾಡ್, ಸೇಮ್ ಮಾಸ್ ಡಿಸ್ಟ್ರಿಬ್ಯೂಷನ್, ಬಟ್ ಆಕ್ಸಿಸನ್ನು ಚೇಂಜ್ ಮಾಡಿರೋದ್ರಿಂದ ಮೂಮೆಂಟ್ ಆಫ್ ಇನರ್ಷಿಯಾ ಬದಲಾಗ್ತಾ ಇದೆ. ಇನ್ಕ್ರೀಸ್ ಆಯಿತೋ ಡಿಕ್ರೀಸ್ ಆಯಿತೋ ಒಂದ್ಸಲ ಚೆಕ್ ಮಾಡೋಣ. ML square by 3 ಇತ್ತು. ಆಕ್ಸಿಸ್ ಎಲ್ಲಿದ್ದಾಗ? ಒಂದು ಎಂಡ್ ಇದ್ದಾಗ ML square by 3 ಇತ್ತು. ಆಕ್ಸಿಸ್ ಸೆಂಟ್ರಲ್ ಇದ್ದಾಗ ಏನಾಗ್ತಾ ಇದೆ? ML square by 12 ಆಗ್ತಾ ಇದೆ. ಅಂದರೆ ಅರ್ಥ ಏನು? ಮೂಮೆಂಟ್ ಆಫ್ ಇನರ್ಷಿಯಾ ರೆಡ್ಯೂಸ್ ಆಗ್ತಾ ಇದೆ. ಆಕ್ಸಿಸ್
ಆಕ್ಸಿಸ್ ಸೆಂಟ್ರಿಗೆ ಹತ್ರ ಇದ್ದಾಗ ಮೂಮೆಂಟ್ ಆಫ್ ಇನರ್ಷಿಯಾ ರೆಡ್ಯೂಸ್ ಆಗ್ತಾ ಇದೆ ಅಂತ ಒಂದು ಬ್ಲೈಂಡ್ ಲಾಜಿಕ್ನ ಇಟ್ಕೋಬಹುದು ನಾವು ರೈಟ್ ನಾವು. ಸೊ ಬಟ್ ಡೋಂಟ್ ವರಿ, ವಿಲ್ ಕೀಪ್ ಸಾಲ್ವಿಂಗ್ ಮೋರ್ ಪ್ರಾಬ್ಲಮ್ಸ್. ಸಿ ಗೈಸ್, ದೀಸ್ ಡಿರೈವೇಷನ್ಸ್ ಮೇ ಬಿ ನಾಟ್ ಇಂಪಾರ್ಟೆಂಟ್, ನಿಮ್ಮ ಬೋರ್ಡ್ ಎಕ್ಸಾಮ್ಸಿಗೆ ಇಂಪಾರ್ಟೆಂಟ್ ಇಲ್ಲದೇ ಇರಬಹುದು, ಬಟ್ ಟ್ರಸ್ಟ್ ಮೀ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ದೀಸ್ ಅಂಡರ್ಸ್ಟ್ಯಾಂಡಿಂಗ್ ಆರ್ ಮಸ್ಟ್. ಇದೆಲ್ಲ ಅರ್ಥ ಮಾಡ್ಕೊಳ್ದೆ ಯು ಕಾಂಟ್ ಸಾಲ್ವ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್. ಓಕೆ, ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಇಟ್. ಸೊ ಹಾಗಾದರೆ ಯೂನಿಫಾರ್ಮ್ ರಾಡ್ದು ಆಕ್ಸಿಸನ್ನು ಚೇಂಜ್ ಮಾಡಿ ಮೂಮೆಂಟ್ ಆಫ್ ಇನರ್ಷಿಯಾ ಎರಡು ಕೇಸಲ್ಲೂ ಕೂಡ ಫೈಂಡ್ ಮಾಡಿದೆ. ಈಗ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಯೂನಿಫಾರ್ಮ್ ರಿಂಗ್. ಯೂನಿಫಾರ್ಮ್ ಅಂದರೆ ನಾನು ಮತ್ತೆ ಹೇಳಕ್ಕೆ ಹೋಗಲ್ಲ, ಮಾಸ್ ಡಿಸ್ಟ್ರಿಬ್ಯೂಷನ್ ಈಸ್ ಸೇಮ್ ಎವ್ರಿವೇರ್, ಬಟ್ ರಿಂಗ್ ಅಂತ ಇರೋದ್ರಿಂದ ಒಂದು ರಿಂಗ್ ಅಂತೇಳಿ ತೊಗೊತಾ ಇದ್ದೀನಿ. ಓಕೆ, ಒಂದು ರಿಂಗನ್ನು ತೊಗೊತಾ ಇದ್ದೀನಿ. ಓಕೆ, ದಿಸ್ ರಿಂಗ್ is having radius r, ಸೆಂಟರಿಂದ ಸೊ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್ ಏನಿದೆ ದಿಸ್ ಇಸ್ r, ರೇಡಿಯಸ್ ಇಸ್ r. ಸೊ ರೇಡಿಯಸ್ ಏನಿದೆ, ರೇಡಿಯಸ್ ಈಕ್ವಲ್ ಟು r, ಮಾಸ್ ಈಕ್ವಲ್ ಟು ಕ್ಯಾಪಿಟಲ್ M. ಸೊ ಈ ಆಕ್ಸಿಸ್ಗೆ ಈ ರಿಂಗಿಗೆ ಒಂದು ಆಕ್ಸಿಸ್ನ ಚೂಸ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ದ ಆಕ್ಸಿಸ್. ಓಕೆ, ಈ ಆಕ್ಸಿಸ್ ಸುತ್ತ ಈ ರಿಂಗು ಸುತ್ತಿದಾಗ, ಸೊ ಈ ಆಕ್ಸಿಸ್ ಸುತ್ತ ರಿಂಗು ಸುತ್ತಿದಾಗ ಅದರ ಮೂಮೆಂಟ್ ಆಫ್ ಇನರ್ಷಿಯಾ ಏನಿರುತ್ತೆ, ಆಕ್ಸಿಸ್ ಆಫ್ rotation. This is the axis of rotation. So around this, right, around this axis ಇದರ ಮೂಮೆಂಟ್ ಆಫ್ ಇನರ್ಷಿಯಾ ಏನು ಅಂತ ಕಂಡುಹಿಡಬೇಕು. ಸೊ ಈ ಆಕ್ಸಿಸ್ ಏನಿದೆ, ಆಕ್ಸಿಸ್ ಎ ಬಿ. ಓಕೆ, ಐ ಕಾಲ್ ಇಟ್ ಎ ಬಿ. ಸೊ ಆಕ್ಸಿಸ್ ಎ ಬಿ ಏನಿದೆ ಈಸ್ ಪಾಸಿಂಗ್ ಥ್ರೋ ಎಲ್ಲಿಂದ, ಪಾಸಿಂಗ್ ಥ್ರೋ ಸೆಂಟರ್ ಆಫ್ ರಿಂಗ್. ಓಕೆ, ಸೆಂಟರ್ ಆಫ್ ರಿಂಗ್ ಮತ್ತೆ ಅಂಡ್ ಇದು ಪರ್ಪೆಂಡಿಕ್ಯುಲರ್ ಇದೆ. ಏನಕ್ಕೆ, ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ದ ರಿಂಗ್. ಸೊ ಅಂಥ ಒಂದು ಆಕ್ಸಿಸನ್ನು ಚೂಸ್ ಮಾಡ್ಕೊಂಡಿದ್ದೀವಿ, ಪ್ಲೇನ್ ಆಫ್ ದ ರಿಂಗ್. ಸೊ ಆ ಕೇಸಲ್ಲಿ ಈ ರಿಂಗಿನ ಮೂಮೆಂಟ್ ಆಫ್ ಇನರ್ಷಿಯಾ ಏನಿದೆ ಅಂತೇಳಿ ನಾವು ಕಂಡುಹಿಡಬೇಕು. ಸಿ ಗಾಯ್ಸ್, ರಿಂಗನ್ನು ಮತ್ತೆ ಅಬ್ಸರ್ವ್ ಮಾಡೋ, ಒಂದು ತಿನ್ ರಿಂಗ್ ಇದೆ. ಓಕೆ, ಸೊ ಈ ರಿಂಗಿನ ಮೂಮೆಂಟ್ ಆಫ್ ಇನರ್ಷಿಯಾನ ನಾವು ಕಂಡುಹಿಡ್ತಾ ಇದ್ದೀವಿ. ಸೊ ಈ ರಿಂಗಿನ ಮೂಮೆಂಟ್ ಆಫ್ ಇನರ್ಷಿಯಾನ ಕಂಡುಹಿಡ್ತಾ ಇದ್ದೀವಿ. ಓಕೆ, ಹಾಗಾದರೆ ಸೊ ಯಾವುದೇ ಒಂದು ಕಾಂಪ್ಲೆಕ್ಸ್ ಫಿಸಿಕ್ಸ್ ಪ್ರಾಬ್ಲಮ್ ವಿ ಆಲ್ವೇಸ್ ಏನು ಮಾಡ್ತೀವಿ, ಡಿವೈಡ್ ಆ್ಯಂಡ್ ರೂಲ್. ಸೊ ಏನದು ಡಿವೈಡ್ ಆ್ಯಂಡ್ ರೂಲ್ ಅಂದರೆ, ಸೊ ಐ ಚೂಸ್ ಅ ಸ್ಮಾಲ್ ಎಲಿಮೆಂಟ್. ಓಕೆ, ಒಂದು ಡಿ ಎಮ್ ಅನ್ನೋ ಮಾಸನ್ನು ಚೂಸ್ ಮಾಡ್ತಾ ಇದ್ದೀನಿ. ರೈಟ್, ಈ ಡಿ ಎಮ್ ಅನ್ನೋ ಮಾಸನ್ನು ಚೂಸ್ ಮಾಡ್ತಾ ಇದ್ದೀನಿ. ಎಷ್ಟು ದೂರ ಇದೆಯಪ್ಪ, ದಿಸ್ ಡಿ ಎಮ್ ಇಸ್ ಆಲ್ಸೋ ಅಟ್ ಅ ಡಿಸ್ಟೆನ್ಸ್ ಕ್ಯಾಪಿಟಲ್ ಆರ್. ಸೊ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಡಿ ಎಮ್ ಅಟ್ ಅ ಡಿಸ್ಟೆನ್ಸ್ ಎಷ್ಟು ದೂರ ಇದೆ, ಆಕ್ಸಿಸ್ ಇಂದ ಅಟ್ ಅ ಡಿಸ್ಟೆನ್ಸ್ ಕ್ಯಾಪಿಟಲ್ ಆರ್. ರೈಟ್, ಫ್ರಮ್ ಯಾರಿಂದ, ಫ್ರಮ್ ಎ ಬಿ, ಆಕ್ಸಿಸ್ ಎ ಬಿ. ಸೊ ಅದನ್ನು ನಾನು ಡಿ ಐ ಅಂತ ಕರೆದ್ರೆ, ಸೊ ಡಿ ಐಯನ್ನು ಯಾವ ಥರ ಬರಿಬೋದು ನಾವು, ಡಿ ಐ ಇಸ್ ಈಕ್ವಲ್ ಟು ಡಿ ಎಮ್ ಇಂಟು ಆರ್ ಸ್ಕ್ವೇರ್, ಡಿ ಎಮ್ ಇಂಟು ಆರ್ ಸ್ಕ್ವೇರ್, ಮಾಸ್ ಇಂಟು ಡಿಸ್ಟೆನ್ಸ್ ಸ್ಕ್ವೇರ್. ಬಟ್ ಟೋಟಲ್ ಮೂಮೆಂಟ್ ಆಫ್ ಇನರ್ಷಿಯಾನ ನೋಡಿದ್ರೆ ಏನು ಬರಿಬೋದು, ಟೋಟಲ್ ಮೂಮೆಂಟ್ ಆಫ್ ಇನರ್ಷಿಯಾ ಯಾವ ಥರ ಬರಿಬೋದು, ಈಸ್ ಜಸ್ಟ್ ಸಮೇಷನ್ ಆಫ್ ಇಲ್ಲಿರೋ ಡಿ ಎಮ್ಮು, ಎಲ್ಲ ಡಿ ಎಮ್ಗಳ ಮೂಮೆಂಟ್ ಆಫ್ ಇನರ್ಷಿಯಾನ ನಾನು ಆ್ಯಡ್ ಮಾಡಿದ್ರೆ ಏನು ಬರುತ್ತೆ, ನಮಗೆ ಟೋಟಲ್ ಮೂಮೆಂಟ್ ಆಫ್ ಇನರ್ಷಿಯಾ ಬರುತ್ತೆ. ಬಟ್ ಎಲ್ಲ ಡಿ ಎಮ್ಗಳು ಎಷ್ಟು ದೂರದಲ್ಲಿದೆ, ಎಲ್ಲ ಡಿ ಎಮ್ಗಳು ಕೂಡ ಸಿಮಿಲರ್ ಡಿಸ್ಟೆನ್ಸಲ್ಲಿರೋದ್ರಿಂದ, ಸೊ ಟೋಟಲ್ ಮೂಮೆಂಟ್ ಆಫ್ ಇನರ್ಷಿಯಾ ಐ ಇಸ್ ಈಕ್ವಲ್ ಟು ವಾಟ್, ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಡಿ ಐ ವಿಚ್ ಈಸ್ ಈಕ್ವಲ್ ಟು ವಾಟ್, ಇಂಟಿಗ್ರೇಷನ್ ಆಫ್ ಡಿ ಎಮ್ ಆರ್ ಸ್ಕ್ವೇರ್. ಬಟ್ ಇಲ್ಲಿ ಆರ್ ಕಾನ್ಸ್ಟೆಂಟ್ ಇರೋದ್ರಿಂದ ಆರನ್ನು ಹೊರಗಡೆ ತೆಗಿತಾ ಇದ್ದೀನಿ, ಇಂಟಿಗ್ರೇಷನ್ ಆಫ್ ಡಿ ಎಮ್ ಗೈಸ್. ಇಂಟಿಗ್ರೇಷನ್ ಆಫ್ ಡಿ ಎಮ್ ಅಂದ್ರೇನು, ಇಯರ್ ಇಂಟಿಗ್ರೇಷನ್ ಆಫ್ ಡಿ ಎಮ್ ಈಸ್ ವಾಟ್, ಕ್ಯಾಪಿಟಲ್ ಎಮ್. ಎಲ್ಲ ಮಾಸನ್ನು ಒಟ್ಟಿಗೆ ಸೇರಿಸಿದ್ರೆ ಎಷ್ಟಾಗುತ್ತೆ, ಟೋಟಲ್ ಮಾಸ್ ಆಗುತ್ತೆ, ದಟ್ಸ್ ಆಲ್. ಸೊ ಹಾಗಾದರೆ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಅ ರಿಂಗ್ ಏನಾಯಿತು, ಏನಂತ ಬಂತು, ಎಮ್ ಕ್ಯಾಪಿಟಲ್ ಎಮ್ ಆರ್ ಸ್ಕ್ವೇರ್. ಓಕೆ, ಕ್ಲಿಯರ್. ಈ ಎಕ್ಸ್ಪ್ರೆಷನ್ಗಳನ್ನು ನೀವು ನೆನ್ಪಿಟ್ಕೋಬೇಕು ಎಕ್ಸಾಮ್ಸಿಗೆ, ನಿಮ್ಮ ನೀಟ್ ಎಕ್ಸಾಮ್ಸಿಗೆ. ಸೊ ಈ ಥರದ ಎಕ್ಸ್ಪ್ರೆಷನ್ JEE ಎಕ್ಸಾಮ್ಸಿಗೆ, KCET ಎಕ್ಸಾಮ್ಸ್ಗೆ ಈ ಥರದ ಎಕ್ಸ್ಪ್ರೆಷನನ್ನು ನೀವು
ಮೈಂಡಲ್ಲಿ ಇಟ್ಕೋಬೇಕು. ಇಲ್ಲಾಂದರೆ ಅರ್ಥ ಮಾಡಿಕೊಂಡು ನೆನ್ಪಿಟ್ಕೊಳ್ತೀಯ ಅಂದರೆ ತುಂಬ ಸುಲಭ. ಓಕೆ, ಸೊ ಕ್ಲಿಯರ್? mr², ಒಂದು ಯೂನಿಫಾರ್ಮ್ ರಿಂಗಿನ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ an axis passing through center and perpendicular to plane ಏನು ಬಂತು, mr² ಬಂತು. ಅದೇ ರೀತಿ ಸೊ ಒಂದು ಡಿಸ್ಕನ್ನು ಚೂಸ್ ಮಾಡ್ಕೊತಾ ಇದ್ದೀನಿ, ಒಂದು ಯೂನಿಫಾರ್ಮ್ ಡಿಸ್ಕನ್ನು ಚೂಸ್ ಮಾಡ್ತಾ ಇದ್ದೀನಿ. ಡಿಸ್ಕ್ ಅಂದರೆ ಏನು? ರಿಂಗ್ ಅಂದರೆ ಒಂದು ಬಳೆ, ಡಿಸ್ಕ್ ಅಂದರೆ ಒಂದು ಪ್ಲೇಟ್. ಓಕೆ, ಒಂದು ಸರ್ಕ್ಯುಲರ್ ಡಿಸ್ಕನ್ನು ಚೂಸ್ ಮಾಡ್ತಾ ಇದ್ದೀನಿ. ಸೊ ಡಿಸ್ಕ್ ಇದೆ, ಲೆಟ್ ಮಿ ರೈಟ್ ದ ಡಯಾಗ್ರಾಮ್ ಫಾರ್ ಯು. ಸೊ ಡಿಸ್ಕ್ ಇದೆ. ಸೊ ಈ ಡಿಸ್ಕ್ ಏನಿದೆ ಇದರದೇ ಆದ ಸರ್ಟೆನ್ ಮಾಸ್ ಇದೆ, ರೇಡಿಯಸ್ ಇದೆ. ಓಕೆ, ಸೊ ಡಿಸ್ಕ್ ಅಂದರೆ ಏನಪ್ಪ, ಒಂದು ಪ್ಲೇಟ್ ಥರ, ಒಂದು ನೆಗ್ಲಿಜಿಬಲ್ ಥಿಕ್ನೆಸ್ ಇರುತ್ತೆ. ಥಿಕ್ನೆಸ್ ಬಗ್ಗೆ ಗಮನ ಕೊಡಬಾರ್ದು. ದಿಸ್ ಈಸ್ ನೆಗ್ಲಿಜಿಬಲ್ ಥಿಕ್ನೆಸ್. ನಿಮಗೆ ಕಾಣಲಿ ಅಂತೇಳಿ ತಿಕ್ಕಾಗಿ ಬರಿತಾ ಇದ್ದೀನಿ. ಒಂದು ಥಿನ್, ವೆರಿ ಥಿನ್ ಡಿಸ್ಕ್ ಇದೆ, ಪ್ಲೇಟ್ ಇದೆ, ಸರ್ಕ್ಯುಲರ್ ಪ್ಲೇಟ್ ಇದೆ. ಸೊ ಆ ಪ್ಲೇಟಿನ ಮಾಸ್ ಏನಿದೆ ಅಂದರೆ, ಸೊ ಈ ಪ್ಲೇಟಿನ ಮಾಸ್ ಏನಿದೆ ಅಂದರೆ ಮಾಸ್ ಈಸ್ m, ರೇಡಿಯಸ್ ಈಸ್ r. ಓಕೆ, ರೇಡಿಯಸ್ ಈಕ್ವಲ್ ಟು r. ಸೊ ಇಲ್ಲಿ ಇದರ ಮೂಮೆಂಟ್ ಆಫ್ ಇನರ್ಷಿಯಾನ ನಾವು ಕಂಡುಹಿಡಬೇಕು ಅಬೌಟ್ ಎನ್ ಆಕ್ಸಿಸ್. ಏನು ಆಕ್ಸಿಸ್ ಇದು? ಅಬೌಟ್ ಎನ್ ಆಕ್ಸಿಸ್. ದಿಸ್ ಆಕ್ಸಿಸ್ ಈಸ್ ಪಾಸಿಂಗ್ ಥ್ರೂ ಸೆಂಟರ್. ಓಕೆ, ದಿಸ್ ಆಕ್ಸಿಸ್ ಈಸ್ ಪಾಸಿಂಗ್ ಥ್ರೂ ಸೆಂಟರ್. ಗಮನ ಕೊಡಬೇಕು. ದಿಸ್ ಆಕ್ಸಿಸ್ ಇಸ್ ಪಾಸಿಂಗ್ ಥ್ರೂ ಸೆಂಟರ್. ಸೆಂಟರ್ ಎಲ್ಲಿದೆ? ಇಲ್ಲಿದೆ. ಪಾಸಿಂಗ್ ಥ್ರೂ ಸೆಂಟರ್ ಅಂಡ್ perpendicular to what? Perpendicular to the plane containing this sheet. So this is axis of rotation, guys. Axis of rotation. So ಈ axis ಏನಿದೆ perpendicular to the plane of disk and passing through center. Okay, so around this ಇದರ ಮೂಮೆಂಟ್ ಆಫ್ ಇನರ್ಷಿಯಾನ ಕಂಡುಹಿಡಿಬೇಕು. ಸೊ ಫಾರ್ ಅ ಯೂನಿಫಾರ್ಮ್ ಡಿಸ್ಕ್, ಫಾರ್ ಅ ಯೂನಿಫಾರ್ಮ್ ಡಿಸ್ಕ್, ಓಕೆ, ನಾವು ಮಾಸ್ ಡೆನ್ಸಿಟಿ, ಸರ್ಫೇಸ್ ಮಾಸ್ ಡೆನ್ಸಿಟಿ, ಓಕೆ, ಸರ್ಫೇಸ್ ಮಾಸ್ ಡೆನ್ಸಿಟಿನ ಏನಂತ ಹೇಳ್ಬೋದು? ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. ಯೂನಿಫಾರ್ಮ್ ಇತ್ತು ಅಂದರೆ ಸರ್ಫೇಸ್ ಮಾಸ್ ಡೆನ್ಸಿಟಿ ಕಾನ್ಸ್ಟೆಂಟ್. ಸೊ ಸರ್ಫೇಸ್ ಮಾಸ್ ಡೆನ್ಸಿಟಿನ ನಾವು ಯಾವ ಸಿಂಬಲಿಂದ ರೆಪ್ರೆಸೆಂಟ್ ಮಾಡ್ತೀವಿ? ಸಿಗ್ಮಾ. ಸೊ ಮಾಸ್, ಟೋಟಲ್ ಮಾಸ್ ಬೈ ಏರಿಯಾ. ಏರಿಯಾದಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಲ್ವಾ, ಇದು ಥಿನ್ ಶೀಟ್ ಅಂದರೆ ಅದು ಏರಿಯಾದಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರೋದ್ರಿಂದ ಮಾಸ್ ಬೈ ಪೈ ಆರ್ ಸ್ಕ್ವೇರ್ ಇಸ್ ಸಿಗ್ಮಾ. ಓಕೆ, ಮಾಸ್ ಬೈ ಪೈ ಆರ್ ಸ್ಕ್ವೇರ್ ಇಸ್ ಸಿಗ್ಮಾ. ಸೊ ಸಿ ಗೈಸ್, ದಿಸ್ ಇಸ್ ದ ಸಿಚುಯೇಷನ್. ಈ ಸಿಚುಯೇಷನಲ್ಲಿ ಅರೌಂಡ್ ದಿಸ್ ಆಕ್ಸಿಸ್ ಎ ಬಿ, ಈ ಆಕ್ಸಿಸ್ ಆಫ್ ರೊಟೇಷನ್ ಎ ಬಿ ಮುಖಾಂತರ ಇದರ ಮೂಮೆಂಟ್ ಆಫ್ ಇನರ್ಷಿಯಾನ ನಾವು ಕಂಡುಹಿಡಬೇಕು. ಸೊ ಹಾಗಾದರೆ ಯಾವ ಥರ ಕಂಡುಹಿಡಿತೀನಿ? ಸೊ ಏನು ಮಾಡ್ತಾ ಇದ್ದೀನಿ? ಪ್ರೀವಿಯಸ್ ರಿಸಲ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ. ಐ ಅಬೌಟ್ ಅನ್ ಆಕ್ಸಿಸ್ ಫಾರ್ ಅ ರಿಂಗ್ ಈಸ್ mr². ಆ ರಿಸಲ್ಟ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಒಂದು ಚಿಕ್ಕ ರಿಂಗನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸಿ ಗೈಸ್, ದಟ್ ಈಸ್ ದ ಟ್ರಿಕ್. ಒಂದು ಚಿಕ್ಕ ರಿಂಗನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಈ ರಿಂಗಿನ ರೇಡಿಯಸ್ ಬಂದು ಎಕ್ಸ್ ಆ್ಯಂಡ್ ಈ ರಿಂಗಿನ ಥಿಕ್ನೆಸ್ ಬಂದು ಡಿ ಎಕ್ಸ್. ಓಕೆ, ಡಿ ಎಕ್ಸ್ ಆ್ಯಂಡ್ ಈ ರಿಂಗಿನ ಮಾಸ್ ಬಂದು ಡಿ ಎಮ್. ಓಕೆ, ವಾಟ್ ಆರ್ ವಿ ಚೂಸಿಂಗ್? ಅ ರಿಂಗ್. ಚೂಸ್ a small, choose a ring, small ring of mass dm with radius ಏನಪ್ಪ, ಏನೋ ಒಂದು ಆರ್ಬಿಟ್ರರಿ ರೇಡಿಯಸ್, ಯಾವುದೋ ಒಂದು ರಿಂಗನ್ನು ಚೂಸ್ ಮಾಡ್ತಾ ಇದ್ದೀನಿ ವಿತ್ ರೇಡಿಯಸ್ ಎಕ್ಸ್ ಆ್ಯಂಡ್ ಥಿಕ್ನೆಸ್, ಅದರ ಥಿಕ್ನೆಸ್, ಆ ರಿಂಗಿನ ಥಿಕ್ನೆಸ್ ಏನು ಹೇಳಿದೆ? ಐ ಟೋಲ್ಡ್ ಯು, ಥಿಕ್ನೆಸ್ ಈಸ್ ಡಿ ಎಕ್ಸ್. ಓಕೆ, ಒಂದು ರಿಂಗನ್ನು ಚೂಸ್ ಮಾಡಿದ್ದೀನಿ, ಆ ರಿಂಗಿನ ಥಿಕ್ನೆಸ್ ಡಿ ಎಕ್ಸ್ ಇದೆ, ರೇಡಿಯಸ್ ಎಕ್ಸ್ ಇದೆ. ಸೊ ಹಾಗಾದರೆ ಆ ರಿಂಗಿನ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಡಿ ಎಮ್ ಅಬೌಟ್ ಎ ಬಿ, ಆಕ್ಸಿಸ್ ಎ ಬಿ ಏನಂತ ಬರಿಬೋದು? ಡಿ ಐ ಅಂತ ಬರಿಬೋದು. ಬರೀ ಹಾಗಾದರೆ ಡಿ ಐನ ಯೂಸಿಂಗ್ ಪ್ರೀವಿಯಸ್ ರಿಸಲ್ಟ್ ಏನು? ಡಿ ಮೂಮೆಂಟ್ ಆಫ್ ಇನರ್ಷಿಯಾ ಇಸ್ ಈಕ್ವಲ್ ಟು mr² ಫಾರ್ ರಿಂಗ್. ಅದನ್ನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಎಮ್ ಏನು ಇಲ್ಲಿ? ಎಮ್ ಇಸ್ ಡಿ ಎಮ್. ಆರ್ ಏನು? ಆರ್ ಇಸ್ ಎಕ್ಸ್ ಸ್ಕ್ವೇರ್. ಓಕೆ, ಆರ್ ಸ್ಕ್ವೇರ್ ಅಂದರೆ ಇಲ್ಲಿ ಎಕ್ಸ್ ಸ್ಕ್ವೇರ್. ಓಕೆ ಗಾಯ್ಸ್, ಏನು ಯೂಸ್ ಮಾಡಿದ್ದೀವಿ? ಪ್ರೀವಿಯಸ್ ರಿಸಲ್ಟ್ನ ಯೂಸ್ ಮಾಡಿದೆ ಅಷ್ಟೇ. ಸೊ ದಿಸ್ ಇಸ್ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ದಿಸ್ ಸ್ಮಾಲ್ ರಿಂಗ್ ಅಬೌಟ್ ದಿಸ್ ಆಕ್ಸಿಸ್. ಹಾಗಾದರೆ ಸೊ ಈ ಎಲ್ಲ ರಿಂಗ್ಗಳನ್ನು ಇಲ್ಲಿಂದ, ಓಕೆ, ಇಲ್ಲೊಂದು ರಿಂಗ್, ಓಕೆ, ಸೊ ಒಂದು ಡಿಸ್ಕ್ ಇದೆ ಅಂದರೆ
ಅಬ್ಸರ್ವ್ ಮಾಡಬೇಕು. ಇಲ್ಲೊಂದು ಡಿಸ್ಕ್ ಇದೆ ಅಂದರೆ, ಸೊ ಈ ಡಿಸ್ಕ್ is nothing but, this disk is nothing but, okay, this disk is nothing but summation of all these rings, small rings, okay. ಆ ಥರ ನಾನು ಅಸ್ಯೂಮ್ ಮಾಡ್ತಾ ಇರೋದು ಅಸಂಪ್ಷನ್. ದಿಸ್ ಇಸ್ ದ ಅಸಂಪ್ಷನ್, ದಿಸ್ ಇಸ್ ದ ಅಸಂಪ್ಷನ್. ಈ ಅಸಂಪ್ಷನ್ ಅಲ್ಲಿ ಮಾಡ್ತಾ ಇರೋದು. ಸೊ ಹಾಗಾದರೆ ಟೋಟಲ್ ಮೂಮೆಂಟ್ ಆಫ್ ಇನರ್ಷಿಯಾನ ನಾವು ಯಾವ ಥರ ಬರಿಬೋದು? ಸಮೇಷನ್ ಆಫ್ ಆಲ್ ದೀಸ್ ಸ್ಮಾಲ್ ರಿಂಗ್ಸ್, ಓಕೆ. ಅದಕ್ಕಿಂತ ಮುಂಚೆ ಇಲ್ಲಿ ಅಬ್ಸರ್ವ್ ಮಾಡಿ ಗೈಸ್, ಇಲ್ಲಿ ಅಬ್ಸರ್ವ್ ಮಾಡಿ, this dm mass is present in how much area? Circumference times thickness. Oh, this dm by 2 pi x dx is also equal to sigma anteli baribodu, okay. Mass by its circumference 2 pi x into thickness dx is what? Area of that ring. ಆ ರಿಂಗಿನ ಏರಿಯಾ, that is 2 pi x dx, okay. ಸೊ ಹಾಗಾದರೆ ಟೋಟಲ್ ಮೂಮೆಂಟ್ ಆಫ್ ಇನರ್ಷಿಯಾ ಬರಬೇಕು ಅಂದರೆ, ಟೋಟಲ್ ಮೂಮೆಂಟ್ ಆಫ್ ಇನರ್ಷಿಯಾ ಬೇಕು ಅಂದರೆ, total moment of inertia of the disk about AB is given by what? Given by integrating ಏನನ್ನ? ಇಂಟಿಗ್ರೇಟಿಂಗ್ ಡಿ ಐ ಎಲ್ಲಿಂದ ಎಲ್ಲಿಗೆ? ಫ್ರಮ್ 0 to ಎಲ್ಲಿಗೆ? 0 to ಎಲ್ಲಿಗೆ? 0 to ದ ರೇಡಿಯಸ್ ಆಫ್ ದ ಡಿಸ್ಕ್ ತನಕ. ಸೊ ಇದು 0 ಆದರೆ ದಿಸ್ ಇಸ್ 0 to r, ಓಕೆ. ಇಲ್ಲಿಂದ 0 to r ತನಕ ನಾನು ಇಂಟಿಗ್ರೇಟ್ ಮಾಡಿದ್ರೆ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ದ ಡಿಸ್ಕ್ ಸಿಕ್ಕೋಗುತ್ತೆ, ಓಕೆ. ಕ್ಲಿಯರ್ ಗೈಸ್? 0 to r. ಸೊ ಆ ಲಿಮಿಟನ್ನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಫ್ರಮ್ ವೇರ್ ಟು ವೇರ್? ಫ್ರಮ್ 0 to r, ಓಕೆ. ಹಾಕೋಣ ಹಾಗಾದರೆ ಇಂಟಿಗ್ರೇಷನ್ ಡಿ ಐ ಈಕ್ವಲ್ ಟು ಇಂಟಿಗ್ರೇಷನ್ ಡಿ ಎಮ್ ಎಕ್ಸ್ ಸ್ಕ್ವೇರ್, ಯಾವುದೂ ಅಲ್ಲ, ದಿಸ್ ಒನ್ ಓನ್ಲಿ, ಇಂಟಿಗ್ರೇಷನ್ ಡಿ ಎಮ್ ಎಕ್ಸ್ ಸ್ಕ್ವೇರ್. ಸೊ ಇಂಟಿಗ್ರೇಷನ್ ಆಫ್ ಡಿ ಎಮ್ ಎಕ್ಸ್ ಸ್ಕ್ವೇರ್ ಎಲ್ಲಿಂದ ಎಲ್ಲಿಗೆ? 0 to r. ಲಿಮಿಟ್ಸ್ ಕ್ಲಿಯರ್ ಇರಬೇಕು. 0 to r, 0 to r, ಓಕೆ. 0 to r. ಆಲ್ಸೋ ಇಲ್ಲಿ ಏನಿದೆ? ಆಲ್ಸೋ ವಿ ಹ್ಯಾವ್ ಡಿ ಎಮ್ ಅಂದರೆ ಏನಪ್ಪ? ಆಲ್ರೆಡಿ ಇಲ್ಲಿ ಬರೆದಿದ್ದೀನಿ. ಡಿ ಎಮ್ ಅಂದರೆ 2 pi x dx ಇಂಟು ಸಿಗ್ಮಾ ಅಂತ ಕೂಡ ಬರಿಬೋದು. ಅಲ್ಲಿಂದ ಡಿ ಎಮ್ ಈಕ್ವಲ್ ಟು 2 pi x dx ಇಂಟು ವಾಟ್? ಇಂಟು ಸಿಗ್ಮಾ. ಎಲ್ಲಿಂದ ಬರಿತಾ ಇದ್ದೀನಿ? ಈ ಎಕ್ಸ್ಪ್ರೆಷನ್ ಯೂಸ್ ಮಾಡ್ಕೊಂಡು ಬರಿತಾ ಇರೋದು. 2 pi x ಇಂಟು ಡಿ ಎಕ್ಸ್ ಇಂಟು ಸಿಗ್ಮಾ. ಸೊ ಅದೆಲ್ಲದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ ಗೈಸ್, ಅಬ್ಸರ್ವ್ ಮಾಡಬೇಕು. ಲೆಫ್ಟ್ ಹ್ಯಾಂಡ್ ಸೈಡ್ ಏನಾಯಿತು? ಮೂಮೆಂಟ್ ಆಫ್ ಇನರ್ಷಿಯಾ ಐ ಆಯಿತು. ಸೊ ದಿಸ್ ಈಸ್ 0 to r. ಡಿ ಎಮ್ ಅಂದರೆ 2 pi x dx. ಸೊ ಸಿಗ್ಮಾ ಇಂಟು 2 pi x dx ಇಂಟು ವಾಟ್? ಎಕ್ಸ್ ಸ್ಕ್ವೇರ್. ಹಾಗಾದರೆ 0 to r, ಇಲ್ಲಿ ಸಿಗ್ಮಾ 2 pi ಎಲ್ಲ ಕಾನ್ಸ್ಟೆಂಟ್, ಸಿಗ್ಮಾ 2 pi ಎಲ್ಲ ಕಾನ್ಸ್ಟೆಂಟ್. ಸೊ ಸಿಗ್ಮಾ 2 pi ಕಾನ್ಸ್ಟೆಂಟ್ ಇರೋದ್ರಿಂದ ಹೊರಗಡೆ ಬರ್ತಾ ಇದ್ದೀನಿ, ಸಿಗ್ಮಾ 2 pi ಕಾನ್ಸ್ಟೆಂಟ್. ಸೊ ಇಂಟಿಗ್ರೇಷನ್ ಲಿಮಿಟ್ ಒಳಗಡೆ ಏನಿದೆ? 0 to r ಎಕ್ಸ್ ಇಂಟು ಎಕ್ಸ್ ಕ್ಯೂಬ್. ಸೊ ಎಕ್ಸ್ ಕ್ಯೂಬ್ ಡಿ ಎಕ್ಸ್. ಸೊ ಹಾಗಾದರೆ ಇಲ್ಲಿ ಎಕ್ಸ್ ಕ್ಯೂಬನ್ನು ನಾನು ಇಂಟಿಗ್ರೇಷನ್ ಮಾಡಿದ್ರೆ ಏನು? ಎಕ್ಸ್ ಟು ದ ಪವರ್ 3 + 1 ಡಿವೈಡೆಡ್ ಬೈ 3 + 1. ಸೊ ಹಾಗಾದರೆ ಏನು ಬರುತ್ತೆ? ಇದು ಎಕ್ಸ್ ಟು ದ ಪವರ್ 3 + 1 ಡಿವೈಡೆಡ್ ಬೈ 3 + 1. ಲಿಮಿಟ್ಸ್ ಏನು? ಸ್ಟಿಲ್ 0 to r. ಆ ಲಿಮಿಟನ್ನು ಅಪ್ಲೈ ಮಾಡ್ತಾ ಇದ್ದೀನಿ, ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಸೊ 2 pi ಸಿಗ್ಮಾ ಇಂಟು 2 pi, ಸಿಗ್ಮಾ ಇಂಟು 2 pi, ಓಕೆ. ಅಪ್ಪರ್ ಲಿಮಿಟ್ ಏನಪ್ಪ? r ಇರೋದ್ರಿಂದ r to the power 4 divided by 4 minus 0 to the power 4 divided by 4. 4 or 0? Yeah, 4. So ಹಾಗಾದರೆ ಸೆಕೆಂಡ್ ಟರ್ಮ್ 0. ದಿಸ್ ಸೆಕೆಂಡ್ ಟರ್ಮ್ ಏನಿದೆ? ದಿಸ್ ಸೆಕೆಂಡ್ ಟರ್ಮ್ ಇಸ್ 0, ಓಕೆ. ದಿಸ್ ಇಸ್ 0. ದಿಸ್ ಟರ್ಮ್ ಇಸ್ 0. ಮಿಕ್ಕಿರೋದೇನಿದೆ? r to the power 4 by 4. ಸೊ ಇಲ್ಲಿ ಅಬ್ಸರ್ವ್ ಮಾಡಬೇಕು,
ಏನು ಮಾಡ್ತಾ ಇಲ್ಲ, ಸಿಂಪ್ಲಿಫಿಕೇಶನ್ ಮಾಡ್ತಾ ಇದ್ದೀನಿ. 2 ಈ 2 ಕ್ಯಾನ್ಸಲ್ ಆಗ್ತಾ ಇದೆ. ಸೊ ಸಿಗ್ಮಾ ಪೈ ಆರ್ ಸ್ಕ್ವೇರ್ ಇಂಟು ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 2. ಗೈಸ್ ಏನು ಮಾಡಿಲ್ಲ, ಈ 2 ಇಂದ ಈ 2ನ ಹೊಡೆದೆ, 4ನ ಹೊಡೆದೆ, 2 ಉಳಿದಿದೆ. ಆ್ಯಂಡ್ ಈ ಆರ್ ಟು ದ ಪವರ್ 4ಅನ್ನು ಆರ್ ಸ್ಕ್ವೇರ್ ಅಂತೇಳಿ ಸ್ಪ್ಲಿಟ್ ಮಾಡಿದೆ. ಓಕೆ, ದಟ್ಸ್ ಆಲ್. ಸೊ ಹಾಗಾದರೆ ಪೈ ಆರ್ ಸ್ಕ್ವೇರ್ ಇಂಟು ಸಿಗ್ಮಾ ಏನಂತ ಬರೀಬೋದು, ಪೈ ಆರ್ ಸ್ಕ್ವೇರ್ ಇಂಟು ಸಿಗ್ಮಾ. ಇಲ್ಲಿ ನೋಡು, ಪೈ ಆರ್ ಸ್ಕ್ವೇರ್ ಇಂಟು ಸಿಗ್ಮಾ ಇಸ್ ವಾಟ್, ಟೋಟಲ್ ಮಾಸ್. ಪೈ ಆರ್ ಸ್ಕ್ವೇರ್ ಇಂಟು ಸಿಗ್ಮಾ ಇಸ್ ಟೋಟಲ್ ಮಾಸ್. ಹಾಗಾದರೆ ಮೂಮೆಂಟ್ ಆಫ್ ಇನರ್ಷಿಯಾ ಈಸ್ ಎಮ್ ಆರ್ ಸ್ಕ್ವೇರ್ ಬೈ 2. ಎಮ್ ಆರ್ ಸ್ಕ್ವೇರ್ ಬೈ 2 ಫಾರ್ ವಾಟ್, ಯಾವುದಕ್ಕೆ, ಡಿಸ್ಕಿಗೆ. ಕರೆಕ್ಟ್, ಸಿಂಪಲ್ ಆಸ್ ದಟ್. ಸೊ ಈ ಡಿರೈವೇಷನ್ ಬಗ್ಗೆ ಗಮನ ಕೊಡೋದು ಬೇಡ, ಯಾವ ಥರ ಮಾಡೋದನ್ನ ಅಂತ ಅನ್ನೋದು ಗೊತ್ತಾದರೆ ಯಾವ ಥರ ಅಪ್ಲೈ ಮಾಡೋದು ಅನ್ನೋದು ತುಂಬ ಸುಲಭವಾಗಿ ಗೊತ್ತಾಗುತ್ತೆ. ಈ ಎಕ್ಸಾಮಲ್ಲಿ ನಿಮಗೆ ಯಾವ ಟ್ರಿಕ್ಸನ್ನು ನೀವು ಬಳಸಿ ಡಿರೈವೇಷನ್ ಮಾಡಬೇಕು ಅನ್ನೋದು ಅವಶ್ಯಕತೆ ಇರಲ್ಲ. ಆನ್ಸರನ್ನು ನೆನಪಿಟ್ಕೊಂಡು ಬಟ್ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಕೊಟ್ಟಾಗ ಉಲ್ಟಾ ಹೊಡೆದಾಗ ಅದನ್ನು ಯಾವ ಥರ ಮ್ಯಾನುಪ್ಲೇಟ್ ಮಾಡೋದು ಅನ್ನೋದು ಗೊತ್ತಿರಬೇಕು. ಅಂದರೆ ಬೇಸಿಕ್ಸ್ ಎಲ್ಲ ಕ್ಲಿಯರ್ ಇರಬೇಕು. ಕ್ಲಿಯರ್ ಗೈಸ್? ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಡಿಸ್ಕ್ ಏನು, ಎಮ್ ಆರ್ ಸ್ಕ್ವೇರ್ ಬೈ 2. ಎಮ್ ಆರ್ ಸ್ಕ್ವೇರ್ ಬೈ 2. ಹಾಗಾದರೆ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಯೂನಿಫಾರ್ಮ್ ರೆಕ್ಟ್ಯಾಂಗ್ಯುಲರ್ ಶೀಟ್. ಸೊ ಇದೊಂದು ಮಾಡ್ತೀನಿ, ಮಿಕ್ಕಿದ ಎಲ್ಲ ರೆಗ್ಯುಲರ್ ಆಬ್ಜೆಕ್ಟ್ಸ್ಗೆ ನಿಮಗೆ ಒಂದು ಪೀರಿಯಾಡಿಕ್ ಟೇಬಲ್ ಕೂಡ ಕೊಟ್ಬಿಡ್ತೀನಿ. ಯಾವ ಥರ ಒಂದು ಟೇಬಲ್, ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಅ ರೆಗ್ಯುಲರ್ ಬಾಡಿ, ಪೀರಿಯಾಡಿಕ್ ಟೇಬಲ್ ಥರ ಒಂದು ಟೇಬಲ್ ಮಾಡಿಬಿಡೋಣ. ಯಾವ ಥರ ಇರುತ್ತೆ, by 2. So guys, so mr square by 2 moment of inertia ಯಾವುದಕ್ಕೆ, ಒಂದು ಯೂನಿಫಾರ್ಮ್ ಡಿಸ್ಕಿಗೆ ಅಬೌಟ್ ಅನ್ ಆಕ್ಸಿಸ್ ಪಾಸಿಂಗ್ ಥ್ರೂ ಸೆಂಟರ್ ಮತ್ತು ಪರ್ಪೆಂಡಿಕ್ಯುಲರ್ ಟು ದಟ್ ಡಿಸ್ಕ್. ಸೊ ಕರೆಕ್ಟ್. ಸೊ ಇನ್ನೊಂದು ರೆಗ್ಯುಲರ್ ಆಬ್ಜೆಕ್ಟನ್ನು ಡಿರೈವೇಷನ್ ಮಾಡ್ತೀನಿ, ಮೂಮೆಂಟ್ ಆಫ್ ಇನರ್ಷಿಯಾನ ಡಿರೈವೇಷನ್ ಮಾಡ್ತೀನಿ. ಮಿಕ್ಕಿದೆಲ್ಲ ರೆಗ್ಯುಲರ್ ಆಬ್ಜೆಕ್ಟ್ಸ್ಗೆ ಫಾರ್ಮುಲಾ ಟೇಬಲ್ ಆಗಿ ಕೊಡ್ತೀನಿ, ಫಾರ್ಮುಲಾ ಟೇಬಲ್ ಆಗಿ ನೋಟ್ಸಲ್ಲಿ ಹಾಕಿರ್ತೀನಿ. ಸೊ ಅಬ್ಸರ್ವ್ ಮಾಡಿ. ಸೊ NCERT ಬುಕ್ಕಲ್ಲಿ ಇರೋದನ್ನೇ ನಾನು ಫಾಲೋ ಮಾಡ್ತಾ ಇರೋದು. ಸ್ಟಡಿ ಮಾಡಿ, ಟೇಬಲ್ ಇದೆ ನಿಮ್ಮ NCERT ಬುಕ್ಕಲ್ಲೂ ಕೂಡ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಆಲ್ ದ ರೆಗ್ಯುಲರ್ ಆಬ್ಜೆಕ್ಟ್ಸ್ ಕೂಡ ಟೇಬಲ್ ಇದೆ, ಅದನ್ನು ಸ್ಟಡಿ ಮಾಡಿ. ನೋಟ್ಸಲ್ಲೂ ನಾನು ಇನ್ಕ್ಲೂಡ್ ಮಾಡಿರ್ತೀನಿ, ಅದನ್ನು ಸ್ಟಡಿ ಮಾಡಿ ಆದಮೇಲೆ ಸೊ ಯು ಹ್ಯಾವ್ ಟು ಬಿ ಏಬಲ್ ಟು ರಿಮೆಂಬರ್ ಇಟ್. ಕ್ವಶನಲ್ಲಿ ಬಂದಾಗ ಅದನ್ನು ನೆನಪಿಟ್ಕೊಂಡು ಡೈರೆಕ್ಟಾಗಿ ಫಾರ್ಮುಲಾ ಅಪ್ಲೈ ಮಾಡೋಣ. ರೈಟ್. ಸೊ ನೆಕ್ಸ್ಟ್ ಆಸ್ ಐ ಟೋಲ್ಡ್ ಒನ್ ಮೋರ್ ಡಿರೈವೇಷನ್ ಮಾಡ್ತಾ ಇದ್ದೀನಿ, ವಿಚ್ ಇಸ್ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಅ ಯೂನಿಫಾರ್ಮ್ ರೆಕ್ಟ್ಯಾಂಗ್ಯುಲರ್ ಶೀಟ್. ಸೊ ಒಂದು ರೆಕ್ಟ್ಯಾಂಗ್ಯುಲರ್ ಶೀಟ್ ಇದೆ. ಸಿ ಗೈಸ್, ಒಂದು ರೆಕ್ಟ್ಯಾಂಗ್ಯುಲರ್ ಶೀಟ್ ಇದೆ. This is a rectangular sheet. This is a sheet, uniform. Okay. So ಈ rectangular sheet ಇದೆ. ಸೊ ಇಲ್ಲಿ ಒಂದು ಆಕ್ಸಿಸನ್ನು ಚೂಸ್ ಮಾಡ್ತಾ ಇದ್ದೀನಿ. Axis is what? This is the axis. Okay. This is the axis. So axis of rotation. Axis of rotation. ಇಲ್ಲಿ ಈ ಶೀಟಿನ ಮೂಮೆಂಟ್ ಆಫ್ ಇನರ್ಷಿಯಾನ ನಾವು ಕಂಡುಹಿಡಬೇಕು. ಓಕೆ, ಈ ಶೀಟಿನ ಮೂಮೆಂಟ್ ಆಫ್ ಇನರ್ಷಿಯಾನ ಕಂಡುಹಿಡಬೇಕು. ಶೀಟ್ ಕನ್ಫ್ಯೂಷನ್ ಆಗಬಾರ್ದು. ಸೊ ದಿಸ್ ಇಸ್ ಶೀಟ್, ಥಿಕ್ನೆಸ್ ತುಂಬ ಕಡಿಮೆ ಇದೆ. ದಿಸ್ ಇಸ್ ಯುವರ್ ಶೀಟ್. ಓಕೆ, ದಿಸ್ ಇಸ್ ದ ಶೀಟ್. ಥಿಕ್ನೆಸ್ ತುಂಬ ಕಡಿಮೆ ಇದೆ, ನಿಮಗೆ ಇರುತ್ತೆ. ಐಡಿಯಲಿ ನಿಮಗೆ ಶೀಟ್ ಗೊತ್ತಾಗಲಿ, ಏನು ಇದು ಶೀಟ್ ಅನ್ನೋದು ಗೊತ್ತಾಗಲಿ ಅಂತೇಳಿ ನಾನು ಈ ಥರ ಒಂಥರ ಥಿಕ್ನೆಸ್ಸಲ್ಲಿ ತೋರಿಸ್ತಾ ಇದ್ದೀನಿ. ಓಕೆ, ದಿಸ್ ಇಸ್ ದ ಶೀಟ್. ಸೊ ಈ ಶೀಟ್, ಈ ಆಕ್ಸಿಸ್ ಅರೌಂಡ್ ಮೂಮೆಂಟ್ ಆಫ್ ಇನರ್ಷಿಯಾನ ಕಂಡುಹಿಡಬೇಕು. ಸೊ ಈ ಶೀಟಿನ ಲೆಂತ್ ಏನಿದೆ, ದಿಸ್ ಇಸ್ ಲೆಂತ್ ಈಕ್ವಲ್ ಟು L and this is breadth. Okay, this is what equal to B. This is length and breadth. ಹಾಗಾದರೆ ಇದರ ಏರಿಯಾ ಏನಿದೆ, ಏರಿಯಾ ಇಸ್ ಲೆಂತ್ ಇಂಟು ಬ್ರೆಡ್ತ್. ಸೊ ಹಾಗಾದರೆ ಇದರ ಮಾಸ್ ಏನಿದೆ, ಮಾಸ್ is equal to ಕ್ಯಾಪಿಟಲ್ M. ಇದು ಆಕ್ಸಿಸ್ AB ಇದೆ. ಸೊ ಇದರ ಈ ಶೀಟಿನ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ AB ಕಂಡುಹಿಡಬೇಕು. ಓಕೆ, ಯಾವ ಥರ ಕಂಡುಹಿಡ್ಬೋದು, ಸಿಮಿಲರ್ ಲಾಜಿಕ್. ಫಾರ್ ಅ ಯೂನಿಫಾರ್ಮ್ rectangular sheet, see guys, surface mass density sigma is mass by area, length into
breadth. Mass by area, length into breadth. ಆದರೆ if I choose one small, ಒಂದೇ ಒಂದು ಸ್ಮಾಲ್ ಓಕೆ ರಾಡನ್ನು ಚೂಸ್ ಮಾಡ್ತಾ ಇದ್ದೀನಿ, ಒಂದೇ ಒಂದು ಸ್ಮಾಲ್ ಲೈನನ್ನು ಚೂಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಏನು ಮಾಡ್ತಾ ಇದ್ದೀನಿ, ಸಿ ಗೈಸ್ ಜಸ್ಟ್ ಅ ಸೆಕೆಂಡ್, ಒಂದೇ ಒಂದು ಎಲಿಮೆಂಟನ್ನು ಚೂಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಈ ಎಲಿಮೆಂಟ್ ಇಸ್ ಅಟ್ ಅ ಡಿಸ್ಟೆನ್ಸ್, ದಿಸ್ ಎಲಿಮೆಂಟ್ ಇಸ್ ಅಟ್ ಅ ಡಿಸ್ಟೆನ್ಸ್ ಎಕ್ಸ್, ದಿಸ್ ಎಲಿಮೆಂಟ್ ಇಸ್ ಅಟ್ ಅ ಡಿಸ್ಟೆನ್ಸ್ ಎಕ್ಸ್. ಓಕೆ, ಒಂದು ರಾಡ್ ಏನಿದೆ, ಇದರ ಲೆಂತ್ ಇಸ್ ಡಿ ಎಕ್ಸ್. ಓಕೆ, ಇದರ ಲೆಂತ್ ಏನಿದೆ ಡಿ ಎಕ್ಸ್ ಇದೆ. ಸೊ ದಿಸ್ ಈಸ್ ಅವರ್ ಸ್ಮಾಲ್ ರಾಡ್. ಒಂದು ಸ್ಮಾಲ್ ರಾಡನ್ನು ಚೂಸ್ ಮಾಡ್ತಾ ಇದ್ದೀನಿ. ಸೊ ಈ ರಾಡಿನ ಲೆಂತ್ ಏನಿದೆ ದಿಸ್ ಇಸ್ ಡಿ ಎಕ್ಸ್, ಬ್ರೆಡ್ತ್ ಏನಿದೆ ಬಿ ಇದೆ. ಓಕೆ, ಇಲ್ಲಿ ಇದರ ಮಾಸ್ ಡಿ ಎಮ್ ಅಂದ್ಕೊಂಡ್ರೆ, ಇಫ್ ದಿಸ್ ಇಸ್ ಡಿ ಎಮ್, ಈ ಒಂದು ರಾಡಿನ ಮಾಸ್ ಡಿ ಎಮ್ ಆದರೆ, ಸಿ ಗೈಸ್ ದಿಸ್ ಇಸ್ ದ ರಾಡ್ ವಿ ಆರ್ ಚೂಸಿಂಗ್. ಓಕೆ, ದಿಸ್ ಇಸ್ ದ ರಾಡ್ ವಿ ಆರ್ ಚೂಸಿಂಗ್. ಸೊ ಈ ಮಾಸಿನ ರಾಡ್ ಡಿ ಎಮ್ ಆದರೆ ಡಿ ಎಮ್ ಡಿವೈಡೆಡ್ ಬೈ ಲೆಂತ್ ಏನಿದೆ ಡಿ ಎಕ್ಸ್ ಇದೆ, ಬ್ರೆಡ್ತ್ ಚೇಂಜ್ ಆಗಲ್ಲ. ಸೊ ಬಿ ಡಿ ಎಕ್ಸ್. ಸೊ ವಿ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್ ಅಲ್ವಾ. ರೆಕ್ಟ್ಯಾಂಗ್ಯುಲರ್ ಶೀಟಿನ ಸರ್ಫೇಸ್ ಮಾಸ್ ಡೆನ್ಸಿಟಿ ನಾನು ಕಂಪೇರ್ ಮಾಡ್ತಾ ಇರೋದು. ಸರ್ಫೇಸ್ ಮಾಸ್ ಡೆನ್ಸಿಟಿ, ಸರ್ಫೇಸ್ ಮಾಸ್ ಡೆನ್ಸಿಟಿ ಸಿಗ್ಮಾ ಇಸ್ ಈಕ್ವಲ್ ಟು ಎಮ್ ಬೈ ಎಲ್ ಇಂಟು ಬಿ, ಆಲ್ಸೋ ಡಿ ಎಮ್ ಬೈ ಬಿ ಇಂಟು ಡಿ ಎಕ್ಸ್. ಓಕೆ, ದಿಸ್ ಇಸ್ ಬಿ ಇಂಟು ಡಿ ಎಕ್ಸ್. ಹಾಗಾದರೆ ದಿಸ್ ಓಕೆ is at a distance x. So choose that line, choose a mass dm of thickness dx at a distance ಎಷ್ಟು ದೂರ, at a distance ಎಕ್ಸ್ ಫ್ರಮ್ ಎಲ್ಲಿಂದ, ಎಕ್ಸ್ ಫ್ರಮ್ ಎ ಬಿ. ಹಾಗಾದರೆ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಡಿ ಎಮ್ ಏನಂತ ಬರಿಬೋದು, ಎಮ್ ಒ ಐ ಆಫ್ ಡಿ ಎಮ್ ಎಬೌಟ್ ಎ ಬಿ. ಸೊ ಈ ಅಬೌಟ್ ಎ ಬಿ ಏನಂತ ಬರಿಬೋದು, ಎಲ್ಲ ಪಾರ್ಟಿಕಲ್ಸು, ಈ ರಾಡ್ ಮೇಲೆ ಇರ್ತಕ್ಕಂಥ ಎಲ್ಲ ಪಾರ್ಟಿಕಲ್ಸು ಕೂಡ ಎಷ್ಟು ದೂರದಲ್ಲಿದೆ, ಈ ರಾಡ್ ಮೇಲಿರೋ ಎಲ್ಲ ಪಾರ್ಟಿಕಲ್ಸು ಕೂಡ ಎಕ್ಸ್ ಡಿಸ್ಟೆನ್ಸಲ್ಲಿದೆ. ಸೊ ದಿಸ್ ಪಾರ್ಟಿಕಲ್ ಪ್ರತಿಯೊಂದು ಪಾರ್ಟಿಕಲ್ಲು ಕೂಡ ಎಕ್ಸ್ ಡಿಸ್ಟೆನ್ಸಲ್ಲಿರೋದ್ರಿಂದ ನಾವು ಡಿ ಐನ ಏನಂತ ಬರಿಬೋದು, ಡಿ ಐ ಇಸ್ ಸಿಂಪ್ಲಿ ಏನು ಡಿ ಎಮ್ ಇಂಟು ಎಕ್ಸ್ ಸ್ಕ್ವೇರ್. ಡಿ ಐ ಸಿಂಪ್ಲಿ ಡಿ ಎಮ್ ಇಂಟು ಎಕ್ಸ್ ಸ್ಕ್ವೇರ್. ಬಟ್ ಡಿ ಎಮ್ ಏನಿದೆ ಮೇಲ್ಗಡೆ ನೋಡು, ವಿ ಆಲ್ಸೋ ಹ್ಯಾವ್ ಡಿ ಎಮ್ ಈಕ್ವಲ್ ಟು ವಾಟ್, ಇಲ್ಲಿಂದ ಸಿಗ್ಮಾ ಇಂಟು ಬಿ ಡಿ ಎಕ್ಸ್, ಡಿ ಎಮ್ ಈಕ್ವಲ್ ಟು ಸಿಗ್ಮಾ ಬಿ ಡಿ ಎಕ್ಸ್. ಬಿ ಇಸ್ ವಾಟ್, ಬ್ರೆಡ್ತ್, ದಿಸ್ ಇಸ್ ಬ್ರೆಡ್ತ್. ಓಕೆ, breadth equal to b. So we also have dm equal to sigma into b dx. So ಈ ಎಲ್ಲ ಸ್ಮಾಲ್ ರಾಡನ್ನು ನಾನು ಚೂಸ್ ಮಾಡಿಕೊಂಡು ಅದರ ಮೂಮೆಂಟ್ ಆಫ್ ಇನರ್ಷಿಯಾನ ಆ್ಯಡ್ ಮಾಡಿದರೆ ಸೊ ಟೋಟಲ್ ಮೂಮೆಂಟ್ ಆಫ್ ಇನರ್ಷಿಯಾ ಸಿಗುತ್ತೆ. ಇಂಟಿಗ್ರೇಷನ್ ಯೂಸ್ ಮಾಡಿಕೊಂಡು ಅದನ್ನು ಮಾಡೋಣ, ರೈಟ್. ಸೊ ಟೋಟಲ್ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಎ ಬಿ is given by integrating from ಎಲ್ಲಿಂದ ಎಲ್ಲಿಗೆ. ಸಿ ಗೈಸ್ ಅಬ್ಸರ್ವ್ ಮಾಡಿ, ಇಲ್ಲಿಂದ ಓಕೆ 0 to L, ಇಲ್ಲಿಂದ ಇಲ್ಲಿಗೆ ನಾನು ಇಂಟಿಗ್ರೇಟ್ ಮಾಡಿದರೆ 0 to Lಗೆ ಇಂಟಿಗ್ರೇಟ್ ಮಾಡಿದರೆ ಈ ಎಲ್ಲ ರಾಡ್ಗಳನ್ನು ನಾನು ಇನ್ಕ್ಲೂಡ್ ಮಾಡ್ಕೋಬೋದು. ಬ್ರೆಡ್ತನ್ನು ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ವಿ ಆರ್ ಕನ್ಸಿಡರಿಂಗ್ ಸೇಮ್ ಬ್ರೆಡ್ತ್ ಇರೋ ಎಲ್ಲ ಸಿಮಿಲರ್ ರಾಡನ್ನು ಕನ್ಸಿಡರ್ ಮಾಡ್ಕೋತಾ ಇರೋದು. ಸೊ ಅದಕ್ಕೆ 0 to L. ಸೊ ಇಂಟಿಗ್ರೇಷನ್ ಡಿ ಐ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಡಿ ಎಮ್ ಎಕ್ಸ್ ಸ್ಕ್ವೇರ್, ಇಲ್ಲಿಂದ ಎಲ್ಲಿಗೆ 0 to L. ಹಾಗಾದರೆ ಡಿ ಎಮ್ ಏನು, ಡಿ ಎಮ್ ಈಸ್ ವಾಟ್, ಐ ರೋಟ್ ಇಟ್ ಹಿಯರ್, ಇಲ್ಲಿ ಬರ್ದಿದ್ದೀನಿ, ಸಿಗ್ಮಾ ಬಿ ಡಿ ಎಕ್ಸ್, ಸಿಗ್ಮಾ ಬಿ ಡಿ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್. ಇಲ್ಲಿ ಸಿಗ್ಮಾ ಮತ್ತು ಬಿ ಕಾನ್ಸ್ಟೆಂಟ್ ಇರೋದ್ರಿಂದ ಇಂಟಿಗ್ರೇಷನಿಂದ ಹೊರಗಡೆ ತೆಗಿತಾ ಇದ್ದೀನಿ.
ಸಿಗ್ಮಾ ಬಿ ಇಂಟಿಗ್ರೇಷನ್ 0 ಟು ಎಲ್ಲಿಂದ ಎಲ್ಲಿಗೆ 0 ಟು ಎಲ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಸೊ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಅಂದ್ರೇನು? ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ ಎಕ್ಸ್ ಕ್ಯೂಬ್, ಇಂಟಿಗ್ರೇಷನ್ ಆಫ್ ಡಿ ಐ ಇಸ್ ಐ. ಸೊ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ ಎಕ್ಸ್ ಕ್ಯೂಬ್ by 3. Okay, x to the power n plus 1 by n plus 1. Okay, by 3. ಲಿಮಿಟ್ ಏನು 0 to L. ಸೊ ಆ ಲಿಮಿಟ್ಸನ್ನು ಇಲ್ಲಿ ಹಾಕ್ತೀನಿ. ಸಿಗ್ಮಾ ಇಂಟು ಬಿ ಅಪ್ಪರ್ ಲಿಮಿಟ್ ಎಲ್ ಕ್ಯೂಬ್ ಬೈ 3 ಮೈನಸ್ 0 ಕ್ಯೂಬ್ ಬೈ 3. ಸೊ ಸೆಕೆಂಡ್ ಪಾರ್ಟ್ ಆಫ್ ದ ಇಂಟಿಗ್ರೇಷನ್ ಏನಾಯಿತು? ದಿಸ್ ಇಸ್ 0 ಆಗ್ತಾ ಇದೆ, ರೈಟ್? ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಸೊ ಗೈಸ್, ಹಾಗಾದರೆ ಇಂಟಿಗ್ರೇಷನ್ ಮಾಡಿ ಆದಮೇಲೆ ಐ ಟೋಟಲ್ ಐ ಇಸ್ ವಾಟ್? ಸಿಗ್ಮಾ ಇದೆ, ಬ್ರೆಡ್ ಬಿ ಇದೆ, ರೈಟ್? ಆ್ಯಂಡ್ ಲೆಂತ್ ಎಲ್ ಕ್ಯೂಬ್ ಇದೆ, ಅದನ್ನು ಎಲ್ ಇಂಟು ಎಲ್ ಸ್ಕ್ವೇರ್ ಅಂತ ಬರಿತಾ ಇದ್ದೇನೆ. ಎಲ್ ಇಂಟು ಎಲ್ ಸ್ಕ್ವೇರ್ ಡಿವೈಡೆಡ್ ಬೈ 3. ಎಲ್ ಇಂಟು ಎಲ್ ಸ್ಕ್ವೇರ್ ಐ ಈಸ್ ಈಕ್ವಲ್ ಟು ಎಲ್ ಇಂಟು ಎಲ್ ಸ್ಕ್ವೇರ್ ಡಿವೈಡೆಡ್ ಬೈ 3. ಇಲ್ಲಿ ಅಬ್ಸರ್ವ್ ಮಾಡಿ, ವಾಟ್ ಈಸ್ ದಿಸ್? ಸಿಗ್ಮಾ ಇಂಟು ಏರಿಯಾ. ಸಿಗ್ಮಾ ಇಂಟು ಏರಿಯಾ ಇಸ್ ವಾಟ್? ಸಿಗ್ಮಾ ಇಂಟು ಲೆಂತ್ ಇಂಟು ಬ್ರೆಡ್ತ್ ಇಸ್ ವಾಟ್? ಟೋಟಲ್ ಮಾಸ್. ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ, ಸೊ ಸಿಗ್ಮಾ ಇಂಟು ಬಿ ಇಂಟು ಎಲ್ ಇಸ್ ಟೋಟಲ್ ಮಾಸ್. ಸೊ ವಿಚ್ ಇಂಪ್ಲೈಸ್ ಐಯನ್ನು ಏನಂತ ಬರಿಬೋದು? ಐ ಈಸ್ ಈಕ್ವಲ್ ಟು, ದಿಸ್ ಇಸ್ ಸಿಗ್ಮಾ ಬಿ ಎಲ್ ಇಸ್ ವಾಟ್? ಟೋಟಲ್ ಮಾಸ್ ಎಮ್ ಎಲ್ ಸ್ಕ್ವೇರ್ ಬೈ 3. ml square by 3. Clear guys? Moment of inertia about an axis, right, which is passing through the sheet like this is ml square by 3. ಸರ್, ಎಲ್ಲ ಟೈಮಲ್ಲೂ ಇದೇ ಥರ ಡಿರೈವೇಷನ್ ಮಾಡ್ತಾ ಕೂರೋಕ್ಕಾಗುತ್ತಾ? ಎಲ್ಲ ಟೈಮಲ್ಲೂ ಇದೇ ಥರ ಡಿರೈವೇಷನ್ ಮಾಡ್ತಾ ಕೂರೋಕ್ಕಾಗುತ್ತಾ? ಆಗಲ್ಲ. ಅದಕ್ಕೆ ವಿ ಹ್ಯಾವ್ ವೆರಿ ಇಂಪಾರ್ಟೆಂಟ್, ವೆರಿ ಯೂಸ್ಫುಲ್, ವೆರಿ ಸ್ಟ್ರಾಂಗ್ 2 ಇಂಪಾರ್ಟೆಂಟ್ ಡಿರೈವೇಷನ್ಸ್ ವಿಚ್ ಆರ್ ಥಿಯರಮ್ಸ್ ಆನ್ ಆಕ್ಸಿಸ್ ಆಫ್ ರೊಟೇಷನ್. ಇದು ನಿಮ್ಮ ಬೋರ್ಡ್ ಎಕ್ಸಾಮ್ಸಿಗೆ ಕನ್ಸರ್ನ್ ಆಗಲ್ಲ, ಯಾಕಂದರೆ ದೇ ಹ್ಯಾವ್ ರಿಮೂವ್ಡ್ ದಿಸ್ ಥಿಯರಮ್ ಆಫ್ ಪರ್ಪೆಂಡಿಕ್ಯುಲರ್ ಆಕ್ಸಿಸ್, ಪ್ಯಾರಲಲ್ ಆಕ್ಸಿಸ್, ಬಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇಟ್ ಈಸ್ ಯೂಸ್ಫುಲ್. ಇದನ್ನು ಅರ್ಥ ಮಾಡಿಕೊಂಡ್ರೆ ಅದು ಕಾಂಪಿಟೇಟಿವ್ ಕೇಳ್ತಾರೋ ಇಲ್ಲ ಅದು ಬೇರೆ ಪ್ರಶ್ನೆ, ಆದರೆ ನಿನಗೆ ಗೊತ್ತಿದ್ರೆ ಯು ಕ್ಯಾನ್ ಅಪ್ಲೈ ಸಾಲ್ವ್. ಓಕೆ, ಅಪ್ಲೈ ಮಾಡಿಬಿಟ್ಟು ಸಾಲ್ವ್ ಮಾಡೋಕ್ಕೆ ನಿನಗೆ ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಐ ಆಮ್ ಟೆಲಿಂಗ್ ಯು. ಸೊ ಥಿಯರಮ್ ಇದೆ, 2 ಥಿಯರಮ್. ಒನ್ ಈಸ್ ಪ್ಯಾರಲಲ್ ಆಕ್ಸಿಸ್ ಥಿಯರಮ್, ಓಕೆ. ಸೆಕೆಂಡ್ ಒನ್ ಈಸ್ perpendicular axis theorem. ಹಾಗಾದರೆ ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಅಂದರೆ ಏನು ಅಂತ ಫಸ್ಟ್ ಹೇಳ್ತೀನಿ. ಫಸ್ಟ್ ಒನ್, ಲೆಟ್ ಅಸ್ ಡಿಸ್ಕಸ್ ಫಸ್ಟ್ ಒನ್. ಸೊ ಪ್ಯಾರಲಲ್ ಆಕ್ಸಿಸ್ ಥಿಯರಮ್, ಫಸ್ಟ್ ಒನ್ ಇಸ್ ಪ್ಯಾರಲಲ್ ಆಕ್ಸಿಸ್ ಥಿಯರಮ್. ಇಲ್ಲಿ ಏನಪ್ಪ ಅಂದರೆ, ಸೊ ಒಂದು ರಿಜಿಡ್ ಬಾಡಿ ಇದೆ. ಇಲ್ಲಿ ಸೆಂಟರ್ ಆಫ್ ಮೂಮೆಂಟ್, ಮ್ಯಾಮ್ ಆರ್ ಯು ಮ್ಯಾಮ್? ಇನ್ನೊಂದು 3-4 ಪ್ರಾಬ್ಲಮ್ಸ್ ಅಷ್ಟೇ. ಹಾಂ, ನಿಮ್ದಿತ್ತ ಸ್ಲಾಟು ಮ್ಯಾಮ್? ಜಸ್ಟ್ ಗಿವ್ ಮಿ 15 minutes, ಐ ವಿಲ್ ಫಿನಿಶ್. ಅದು ಬೆಳಗ್ಗೆ ಲೇಟ್ ಆಯ್ತಲ್ಲ, ಅದಕ್ಕೋಸ್ಕರ. ಸೊ ಒಂದು ರಿಜಿಡ್ ಬಾಡಿ ಇದೆ. ಈ ಒಂದು ರಿಜಿಡ್ ಬಾಡಿ ಮುಖಾಂತರ, ರೈಟ್, ಈ ಒಂದು ರಿಜಿಡ್ ಬಾಡಿ ಮುಖಾಂತರ, ಸೊ ಇಫ್ ಒಂದು ಆಕ್ಸಿಸ್, ಇಫ್ ಆನ್ ಆಕ್ಸಿಸ್ ಇಸ್ ಪಾಸಿಂಗ್ ಥ್ರೂ ಸೆಂಟರ್ ಆಫ್ ಮಾಸ್, ಸೊ ಒಂದು ಆಕ್ಸಿಸ್ ಏನಿದೆ ಸೆಂಟರ್ ಆಫ್ ಮಾಸ್ ಮುಖಾಂತರ ಪಾಸ್ ಆಗ್ತಾ ಇದ್ದರೆ, ಅದನ್ನು ನಾವು ಸೆಂಟರ್ ಆಫ್ ಈ ಮಾಸಿನ ಮೊಮೆಂಟ್ ಆಫ್ ಇನರ್ಷಿಯಾ
ಅಬೌಟ್ ದಟ್ ಆಕ್ಸಿಸ್ ಪಾಸಿಂಗ್ ಥ್ರೂ ಸೆಂಟರ್ ಆಫ್ ಮಾಸ್ ಅಂತೇಳಿ ಕರಿತೀವಿ. ಸೊ ಅದನ್ನು ನಾನು ICOM ಅಂತೇಳಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ರೈಟ್. ICOM, ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಅನ್ ಆಕ್ಸಿಸ್ ಪಾಸಿಂಗ್ ಥ್ರೂ ಸೆಂಟರ್ ಆಫ್ ಮಾಸ್. ಆದರೆ ಇಫ್ ಯು ಹ್ಯಾವ್ ಅನದರ್ ಆಕ್ಸಿಸ್, ಮತ್ತೊಂದು ಆಕ್ಸಿಸ್ ಇದೆ ವಿಚ್ ಇಸ್ ಪ್ಯಾರಲಲ್ ಟು ದಿಸ್ ಆಕ್ಸಿಸ್, ಈ ಆಕ್ಸಿಸ್ಗೆ ಪ್ಯಾರಲಲ್ ಇರೋ ಮತ್ತೊಂದು ಆಕ್ಸಿಸನ್ನು ನೀವು ಚೂಸ್ ಮಾಡಿಕೊಂಡರೆ, ಸೊ ಮತ್ತೊಂದು ಆಕ್ಸಿಸನ್ನು ಚೂಸ್ ಮಾಡಿಕೊಂಡ್ರೆ ಇದು ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದಿಸ್ ಬಾಡಿ, ಅಬೌಟ್ ಈ ಆಕ್ಸಿಸ್ ಏನಿರುತ್ತಪ್ಪ ಅಂದರೆ, ಅಬೌಟ್ ಈ ಆಕ್ಸಿಸ್ ಏನಿರುತ್ತಪ್ಪ ಅಂದರೆ IAB ಇರುತ್ತೆ, ರೈಟ್. IAB ಇರುತ್ತೆ. ಬಟ್ ವ್ಯಾಲ್ಯೂ ಏನಿರುತ್ತೆ ಅಂದರೆ, ಸೊ ದಟ್ ಈಸ್ ಗಿವನ್ ಬೈ parallel axis theorem. Parallel axis theorem says moment of inertia about an axis parallel to another axis which is passing through center of mass. Aga moment of inertia about AB is ICOM, moment of inertia of the body through an axis passing through center of mass, plus ಮಾಸ್ ಆಫ್ ದ ರಿಜಿಡ್ ಬಾಡಿ. ಈ ರಿಜಿಡ್ ಬಾಡಿಯ ಮಾಸ್ m ಇದ್ರೆ, ಮಾಸ್ ಈಕ್ವಲ್ ಟು m ಇದ್ರೆ, ಟೈಮ್ಸ್ ಇಲ್ಲಿಂದ ಎಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್ ಏನಿದೆ ನೋಡಬೇಕು. ಸೊ ಇಲ್ಲಿಂದ ಎಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್ ಏನಿದೆ, ಡಿಸ್ಟೆನ್ಸ್ ಫ್ರಮ್ ಇಯರ್ ಟು ಇಯರ್, ಈ ಡಿಸ್ಟೆನ್ಸ್ ಏನಿದೆ ದಿಸ್ ಡಿಸ್ಟೆನ್ಸ್ ಸ್ಕ್ವಯರ್ಡ್, ಈ ಡಿಸ್ಟೆನ್ಸ್ ಸ್ಕ್ವಯರ್ಡ್ mh². ದಿಸ್ ಈಸ್ ಯುವರ್ ಪ್ಯಾರಲಲ್ ಆಕ್ಸಿಸ್ theorem. What is this? Parallel axis theorem. Moment of inertia about this axis ಏನಿದೆ which is parallel to these two are what? These two are parallel. Okay, these are parallel. These are parallel and this is what? Center of mass. ಇದೇನಿದೆ center of mass ಇದೆ. This is center of mass. This is your parallel axis theorem. ಈ parallel axis theorem is valid for everything, every object, every type of rigid body, rigid body. ಯಾಕೆ ಅಂತ ಹೇಳ್ತೀನಿ, ಯಾಕಂದರೆ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ಈಸ್ ನಾಟ್. ಓಕೆ, ಸೆಕೆಂಡ್ ಒನ್ ಅನ್ನು ಸ್ಟಡಿ ಮಾಡೋಣ. ಸೆಕೆಂಡ್ ಒನ್ ಈಸ್ perpendicular axis theorem. Perpendicular axis theorem. So e perpendicular axis theorem is only valid for planar bodies. ಪ್ಲೇನರ್ ಬಾಡೀಸಿಗೆ ಮಾತ್ರ ಅಪ್ಲಿಕೇಬಲ್. ಈ ಪಾಯಿಂಟನ್ನು ಗಮನದಲ್ಲಿ ಇಟ್ಕೋಬೇಕು. ಪ್ಲೇನರ್ ಬಾಡೀಸ್ ಅಂದರೆ ಏನಪ್ಪ? ಸೊ ಒಂದು ಶೀಟೋ ಅಥವಾ ಒಂದು ಡಿಸ್ಕೋ, ಅದನ್ನು ನಾವು ಪ್ಲೇನರ್ ಬಾಡೀಸ್ ಅಂತೇಳಿ ಕರಿತೀವಿ. ಓಕೆ, ಸೊ ಪ್ಲೇನರ್ ಬಾಡೀಸಿಗೆ ಮಾತ್ರ ಇದು ಅಪ್ಲಿಕೇಬಲ್ ಇರುತ್ತೆ. ಸೊ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ದಿಸ್ ಟೈಪ್ ಆಫ್ ಸಿಸ್ಟಮ್ ಈಸ್ ಓನ್ಲಿ ಅಪ್ಲಿಕಬಲ್ ಫಾರ್ ಪ್ಲೇನರ್ ಬಾಡೀಸ್. ಓಕೆ, ಒಂದು ಶೀಟನ್ನು ತಗೊತಾ ಇದ್ದೀನಿ. ಇಲ್ಲಿ ದಿಸ್ ಶೀಟ್ ಏನಿದೆ ಈಸ್ ಪ್ಲೇನಾರ್, ವಿಚ್ ಮೀನ್ಸ್ ಇದರ ಥಿಕ್ನೆಸ್ ಏನಿದೆ ತುಂಬ ಸ್ಮಾಲ್ ಇದೆ. ಓಕೆ ಗೈಸ್, ದಿಸ್ ಥಿಕ್ನೆಸ್ ಈಸ್ ಸ್ಮಾಲ್. ಇಲ್ಲಿ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಎನಿ ಟೂ perpendicular axis. Moment of inertia of any two perpendicular axis, okay, passing through the plane. Okay, about ಇದನ್ನು ನಾನು x ಅಂತ ಕರೆದ್ರೆ, ಇದನ್ನು y ಅಂತ ಕರೆದ್ರೆ, moment of inertia about this one is iy and moment of inertia about this one is ix. ಸೊ ಈ ಎರಡು perpendicular axisನ moment of inertia ಸಮ್ ಏನಿರುತ್ತೆ, that will be equal to moment of inertia of an other axis. This is perpendicular to the plane. ಇದು perpendicular axis theorem. ಇದು ಏನು? This is z, iz, guys. So ಇಲ್ಲಿ
ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ಅಂದ್ರೇನು? Ix, right? Ix, moment of inertia about x axis, Iy, moment of inertia about y axis, okay, and Iz, moment of inertia about z axis. Okay, ಇಲ್ಲಿ Ix, Iy are in the plane of the body, that is why ನಾನು ಹೇಳ್ತಾ ಇರೋದು ಇದು only valid for planar bodies. Okay, Ixy, Iy are in the plane of the body and are perpendicular to each other. ಆ ಎರಡೂ ಕೂಡ under perpendicular axis. In that case Iz ಅನ್ನು ನಾವು ಯಾವ ಥರ ಬರಿಬೋದು ಅಂದರೆ Iz is simply Ix plus Iy ಅಂತೇಳಿ ಬರಿಬೋದು. Ix plus Iy ಅಂತೇಳಿ ಬರೆಯಬಹುದು. This is your perpendicular axis theorem. ಓಕೆ ಗೈಸ್, ಈ ಮೂರು ಆಕ್ಸಿಸ್ ಏನಿದೆ perpendicular to each other ಇದೆ. Ix, Iy ಆರ್ ಇನ್ ದ ಪ್ಲೇನ್ ಆಫ್ ದ ಶೀಟ್, ಅದು ಪ್ಲೇನ್ ಆಫ್ ದ ಶೀಟಲ್ಲಿದೆ. ಮತ್ತು Ix, Iy ಎರಡು ಕೂಡ perpendicular to each other ಇದೆ. ಸೊ ಈ x and y axis, ಓಕೆ, ದಿಸ್ ಇಸ್ x and y axis. ಓಕೆ, ಇಲ್ಲಿ x and y axis ಆರ್ ಇನ್ ದ x and y are in the plane of the sheet or plane of the body and are perpendicular to under perpendicular axis. And z ಏನಿದೆ, z is perpendicular to the plane of the sheet. So this is your perpendicular axis theorem. See guys, ಒಂದು ಪ್ಲೇನರ್ ಆಬ್ಜೆಕ್ಟ್ ಇದೆ, ಅದರಲ್ಲಿರೋ ಆ ಪ್ಲೇನಲ್ಲಿರೋ ಎರಡು ಆಕ್ಸಿಸ್ Ix, Iy, ಈ ಎರಡರ ಮೂಮೆಂಟ್ ಆಫ್ ಇನರ್ಷಿಯಾ ಈಸ್ ಈಕ್ವಲ್ ಟು Iz. ದಟ್ಸ್ ಆಲ್. ಪರ್ಪೆಂಡಿಕ್ಯುಲರ್ ಆಕ್ಸಿಸ್, ಪ್ಯಾರಲಲ್ ಆಕ್ಸಿಸ್. ಇದರ ಮೇಲೆ ಸಿಂಪಲ್ ಅಪ್ಲಿಕೇಶನ್ ಇದೆ, ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಕ್ವಶನ್ ICOM ml²/12 ಫಾರ್ ಅ ಯೂನಿಫಾರ್ಮ್ ರಾಡ್. ಓಕೆ, ಪ್ರಾಬ್ಲಮ್ ಕಂಪ್ಲೀಟ್ ಇಲ್ಲ, ಇಲ್ಲೊಂದು ರಾಡ್ ಇದೆ. ಸೊ ಈ ರಾಡಿನ ಮೂಮೆಂಟ್ ಆಫ್ ಇನರ್ಷಿಯಾ ಈ ಆಕ್ಸಿಸ್ ಮುಖಾಂತರ ಕೊಟ್ಟಿದ್ದಾರಪ್ಪ. ದಿಸ್ ಇಸ್ ಈ ಆಕ್ಸಿಸ್ ಮುಖಾಂತರ ಕೊಟ್ಟಿದ್ದಾರೆ. ಓಕೆ, ಈ ರಾಡ್ ಇಸ್ ಪಾಸಿಂಗ್ ಥ್ರೂ ದಿಸ್ ಆಕ್ಸಿಸ್ ಅಲ್ವಾ. ಸೊ ಹಾಗಾದರೆ ಈ ಆಕ್ಸಿಸ್ ಸೆಂಟರ್ ಆಫ್ ಮಾಸಿಂದ, ದಿಸ್ ಇಸ್ ಸೆಂಟರ್ ಆಫ್ ಮಾಸ್. ಸೊ ಈ ಆಕ್ಸಿಸ್ ಸೆಂಟರ್ ಆಫ್ ಮಾಸಿಂದ ಮೂವ್ ಆಗ್ತಾ ಇರೋದ್ರಿಂದ, ಪಾಸ್ ಆಗ್ತಾ ಇರೋದ್ರಿಂದ, ಸೊ ಇದನ್ನು ICOM ಅಂತ ಕರಿಬೋದು. ICOM ಏನು? ml²/12. ಗೈಸ್, ಡೋಂಟ್ ವರಿ ಟೂ ಮಚ್, ನಾವು ಆಲ್ರೆಡಿ ಇಲ್ಲಿ ಡೆರವೇಷನ್ ಮಾಡಿದ್ದೀವಿ. ಸಿ, this is what? Where is the derivation? ml² uniform rod. ml²/12. ಸೊ ಈ ಡಿರೈವೇಷನ್ನ ಮಾಡಿದ್ದೀವಿ. ಸೊ ಆ ರಿಸಲ್ಟನ್ನು ಅಷ್ಟೇ ಯೂಸ್ ಮಾಡ್ಕೋತಾ ಇರೋದು. ಸೆಂಟರ್ ಆಫ್ ಮಾಸಲ್ಲಿ ಪಾಸ್ ಆಗ್ತಾ ಇರೋ ರಾಡ್. ಸೊ ಈ ರಾಡಿನ ಮೂಮೆಂಟ್ ಆಫ್ ಇನರ್ಷಿಯಾ ಏನಿದೆ ಅಂತೇಳಿ ಅರೌಂಡ್ ದಿಸ್ ಆಕ್ಸಿಸ್ ಕೊಟ್ಟಿದ್ದಾರೆ. ಸೊ ml²/2. ಸೊ ಹಾಗಾದರೆ we have to find the moment of inertia about this axis. ಎಡ್ಜಲ್ಲಿ ಪಾಸ್ ಆಗ್ತಾ ಇರೋ ಮೂಮೆಂಟ್ ಆಫ್ ಇನರ್ಷಿಯಾ ಎಷ್ಟಿದೆ ಅಂತೇಳಿ ಕಂಡುಹಿಡಬೇಕು. ಓಕೆ, ದಿಸ್ ಇಸ್ ವಾಟ್ AB. ಸೊ ವಿ ನೀಡ್ ಟು ಕ್ಯಾಲ್ಕುಲೇಟ್ IAB ಇಸ್ ವಾಟ್. ಓಕೆ, ಈ ರಾಡಿನ ಲೆಂತ್ ಎಲ್ಲಿದ್ದರೆ ಸೊ ಇಲ್ಲಿಂದ ಎಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್ ಏನು? L/2. ಸೊ ಲೆಟ್ ಅಸ್ ಅಪ್ಲೈ ಪ್ಯಾರಲಲ್ ಆಕ್ಸಿಸ್ ಥಿಯರಮ್. ಅಪ್ಲೈ ಮಾಡೋಣ. ಅಪ್ಲೈ ಪ್ಯಾರಲಲ್ ಆಕ್ಸಿಸ್ ಥಿಯರಮ್. ಇಲ್ಲಿ ಫಸ್ಟ್ ಆಫ್ ಆಲ್ ಪ್ಯಾರಲಲ್ ಆಕ್ಸಿಸ್ಗಳು ಯಾವುದು? ಪ್ಯಾರಲಲ್ ಆಕ್ಸಿಸ್ಗಳು AB ಮತ್ತು ದಿಸ್ ಆಕ್ಸಿಸ್ ಆರ್ ಪ್ಯಾರಲಲ್. ಸೊ ವಿ ಕ್ಯಾನ್ ರೈಟ್ ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಪ್ರಕಾರ IAB ಏನು? IAB is equal to I center of mass plus mass of the rigid body into distance between axis.
ಸೊ ಡಿಸ್ಟೆನ್ಸ್ ಬಿಟ್ವೀನ್ ಆಕ್ಸಿಸ್. ಆದರೆ ಇಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ಆಕ್ಸಿಸ್ ಏನು L/2 ಅರ್ಧ ಲೆಂತು. ಸೊ ಅದನ್ನು ಇಲ್ಲಿ ಅಪ್ಲೈ ಮಾಡೋಣ. ಐ ಸೆಂಟರ್ ಆಫ್ ಮಾಸ್ ಏನು ಕೊಟ್ಟಿದ್ದಾರೆ mL²/12 ಪ್ಲಸ್ ಎಮ್ ಇಂಟು ಎಚ್ ಏನು L/2 ಇದೆ. ಸೊ ಹಾಗಾದರೆ L/2 ಸ್ಕ್ವೇರ್. ದಿಸ್ ಇಸ್ ವಾಟ್ mL²/12 ಪ್ಲಸ್ mL²/4. ದಿಸ್ ಇಸ್ ವಾಟ್ IAB. ಇಲ್ಲಿ 12 ಅನ್ನು LCM ಆಗಿ ತೆಗಿತೀನಿ. 12 ಅನ್ನು LCM ಆಗಿ ತೆಗೆದ್ರೆ ಸೊ ದಿಸ್ ಟರ್ಮ್ mL² ಪ್ಲಸ್ 3mL². ಓಕೆ, 3mL². ಏನಪ್ಪ 4mL²/12 ಅಥವಾ ವಾಟ್, ಅಥವಾ ಸಿಂಪ್ಲಿ I is going to be equal to mL²/3. ಓಕೆ, ಸಿಂಪ್ಲಿ I is going to be equal to mL²/3. ಇದು ಕರೆಕ್ಟಾ? ಸಿ ಆಕ್ಸಿಸ್ ಮುಖಾಂತರನೂ ಕೂಡ ನಾವು ಆಲ್ರೆಡಿ ಡೆರೈವೇಷನ್ ಮಾಡಿದ್ವಿ. ಕರೆಕ್ಟ್ ಇದ್ರೆ ಆನ್ಸರ್ ಕೂಡ ಮ್ಯಾಚ್ ಆಗಬೇಕು. ಚೆಕ್ ಮಾಡ್ಕೊಂಬರೋಣ ಬಾ. ಸೊ ಆನ್ಸರ್, ಸೊ mL²/2 ಸೆಂಟರಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಆನ್ಸರ್ ಏನು ಬಂದಿತ್ತು mL²/12 ಬಂದಿತ್ತು. ಓಕೆ, ಬಟ್ ಎಡ್ಜಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಬಂದಿತ್ತು? ಎಡ್ಜಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಡೆರೈವೇಷನ್ ಓಪನ್ ಮಾಡು mL²/3 ಬಂತು. ಆಕ್ಸಿಸ್ ಥಿಯರಮ್ ಯೂಸ್ ಮಾಡ್ಕೊಂಡೆ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ. ಕರೆಕ್ಟ್, ಸಿಂಪಲ್ ರೈಟ್. ಇನ್ನೊಂದು ಸಿಂಪಲ್ ಅಪ್ಲಿಕೇಶನ್ ಆಕ್ಸಿಸ್ ಥಿಯರಮ್ದು ಯೂಸ್ ಮಾಡೋಣ. ಇನ್ನೊಂದು ಅಪ್ಲಿಕೇಶನ್ ಮಾಡಿಬಿಡೋಣ, ವಿಲ್ ಬಿ ಡನ್. ಓಕೆ, ಸೊ ಅಗೇನ್ ಐ ಸೆಂಟರ್ ಆಫ್ ಮಾಸ್ ಆಫ್ ಅ ರಿಂಗ್. ಓಕೆ, ಒಂದು ರಿಂಗ್ ಇದೆ. ಸೊ ಈ ರಿಂಗಿನ ಮೂಮೆಂಟ್ ಆಫ್ ಇನರ್ಷಿಯಾ ರೈಟ್ ಅಬೌಟ್ ದಿಸ್ ಆಕ್ಸಿಸ್. ಓಕೆ, ದಿಸ್ ಇಸ್ ಪಾಸಿಂಗ್ ಥ್ರೂ ಸೆಂಟರ್ ಆಫ್ ಮಾಸ್. ಓಕೆ, ಈ ರಿಂಗಿನ ಸೆಂಟರ್ ಆಫ್ ಮಾಸ್ ಇಂದ ಪಾಸ್ ಆಗ್ತಾ ಇರೋದ್ರಿಂದ ಐ ಸೆಂಟರ್ ಆಫ್ ಮಾಸ್ ಇಸ್ mr². ರಿಂಗಿನ ಮೂಮೆಂಟ್ ಆಫ್ ಇನರ್ಷಿಯಾ ಏನಪ್ಪ mr². ಐ ಸೆಂಟರ್ ಆಫ್ ಮಾಸ್ ಇಸ್ mr². ಸೊ ನಾವಿಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ಸೊ ಈ ಎಡ್ಜಲ್ಲಿ ಹೋಗ್ತಾ ಇರೋ ಅನದರ್ ಆಕ್ಸಿಸ್ ಎ ಬಿ ಅಂಡ್ ಪ್ಯಾರಲಲ್ ಟು ಸೆಂಟರ್ ಆಫ್ ಮಾಸ್, ಈ ಆಕ್ಸಿಸ್ಗಿರೋ ಪ್ಯಾರಲಲ್ ಇರೋ ಅನದರ್ ಆಕ್ಸಿಸ್ ಇದೆ, ಅದರ ಮುಖಾಂತರ ಇರೋ ಮೂಮೆಂಟ್ ಆಫ್ ಇನರ್ಷಿಯಾನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಹಾಗಾದರೆ ಯಾವ ಥರ ಮಾಡೋದು? ಸೊ ಡಿಸ್ಕಿನ ರೇಡಿಯಸ್ r ಇರೋದ್ರಿಂದ ಡಿಸ್ಟೆನ್ಸ್ h, ಡಿಸ್ಟೆನ್ಸ್ ಬಿಟ್ವೀನ್ ಯಾವುದ್ರ ನಡುವೆ? ಪ್ಯಾರಲಲ್ ಆಕ್ಸಿಸ್. ಸೊ ಹಾಗಾದರೆ ಏನನ್ನು ಅಪ್ಲೈ ಮಾಡ್ಬೋದು ನಾವು? ಅಪ್ಲೈ ಪ್ಯಾರಲಲ್ ಆಕ್ಸಿಸ್ ಥಿಯರಮ್. ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಏನಪ್ಪ? IAB ಈಕ್ವಲ್ ಟು ವಾಟ್? IAB ಈಕ್ವಲ್ ಟು ಐ ಸೆಂಟರ್ ಆಫ್ ಮಾಸ್ ಪ್ಲಸ್ ಮಾಸ್ ಆಫ್ ದ ಆಬ್ಜೆಕ್ಟ್ ಇಂಟು h². ಡಿಸ್ಟೆನ್ಸ್ ಬಿಟ್ವೀನ್ ಎರಡು ಆಕ್ಸಿಸ್ ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸ್. ಐ ಸೆಂಟರ್ ಆಫ್ ಮಾಸ್ ಏನು ಕೊಟ್ಟಿದ್ದಾರೆ? mr² ಕೊಟ್ಟಿದ್ದಾರೆ. ಓಕೆ, mr² ಅಂಡ್ ದಿಸ್ ಇಸ್ ವಾಟ್ m ಇಂಟು h ಏನಿದೆ, ದಿಸ್ h ಇಸ್ ಈಕ್ವಲ್ ಟು ವಾಟ್? ಇಲ್ಲಿ ನೋಡು, h ಏನಿದೆ, ದಿಸ್ h ಈಕ್ವಲ್ ಟು r, ರೇಡಿಯಸ್ ಓನ್ಲಿ. ಸೊ h ಈಕ್ವಲ್ ಟು r ಆಗಿರೋದ್ರಿಂದ r² ಅಂತ ಬರಿತಾ ಇದ್ದೀನಿ. ಸೊ IAB ಹಾಗಾದರೆ ಏನು ಬಂತು? IAB ಈಕ್ವಲ್ ಟು 2mr². 2mr². ಓಕೆ, 2mr². ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಅಪ್ಲಿಕೇಶನ್ ಕ್ಲಿಯರ್ ರೈಟ್? ಹಾಗಾದರೆ ಇನ್ನೊಂದು ಕ್ವಶನನ್ನು ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಮೇಲೆ ಸಾಲ್ವ್ ಮಾಡಿಬಿಡೋಣ, ವಿಲ್ ಬಿ ಡನ್. ಪ್ಯಾರಲಲ್ ಆಕ್ಸಿಸ್ ಅಪ್ಲಿಕೇಶನ್ ಕೊಟ್ಟೆ, ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಅಪ್ಲಿಕೇಶನ್ ಕೊಡ್ತಾ ಇದ್ದೀನಿ. ಸೊ ಗೈಸ್, ಇಲ್ಲಿ ಈ ಕೇಸಲ್ಲಿ ಏನಿದೆ? ಒಂದು ಡಿಸ್ಕ್ ಇದೆ. ಓಕೆ, ವಿ ಹ್ಯಾವ್ ಅ ಡಿಸ್ಕ್. ಸೊ ಡಿಸ್ಕ್ ಇದೆ. ಸೊ ವಿ ಹ್ಯಾವ್ ಅ ಡಿಸ್ಕ್. ಸೊ ಈ ಡಿಸ್ಕಿನ ಮೂಮೆಂಟ್ ಆಫ್ ಇನರ್ಷಿಯಾ ಯಾವ ಆಕ್ಸಿಸ್ ಮುಖಾಂತರ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ನಾವು ಆ್ಯಕ್ಚುಲಿ ಅಬೌಟ್ ದಿಸ್ ಆಕ್ಸಿಸ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ದಿಸ್ ಇಸ್ IZ is what we need to calculate. ಬಟ್ ಅವ್ರೇನು ಕೊಟ್ಟಿದ್ದಾರೆ ಅಂದರೆ, ನಾನು ಪ್ರಾಬ್ಲಮ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ವರಿ ಮಾಡ್ಕೋ ಅವಶ್ಯಕತೆ ಇಲ್ಲ. ಅವ್ರೇನು ಕೊಟ್ಟಿದ್ದಾರೆ ಅಂದರೆ, ದಿಸ್ ಆಕ್ಸಿಸ್ IX ಕೊಟ್ಟಿದ್ದಾರೆ. IX ಏನು ಕೊಟ್ಟಿದ್ದಾರೆ? mr²/4 ಕೊಟ್ಟಿದ್ದಾರೆ. ಅಂಡ್ IY ಕೂಡ ಕೊಟ್ಟಿದ್ದಾರೆ. IY ಏನು ಕೊಟ್ಟಿದ್ದಾರೆ? IY is also mr²/4. ಸೊ ಇಲ್ಲಿ ಇದು ಪ್ಲೇನರ್ ಆಬ್ಜೆಕ್ಟ್ ಆಗಿರೋದ್ರಿಂದ ಎರಡು ಆಕ್ಸಿಸ್ ಎಕ್ಸ್ ಆ್ಯಂಡ್ ವೈ
x and y perpendicular to each other ಇದೆ, passing through the plane of the disk, and we have third axis perpendicular to ಈ ಎರಡಕ್ಕೆ. Okay, so according to ಯಾವ theorem? According to perpendicular axis theorem, according to perpendicular axis theorem, iz ಅನ್ನು ನಾವು ಏನಂತ ಬರಿಬೋದು? ix plus iy. ಯಾಕೆ? x y are perpendicular and passes through what? Passes through planar body. ಆ ಪ್ಲೇನರ್ ಬಾಡಿ ಒಳಗಡೆ ಪಾಸ್ ಆಗ್ತಾ ಇದೆ. ಸೊ ಪ್ಲೇನರ್ ಬಾಡಿ. ಮತ್ತೆ z is perpendicular to that planar body. ಆಗ ನಾವು ಏನನ್ನು ಅಪ್ಲೈ ಮಾಡ್ಬೋದು? ದೆನ್ ವಿ ಕ್ಯಾನ್ ಅಪ್ಲೈ ದಿಸ್ ಒನ್. ಓಕೆ, ix ಏನಿದೆ? ix mr²/4 ಇದೆ, iy ಏನಿದೆ? mr²/4 ಇದೆ. ಸೊ ಹಾಗಾದರೆ iz ಏನು? iz ಸಿಂಪ್ಲಿ ಈ ಎರಡರ ಸಮ್ mr²/2. ಓಕೆ, mr²/2. ಇದನ್ನು ಆಲ್ರೆಡಿ ನಾವು ಡಿರೈವ್ ಮಾಡಿದ್ದೀವಿ. ಓಕೆ, ಡಿರೈವ್ ಮಾಡಿದ್ದೀವಿ. ಕ್ಲಿಯರ್ ಗೈಸ್? ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್, ರೈಟ್? ಮೂಮೆಂಟ್ ಆಫ್ ಇನರ್ಷಿಯಾ ಅಂದ್ರೇನು, ಡಿಸ್ಕ್ರೀಟ್ ಸಿಸ್ಟಮಿನ ಮೂಮೆಂಟ್ ಆಫ್ ಇನರ್ಷಿಯಾ ಅಂದ್ರೇನು, ಕಂಟಿನ್ಯೂಸ್ ಸಿಸ್ಟಮಿನ ಮೂಮೆಂಟ್ ಆಫ್ ಇನರ್ಷಿಯಾ ಅಂದ್ರೇನು, ಪ್ಯಾರಲಲ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಆಕ್ಸಿಸನ್ನು ಥಿಯರಮ್ಗಳನ್ನು ಯಾವ ಥರ ಅಪ್ಲೈ ಮಾಡೋದು. ಸೊ ಇದರ ಮೇಲೆ ತುಂಬ ಸಿಂಪಲ್ ಪ್ರಾಬ್ಲಮ್ಸನ್ನು ಕೊಟ್ಟಿರ್ತೀನಿ, ಸಾಲ್ವ್ ಮಾಡಿ. ಇದು ಅರ್ಥ ಆದರೆ ಲಾಟ್ ಆಫ್ ಪ್ರಾಬ್ಲಮ್ಸ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಓಕೆ, ಮೂಮೆಂಟ್ ಆಫ್ ಇನರ್ಷಿಯಾ ಈಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ಸ್ಟಡಿ ಮಾಡಿ, ಪ್ರಾಬ್ಲಮ್ಸನ್ನು ಅಟೆಂಪ್ಟ್ ಮಾಡಿ. ಪ್ರಾಬ್ಲಮ್ಸ್ ಮಾಡಿ ಆನ್ಸರ್ ತೆಗಿತಾ ಇದ್ದೀರಾ ಅಂದರೆ ಮಾತ್ರ ಯು ಹ್ಯಾವ್ ಟು ಥಿಂಕ್ ದಟ್ ಐ ಹ್ಯಾವ್ ಅಂಡರ್ಸ್ಟುಡ್, ಅದರ್ವೈಸ್ ರೀಡೂ ಇಟ್. ಥ್ಯಾಂಕ್ ಯು ಸೋ ಮಚ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.